ಯಾರು ಆಫ್ ಮಾಡಿ ರೂಪಾ ಮಾತಾಡಿ, ನನ್ನ ಕೋ ಹೋಸ್ಟ್ ಮಾಡಿ ಮಾತಾಡಿ. ನಿಮ್ನ ಹೋಸ್ಟ್ ಮಾಡಿದ್ದೀನಿ. ಎಸ್ ಮಾತಾಜಿ. ಅನುತ್ತಮಲೈಸ್ ಮಾತಾಜಿ, ಸ್ಟಾರ್ಟ್ ಮಾಡ್ಬೋದು ಮಾತಾಜಿ. ಎಸ್, ಥ್ಯಾಂಕ್ ಯು ಮಾತಾಜಿ. ವಾಯ್ಸ್ ಕ್ಲಿಯರ್ ಇದೆಯಲ್ಲ ಮಾತಾಜಿ? ಹಾ, ಕ್ಲಿಯರ್ ಇದೆ ಮಾತಾಜಿ. ಎಸ್, ಥ್ಯಾಂಕ್ ಯು. ಹರೇ ಕೃಷ್ಣ. ಇವತ್ತಿನ ಒಂದು ಗೋಪಿಸೇನ ಒಂದು ಸತ್ಸಂಗ ಕಾರ್ಯಕ್ರಮಕ್ಕೆ ಎಲ್ಲಾ ಭಕ್ತರಿಗೂ ಸಹಿತ ಹರೇ ಕೃಷ್ಣ. ಮತ್ತೆ ನನ್ನ ಒಂದು ಪ್ರಣಾಮಗಳನ್ನ ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡೋಣ. ಜೊತೆಗೆ ಎಲ್ಲರಿಗೂ ಸಹಿತ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಾವು ಪ್ರಪ್ರಥಮವಾಗಿ ಮಂಗಳಾಚರಣದಿಂದ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಓಂ ಅಜ್ಞಾನಾತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಾ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣಾ ರಘುನಾಥಾನ್ವಿತಂ तं सजीवं साद्वैतं सावधूतं परिजनसहितं कृष्ण चैतन्यदेवं श्रीराधा कृष्णपादान् सहगणा ललिता श्रीविशाखान्वितांश्च. हे कृष्णा करुणा सिन्धु दीनबन्धु जगत्पते गोपेशा गोपिका कान्ता राधा कान्ता नमोऽस्तुते. तप्त काञ्चना गौराङ्गी राधे वृन्दावनेश्वरी वृषभानुसुते देवे प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद. हरे कृष्णा 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 हरे 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 राम 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 हरे हरे. ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ನಾನು ಸ್ವಾಗತವನ್ನ ಬಯಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡೋಣ. ಮೊದಲಿಗೆ ಈ ಒಂದು ಗೋಪಿಸೇನಾ ಒಂದು ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲಿಗೆ ವೈಷ್ಣವ ಭಜನೆ. ಈ ಒಂದು ವೈಷ್ಣವ ಭಜನೆಯನ್ನ ಹಾಡಲು ಭಕ್ತಿನಿ ಜಯಶ್ರೀ ಮಾತಾಜಿಯವರು ನಮ್ಮೊಂದಿಗಿದ್ದಾರೆ. ಮಾತಾಜಿಯವರಿಗೆ ನಾನು ಸ್ವಾಗತವನ್ನ ಬಯಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಮಾಡ್ತಿದ್ದೀನಿ. ಮಾತಾಜಿಯವರ ಬಗ್ಗೆ ಒಂದು ಕಿರುಪರಿಚಯವನ್ನ ನೋಡೋಣ. ಮಾತಾಜಿಯವರು ಜಯಶ್ರೀ ಮಾತಾಜಿಯವರು ಇವರು ಶಿವಮೊಗ್ಗದವರು. ಇವರು ಕೂಡ ಈ ಒಂದು ಇಸ್ಕಾನ್ ಬಿದ್ರೆ, ಶಿವಮೊಗ್ಗದ ಒಂದು ಇಸ್ಕಾನ್ ಬಿದ್ರೆಯಲ್ಲಿ ಎಲ್ಲಾ ಸೇವೆಗಳಲ್ಲೂ ಸಹಿತ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಜೊತೆಗೆ ಈ ಜಯಶ್ರೀ ಮಾತಾಜಿಯವರ ಒಂದು ಕುಟುಂಬ ಇದೆ ಅಲ್ವಾ, ಆ ಕುಟುಂಬ ಸಹಿತ ಈ ಒಂದು ಇಸ್ಕಾನ್ ದೇವಸ್ಥಾನದಲ್ಲಿ ಒಳ್ಳೆ ಒಳ್ಳೆ ಸೇವೆಗಳನ್ನ ಮಾಡ್ತಾ ಇದ್ದಾರೆ. ಬಟ್ ಮಾತಾಜಿಯವರು ಅವರ ಒಂದು ಮಗನಿಂದ ಈ ಒಂದು ಭಕ್ತಿ ಸೇವೆಗೆ ಅವರು ಬಂದಿರ್ತಕ್ಕಂಥದ್ದು. ಮಾತಾಜಿಯವರು ನಾನು ಅವ್ರ ಬಗ್ಗೆ ಪರ್ಸನಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಅವರು ಯಾವುದೇ ಒಂದು ಸೇವೆಗೆ ನಾನು ಫೋನ್ ಮಾಡಿದಾಗ ಆ ಒಂದು ಫೋನ್ ಮಾಡಿದ ತಕ್ಷಣನೇ ಒಂದು ಸೇವೆಗೆ ಬರಲ್ಲ ಅಂತ ಯಾವತ್ತೂ ಕೂಡ ಹೇಳಿಲ್ಲ ಮಾತಾಜಿ. ಆಯ್ತು ಮಾತಾಜಿ ಮಾಡೋಣ ಅಂತೇಳಿ ನಮಗೆ ಒಂದು ಉತ್ತೇಜನವನ್ನು ಸಹಿತ ಮಾತಾಜಿಯವರು ಹೇಳ್ತಾರೆ. ಜೊತೆಗೆ ತುಂಬಾ ಸಂತೋಷವಾಗಿ ಎಲ್ಲರ ಜೊತೆನೂ ಸಹಿತ ಅವರು ಉತ್ಸಾಹದಿಂದ ಈ ಒಂದು ಸೇವೆಯಲ್ಲಿ ಪಾಲ್ಗೊಳ್ತಾರೆ. ಆಮೇಲೆ ಅಡಿಗೆ ಸೇವೆ ಆಗಿರೋ ಮಾತಾಜಿ ಮಾಡ್ತಕ್ಕಂಥ ಸೇವೆಗಳು, ಅಡಿಗೆ ಸೇವೆಯಲ್ಲಿ ಪಾಲ್ಗೊಳ್ತಾರೆ. ಆಮೇಲೆ ಗಾರ್ಲ್ಯಾಂಡ್ ಅಂದ್ರೆ ಭಗವಂತನಿಗೆ ಹಾರ ಮಾಡೋ ಸೇವೆಯನ್ನು ಸಹಿತ ಮಾಡ್ತಾರೆ. ದೇವಸ್ಥಾನ ಒಂದು ಸ್ವಚ್ಛತೆ ಕಾರ್ಯಕ್ರಮದಲ್ಲೂ ಸಹಿತ ಮಾತಾಜಿಯವರು ಪಾಲ್ಗೊಳ್ತಾರೆ. ಇವನ್ನ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಒಳ್ಳೆ ವಿನಮ್ರ ಭಕ್ತರಿದ್ದಾರೆ ಮಾತಾಜಿಯವರು. ಅವರ ಕುಟುಂಬವನ್ನ, ಯಾಕಂದ್ರೆ ಒಬ್ಬ ಮಾತಾಜಿಯವರು ಈ ಒಂದು ಕೃಷ್ಣ ಪ್ರಜ್ಞೆ ಬಂದ್ರು ಅಂದ್ರೆ ಅವ್ರ ಕುಟುಂಬ, ಇಡೀ ಕುಟುಂಬನೂ ಸಹಿತ ಈ ಒಂದು ಕೃಷ್ಣ ಪ್ರಜ್ಞೆ ಬರ್ಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದಕ್ಕೆ ಮಾತಾಜಿಯವರೊಂದು ಮಾದರಿ ಸಹಿತ ಆಗಿದ್ದಾರೆ.
ಅವರ ಕುಟುಂಬದ ಜೊತೆಗೆ ಅವರು ನಮ್ಮ ಒಂದು ದೇವಸ್ಥಾನದಲ್ಲಿ ಒಳ್ಳೆಯ ಒಂದು ಸೇವೆಗಳನ್ನ ಮಾಡ್ತಿದ್ದಾರೆ. ಇವನ್ ನಾವು ಭಗವದ್ಗೀತೆ ಒಂದು ಏನು ಈ ಕ್ಲಾಸ್ ಇದೆ ಇವತ್ತು ಪುಸ್ತಕ ವಿತರಣೆ ಬಗ್ಗೆ, ಅದೇ ತರನೇ ಮಾತಾಜಿಯವರು ಸಹಿತ ನಾವು ಯಾವುದೇ ಒಂದು ಇದು ಗೀತಾ ಜಯಂತಿ ಬಂತು, ಗೀತಾ ಜಯಂತಿ ದಿನ ಪುಸ್ತಕ ವಿತರಣೆಗೆ ಹೋಗ್ಬೇಕು ಮಾತಾಜಿ, ಹೋಗೋಣ ಅಂತ ಅಂದ ತಕ್ಷಣ ಎಸ್ ಮಾತಾಜಿ ಖಂಡಿತ ಹೋಗೋಣ ಅಂತ ಹೇಳಿ ನಮ್ಗೆ ಎನ್ಕರೇಜ್ ಮಾಡ್ತಾರೆ ಮಾತಾಜಿ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಮಾತಾಜಿಯವ್ರ ಬಗ್ಗೆ ಹೇಳಲಿಕ್ಕೆ. ಅವ್ರಿಗೆ ಒಂದ್ಸರಿ ನಾನು ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡ್ತೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ನೀವು ಒಂದು ವೈಷ್ಣವ ಭಜನೆಯನ್ನ ಪ್ರಾರಂಭ ಮಾಡ್ಬೋದು. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಮಾತಾಜಿಯವರು ತುಂಬಾನೇ ಹೊಗಳಿದ್ದಾರೆ. ಮಾತಾಜಿ ನೀವೆಲ್ಲ ನಮಗೆ ಸಪೋರ್ಟ್ ಮಾಡೋದ್ರಿಂದ ನಾವ್ ಇಷ್ಟೆಲ್ಲ ಮುಂದುವರೆದಿದೀವಿ ಅಂತ ಹೇಳ್ಬೋದು ಮಾತಾಜಿ. ಇವತ್ತು ಏನ್ ವೈಷ್ಣವ ಭಜನೆ ಆಡೋದಕ್ಕೂ ಮಾತಾಜಿನೇ ಅವಕಾಶ ಕೊಟ್ರು, ಆಡಿ ನೀವ್ ಆಡ್ತೀರಾ ಅಂತ ಹೇಳಿ ಕೊಟ್ಟಿರೋದಕ್ಕೆ ನಾನು ಧೈರ್ಯ ಮಾಡಿದೀನಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಪ್ರಾರಂಭ ಮಾಡಿದ್ರು. ಹರೇ ಕೃಷ್ಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಪುರಂದರದಾಸರು ರಚಿಸಿರುವ ಭಕ್ತಿಗೀತೆ. ರಾಮನಾಮವೆಂಬ ನಾಮವನೆನೆದರೆ ಭಯವಿಲ್ಲ ಮನಕ್ಕೆ, ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ. ರಾಮನಾಮವೆಂಬ ನಾಮವನೆನೆದರೆ ಭಯವಿಲ್ಲ ಮನಕ್ಕೆ, ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ. ಶ್ರೀಮನ್ನಾರಾಯಣ ಜಗಕ್ಕೆ. ಮತ್ಸ್ಯಾವತಾರವ ತಾಳಿದ ರಾಮ ವೇದವ ತರುವುದಕ್ಕೆ, ಬೆಟ್ಟವ ಬೆನ್ನಳು ಕೊಟ್ಟನು ರಾಮ ಕೂರ್ಮಾವತಾರಕ್ಕೆ. ರಾಮನಾಮವೆಂಬ ನಾಮವನೆನೆದರೆ ಭಯವಿಲ್ಲ ಮನಕ್ಕೆ, ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ. ಶ್ರೀಮನ್ನಾರಾಯಣ ಜಗಕ್ಕೆ. ಭೂಮಿಯ ಪೊತ್ತು ನೀರಳು ಮುಳುಗಿದ ವರಹಾವತಾರಕ್ಕೆ, ಕರುಳನು ಬಗೆದು ಮಾಲೆಯ ಧರಿಸಿದ ಪ್ರಹ್ಲಾದ ಸಲಹುದಕ್ಕೆ. ರಾಮನಾಮವೆಂಬ ನಾಮವನೆನೆದರೆ ಭಯವಿಲ್ಲ ಮನಕ್ಕೆ, ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ. ಶ್ರೀಮನ್ನಾರಾಯಣ ಜಗಕ್ಕೆ. ಭೂಮಿಯ ದಾನವ ಬೇಡಿದ್ದ ರಾಮ ವಾಮನಾವತಾರಕ್ಕೆ, ತಾಯಿಯ ಶಿರವನ್ನು ಕಡಿದನು ರಾಮ ಭಾರ್ಗಾವತಾರಕ್ಕೆ. ರಾಮನಾಮವೆಂಬ ನಾಮವನೆನೆದರೆ ಭಯವಿಲ್ಲ ಮನಕ್ಕೆ, ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ. ಶ್ರೀಮನ್ನಾರಾಯಣ ಜಗಕ್ಕೆ. ಭೂಮಿಯ ದಾನವ ಬೇಡಿದ ರಾಮ ವಾಮನವತಾರಕ್ಕೆ, ತಾಯಿಯ ಶಿರವನ್ನು ಕಡಿದನು ರಾಮ ಭಾರ್ಗಾವತಾರಕ್ಕೆ. ರಾಮನಾಮವೆಂಬ ನಾಮವ ನೆನೆದರೆ ಭಯವಿಲ್ಲ ಮನಕ್ಕೆ, ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ. ಶ್ರೀಮನ್ನಾರಾಯಣ ಜಗಕ್ಕೆ. ವನವಾಸವಾತ ಮಾಡಿದ ರಾಮ ಜನಕನ ವಾಕ್ಯಕ್ಕೆ, ಮಾವ ಕಂಸನ ಕೊಂದನು ಕೃಷ್ಣ ತಾಯಿಯ ಬಿಡಿಸಲಿಕ್ಕೆ. ರಾಮನಾಮವೆಂಬ ನಾಮವನೆನೆದರೆ ಭಯವಿಲ್ಲ ಮನಕ್ಕೆ, ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ. ಶ್ರೀಮನ್ನಾರಾಯಣ ಜಗಕ್ಕೆ. ಸತಿಯರ ವ್ರತಗಳ ಕೆಡಿಸಿದ ರಾಮ ತ್ರಿಪುರ ಗೆಲ್ಲುವುದಕ್ಕೆ, ವಾಹನ ಬಿಟ್ಟು ಉರುಗವನೇರಿದ ಕಲ್ಕ್ಯಾವತಾರಕ್ಕೆ. ರಾಮನಾಮವೆಂಬ ನಾಮವನೆನೆದರೆ ಭಯವಿಲ್ಲ ಮನಕ್ಕೆ, ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ. ಶ್ರೀಮನ್ನಾರಾಯಣ ಜಗಕ್ಕೆ. ಶ್ಯಾಮಲ ವರ್ಣವ ತಾಳಿದ ರಾಮ ಸಮರ್ಥ್ಯನು ಜಗಕ್ಕೆ, ಸ್ವಾಮಿ ಶ್ರೀ ಪುರಂದರ ವಿಠಲನು ರಾಮ ಗೋವಿಂದನು ಜಗಕ್ಕೆ.
ರಾಮನಾಮವೆಂಬ ನಾಮವ ನೆನೆದರೆ ಭಯವಿಲ್ಲ ಮನಕ್ಕೆ. ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ. ಶ್ರೀಮನ್ನಾರಾಯಣ ಜಗಕ್ಕೆ. ಶ್ರೀಮನ್ನಾರಾಯಣ 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 ಜಗಕ್ಕೆ. ಹರೇ ಕೃಷ್ಣ ಮಾತಾಜಿ. ಎಲ್ಲಾ ವೈಷ್ಣವರಿಗೂ ಪ್ರಣಾಮಗಳು. ಅವಕಾಶ ಕೊಟ್ಟಿದ್ದಕ್ಕೆ ಗೋಪಿ ಸೇನೆಗೆ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಜೈ ಹರಿ ಬೋಲ್. ತುಂಬಾ ಸುಂದರವಾಗಿ ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ರಾಮನಾಮವ ಒಂದು ನಾವು ಮಾಡಿದ್ರೆ ನಮಗೆ ಯಾವುದೇ ರೀತಿ ಒಂದು ಭಯ ಇರಲ್ಲ ಅಂತ ಹೇಳಿ ನಿಮ್ಮ ಒಂದು ಗೀತೆಯ ಮುಖಾಂತರ ನಮಗೆ ತಿಳಿಸ್ಕೊಟ್ರಿ ಮಾತಾಜಿ. ತುಂಬಾ ಧನ್ಯವಾದಗಳು ನಿಮಗೆ. ಹರೇ ಕೃಷ್ಣ ಮಹಾಮಂತ್ರ ಹೇಳುವುದರ ಮುಖಾಂತರ ನಾನು ಧನ್ಯವಾದವನ್ನ ತಿಳಿಸ್ತೀನಿ ಮಾತಾಜಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಇದೇ ತರ ನೀವು ಈ ಸೇವೆಯಲ್ಲಿ ಯಾವಾಗ್ಲೂ ಸಹಿತ ಈ ಗೋಪಿ ಸೇನೆಯಲ್ಲಿ ಸೇವೆಯನ್ನ ತಗೊಳ್ತಾ ಇರಿ ಅಂತ ನಿಮ್ಗೆ ಹೇಳ್ತಾ ಧನ್ಯವಾದವನ್ನ ತಿಳಿಸ್ತಾ ಇದ್ದೇನೆ. ನೆಕ್ಸ್ಟ್ ನಮ್ಮ ಒಂದು ಮುಂದಿನ ಒಂದು ಕಾರ್ಯಕ್ರಮ, ನಾವೆಲ್ಲ ತುಂಬಾ ಕಾತುರದಿಂದ ಕಾಯುತ್ತಿರುವಂತಹ ಒಂದು ಕಾರ್ಯಕ್ರಮ, ಇವತ್ತಿನ ಒಂದು ಪ್ರವಚನ. ಇವತ್ತಿನ ಒಂದು ಪ್ರವಚನಕಾರರು ಆದರಣೀಯ ಉಜ್ವಲ ದೇವಿ ದಾಸಿ ಮಾತಾಜಿಯವರು. ಇವರು ಹಿಂದೆಲ್ಲ ನಮ್ಗೆ ಒಂದು ಈ ಭಾಗವತ ವಿತರಣೆ ಅಂದ್ರೆ ಗುರುವಿಗೆ ಅತ್ಯಮೂಲ್ಯ ಕಾಣಿಕೆ ಅಂತ ಹೇಳಿ ಒಂದು ಶೀರ್ಷಿಕೆಯನ್ನ ನಮ್ಗೆ ಈ ತರ ಒಂದು ಶೀರ್ಷಿಕೆಯ ಮುಖಾಂತರ ಒಂದು ಪ್ರವಚನವನ್ನ ನೀಡಲಿದ್ದಾರೆ. ಈ ಒಂದು ವಿಷಯದ ಬಗ್ಗೆ ಪ್ರವಚನದ ಒಂದು ಶೀರ್ಷಿಕೆ ಹೇಗಿದೆಯೋ ಅದೇ ತರ ಮಾತಾಜಿಯವರು ಕೂಡ ತಮ್ಮ ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಸಮಯವನ್ನ ಮತ್ತೆ ತಮ್ಮ ಸಂಘವನ್ನ ನಮ್ಗೆಲ್ಲ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಅದರ ಒಂದು ಸದುಪಯೋಗವನ್ನ ನಾವಿಲ್ಲಿ ಪಡ್ಕೋಬೇಕು ಅಂತ ಹೇಳ್ತಾ ಅವರಿಗೆ ನಾನೊಂದು ಈ ಒಂದು ಕಾರ್ಯಕ್ರಮಕ್ಕೆ ಹರೇ ಕೃಷ್ಣ ಮಹಾಮಂತ್ರ ಹೇಳುವುದರ ಮುಖಾಂತರ ನಾನು ಅವರಿಗೆ ಸ್ವಾಗತವನ್ನ ಬಯಸ್ತೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮಾತಾಜಿಯವರ ಒಂದು ಕಿರು ಪರಿಚಯವನ್ನ ಆದರಣೀಯ ಶ್ಯಾಮಕಾಂತ ಮಾತಾಜಿಯವರು ನಡ್ಸ್ಕೊಳ್ಬೇಕು, ಅವ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿ ನಾನು ಅವರಲ್ಲಿ ಕೇಳ್ಕೊಳ್ತೀನಿ, ವಿನಂತಿ ಮಾಡ್ಕೊಳ್ತೀನಿ. ಹರೇ ಕೃಷ್ಣ. ಶ್ಯಾಮಕಾಂತ ಮಾತಾಜಿ. ಎಸ್ ಮಾತಾಜಿ, ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಸೊ ಇವತ್ತಿನ ಸ್ಪೀಕರ್ ಬಂದು ಹರ್ ಗ್ರೇಸ್ ಉಜ್ವಲ ದೇವಿ ದಾಸಿ ಮಾತಾಜಿ ಅವರು. ಸೊ ಅವರನ್ನ ನಾನು ತುಂಬಾ ಹತ್ರದಿಂದ ನೋಡಿದ್ದೀನಿ. ಕೃಷ್ಣನ ಭಕ್ತಿಯಲ್ಲಿ ಎಷ್ಟು ಮುಳುಗಿರ್ತಾರೆ ಅಂದ್ರೆ ಯಾವಾಗ್ಲೂ ಕೃಷ್ಣನ್ ಬಗ್ಗೆನೆ ಮಾತಾಡ್ತಿರ್ತಾರೆ. ಪ್ರತಿ ಒಂದು ವಿಷಯನು ಕೃಷ್ಣನ್ ಬಗ್ಗೆ ಹೆಂಗ್ ಕನೆಕ್ಟ್ ಮಾಡೋದು ಅಂತ ಮಾತಾಜಿ ಹತ್ರ ನಾವು ತಿಳ್ಕೊಬಹುದು. ಸೊ ಅವರು ಪರಮ ಪೂಜ್ಯ ಭಕ್ತಿ ವಿಕಾಸ್ ಮಹಾರಾಜ್ ಅವರಿಂದ ದೀಕ್ಷೆನ ಪಡೆದಿದ್ದಾರೆ. ಜೊತೆಗೆ ಅವರು ಒಬ್ರು ಮಕ್ಕಳ ತಜ್ಞರಾಗಿ ಅಟ್ ಪ್ರೆಸೆಂಟ್ ಹಾಸನದ ಹತ್ರ ಪಡೋಲೆಪೆ ಅನ್ನೋ ಒಂದು ಊರಿನಲ್ಲಿ ಅವರು ಒಂದು ಸೇವೆ ಕಾರ್ಯಗಳನ್ನ ಸಲ್ಲಿಸ್ತಾ ಇದ್ದಾರೆ. ಅವರು ಮೂಲತಃ ಉಡುಪಿಯವರು. ಮತ್ತೆ ಅವರ ಪ್ರಭುಜಿ ಬಂದು ಹಿಸ್ ಗ್ರೇಸ್ ಭರತ್ಚಂದ್ರ ಪ್ರಭುಜಿ ಅಂತ. ಅವರು ಒಂದು ಆನ್ಲೈನ್ ಕೇಸಿ ಶಿಕ್ಷಾ ಅಂತ ಕೂಡ ನಡೆಸ್ತಾ ಇದ್ದಾರೆ. ಜೊತೆಗೆ ಅವರು ಒಂದು ಎಲ್ಲರೂ ನೋಡಿರಬಹುದು ಈಗಾಗಲೇ ಮದರ ಮೃದಂಗ ಅಂತ ಹೇಳಿ ಮೃದಂಗ ಕೂಡ ಒಂದು ಅಹಿಂಸಾ ಮೃದಂಗ, ಎಲ್ಲಿ ಹಸುಗಳನ್ನ ಯಾವ್ದು ತರ ಕೊಲ್ಲದೇನೆ ಆ ಮೃದಂಗಗಳನ್ನ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಈ ಎಲ್ಲಾ ಕಾರ್ಯಗಳಿಗೆ ಮಾತಾಜಿ ಅವರು ಸಾಥನ ಕೊಟ್ಟು, ಜೊತೆಗೆ ಅವರು ಕೂಡ ಅವರು ಭಕ್ತಿಯಲ್ಲಿ ಎಸ್ಪೆಷಲಿ ಬುಕ್ ಡಿಸ್ಟ್ರಿಬ್ಯೂಷನ್. ಸೊ ಯಾರಾದ್ರೂ ಘರ್ ಘರ್ ಭಾಗವತಂ ಅಂತ ಹೇಳಿ ಒಂದು ಇದನ್ನ ನೋಡಿದೀರಾ ಅನ್ಕೋತೀನಿ. ಯೂಟ್ಯೂಬ್ ಲಿಂಕ್, ಯೂಟ್ಯೂಬ್ ಚಾನೆಲ್ಸ್ ಇದೆ, ಅದಕ್ಕೆ ಈವನ್ ವಾಟ್ಸ್ಆಪ್ ಚಾನೆಲ್ ಇದೆ, ಎಲ್ಲ ಇದೆ. ಸೊ ಅದರ ಒಂದು ಮೂಲ ಕಾರ್ಯಕರ್ತರು ಉಜ್ವಲ ಮಾತಾಜಿ ಅವರು. ಸೊ ಅವರು ಬುಕ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಎಷ್ಟು ಇನ್ಸ್ಪೈರ್ ಮಾಡ್ತಾರೆ ಅಂದ್ರೆ, ಎಷ್ಟೊಂದ್ ಜನ ಮಾತಾಜೀಸು ಅವ್ರ ಕಡೆಯಿಂದ ಅವರು ಇನ್ಸ್ಪೈರ್ ಆಗಿ, ಮಾತಾಜಿ ವರ್ಡ್ಸ್ ಇಂದ ಇನ್ಸ್ಪೈರ್ ಆಗಿ ಇವತ್ತು ಬುಕ್ ಡಿಸ್ಟ್ರಿಬ್ಯೂಷನ್ ನ ಮಾಡ್ತಾ ಇದ್ದಾರೆ. ಸೊ ಅವರ ಒಂದು ಬುಕ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ನಾನು ಒಬ್ಳು ಅಂತಾನೆ ಅನ್ಕೋಬಹುದು. ಸೊ ಹೀಗೆ ಮಾತಾಜಿ ಅವರು ಕೃಷ್ಣನ ಭಕ್ತಿಯಲ್ಲಿ ಎಷ್ಟು ಮುಳುಗಿರ್ತಾರೆ ಅಂದ್ರೆ ನಾವ್ ಅದನ್ನ ಇಮ್ಯಾಜಿನೇ ಮಾಡ್ಕೊಳಕ್ ಆಗಲ್ಲ. ಅಷ್ಟು ಕೃಷ್ಣನ್ ಭಕ್ತಿಯಲ್ಲಿ ಮುಳುಗಿರ್ತಾರೆ. ಈ ಒಂದು ಕಲಿಯುಗದಲ್ಲಿ ನಾವು ಅನ್ಕೊಂತೀವಿ, ಪ್ರತಿಯೊಬ್ಬರದ್ದು ಪ್ರಶ್ನೆ ಇರುತ್ತೆ, ಮಾತಾಜಿ ಅದನ್ನ ಹೆಂಗೆ ಕೃಷ್ಣನ್ ಕನೆಕ್ಟ್ ಮಾಡೋದು, ಇದು ಹೆಂಗೆ ಕೃಷ್ಣನ್ ಕನೆಕ್ಟ್ ಮಾಡೋದು ಅಂತ ಹೇಳಿ ನಮ್ಗೆ ಸಾವಿರಾರು ಪ್ರಶ್ನೆಗಳಿರುತ್ತೆ ಯಾವಾಗ್ಲೂ. ಬಟ್
ಆ ಎಲ್ಲಾ ಪ್ರಶ್ನೆಗಳಿಗೂ ಉಜ್ವಲ ಮಾತಾಜಿ ನನ್ನ ಕಡೆಯಿಂದ ಯಾವಾಗ್ಲೂ ಒಂದು ಸೊಲ್ಯೂಷನ್ ಇರ್ತಾರೆ. ಅದನ್ನೇ ಹೆಂಗೋ ಒಂದು ಕೃಷ್ಣನ್ ಕಡೆ ತಿರ್ಗಿಸ್ಬಿಡ್ಬೇಕು, ಅದು ಕೃಷ್ಣ ಒಂದು ಅದಕ್ಕೆ ಒಂದು ಕೃಪೆ ಮಾಡಿದಾನೆ ಅಂತ ಹೇಳಿ ಮಾತಾಜಿ ತುಂಬಾ ಚೆನ್ನಾಗಿ ಇದ್ ಮಾಡ್ತಾರೆ. ಸೊ ಅಂಥವರ ಒಂದು ಪ್ರವಚನನ ಕೇಳೋದಕ್ಕೆ ನಾವೆಲ್ಲ ಇವತ್ತು ಧನ್ಯರಾಗಿರ್ಬೇಕು. ಜೊತೆಗೆ ಮಾತಾಜಿ ಅವ್ರನ್ನ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಅವರ ಒಂದು ವರ್ಕ್ ಇದ್ರಲ್ಲಿ ಅಲಾವ್ ಇರಲ್ಲ ಈ ಟೈಮ್ನಲ್ಲಿ ಕ್ಲಾಸಸ್ನ ಮಾಡೋದಕ್ಕೆ. ಬಟ್ ಸ್ಟಿಲ್ ಮಾತಾಜಿ ಅವರು ನಮ್ಮ ಒಂದು ಕಾಲ್ಗೆ ಯಾವಾಗ್ಲೂ ಇದ್ ಮಾಡಿ ಇವತ್ತು ಈ ಒಂದು ಅದ್ಭುತವಾದ ಇದು ಎಲ್ಲಾರು ಗುರು ಮಹಾರಾಜ್ಗೆ ಪ್ರೇ ಮಾಡ್ತಾ ಇದ್ದೀವಿ. ಅಟ್ ಪ್ರೆಸೆಂಟ್ ಜಯಪತಾಕ್ ಮಹಾರಾಜ್ ಅವ್ರಿಗೆ ತುಂಬಾ ಸರ್ಜರೀಸು ಆಮೇಲೆ ಟ್ರೀಟ್ಮೆಂಟ್ಸು ನಡೀತಾ ಇದೆ. ಇದ್ರಲ್ಲೆಲ್ಲ ಮಾತಾಜಿ ಅವ್ರ ಜೊತೆನೆ ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ದು, ಸೊ ನಾವು ಹೆಂಗೆ ಗುರುಗಳಿಗೆ ನಾವೇನ ಮಾಡ್ಬೇಕು, ಯಾಕಂದ್ರೆ ಅವರು ಶೀಲ ಪ್ರಭುಪಾದರಿಗೆ ಒಂದು ಆನ್ಸರ್ನ ಮಾಡ್ಬೇಕಂತೆ. ಸೊ ನಾವು ನಮ್ ಗುರು ಮಹಾರಾಜ್ಗೆ ಒಂದು ಆನ್ಸರ್ನ ಮಾಡ್ಬೇಕು. ಸೊ ಅದನ್ನ ಹೆಂಗ್ ಆನ್ಸರ್ ಮಾಡ್ಬೇಕು ಅಂತ ಹೇಳಿ ಮಾತಾಜಿ ಅವರು ತುಂಬಾ ಚೆನ್ನಾಗಿ ನೆನ್ನೆ ಎಕ್ಸ್ಪ್ಲೈನ್ ಮಾಡಿದ್ರು. ನನ್ಗಂತೂ ತುಂಬಾ ಇನ್ಸ್ಪೈರ್ ಆಯ್ತು ಅದ್ರಿಂದ. ಸೊ ಹಿಂಗೆ ಇವತ್ತು ಎಲ್ಲಾರು ಇನ್ಸ್ಪೈರ್ ಆಗಿ ಮಾತಾಜಿ ಒಂದು ಕ್ಲಾಸ್ನ ಎಲ್ಲಾರು ಸೀರಿಯಸ್ ಆಗಿ ತಗೊಳ್ಳಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ಸೊ ಇದೊಂದು ಮಾತಾಜಿ ಬಗ್ಗೆ ಒಂದು ಸಣ್ಣ ಪರಿಚಯ. ಹರೇ ಕೃಷ್ಣ ಮಾತಾಜಿ. ಉಜ್ವಲ ಮಾತಾಜಿ ಆಯ್ತಾ? Okay. ಒಂದ್ ನಿಮಿಷ, ಮೋಸ್ಟ್ಲಿ ನೆಟ್ವರ್ಕ್ ಕಟ್ ಆಗಿದೆ ಅನ್ಸುತ್ತೆ, ಲಾಗಿನ್ ಆಗ್ತಾರೆ. ಎಸ್ ಎಸ್ ಮಾತಾಜಿ, ಓವರ್ ಟು ಯು ಮಾತಾಜಿ. ಸೊ ತುಂಬಾ ಥ್ಯಾಂಕ್ಸ್ ಮಾತಾಜಿ. ಯಾವಾಗ್ಲೂ ಕೇಳ್ತಿದ್ದೆ, ನಿಮ್ ಬಿಸಿ ಶೆಡ್ಯೂಲ್ ಅಲ್ಲಿ ಇವತ್ತು ಒಪ್ಕೊಂಡು ಇಲ್ಲ ಮಾಡ್ತೀನಿ ಅಂತ ಹೇಳಿದ್ರಿ. ಜೊತೆಗೆ ಮಾತಾಜಿಗೆ ಸ್ವಲ್ಪ ಕೋಲ್ಡ್ ಕಾಫ್ ಎಲ್ಲ ಇದೆ, ಬಟ್ ಸ್ಟಿಲ್ ಇಲ್ಲ ನಾನು ಮಾಡ್ತೀನಿ ಕ್ಲಾಸ್ ಅಂತ ಹೇಳಿ ಪಾಪ ಮಾತಾಜಿ ಒಪ್ಕೊಂಡು ಕ್ಲಾಸ್ ಮಾಡ್ತಾ ಇದ್ದಾರೆ ಇವತ್ತು. ಸೊ ಎಲ್ಲಾರ್ಗೂ ಇದೊಂದು ವಿನತಿ, ಮಾತಾಜಿ ಏನ್ ಹೇಳ್ತಾರೋ ಅದನ್ನ 1% ಇವತ್ತು ನಾವು ನಮ್ಮ ಲೈಫ್ ನಲ್ಲಿ ಫಾಲೋ ಮಾಡಕ್ಕೆ ಟ್ರೈ ಮಾಡೋಣ. ಏನು ಇಲ್ಲ, ಗುರು ಮಹಾರಾಜ್ಗೆ ಒಂದು ನಮ್ಮ ಗುರು ಮಹಾರಾಜ್ಗಳಿಗೆ ಒಂದು ಅರ್ಪಣೆ ಆಗುತ್ತೆ ಅದು. ಸೊ ಎಲ್ಲಾರ್ಗೂ ಒಂದು ವಿನಂತಿ. ಎಸ್ ಮಾತಾಜಿ, ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ನೇರವಾಗಿ ಇವತ್ತಿನ ಟಾಪಿಕ್ಕಿಗೆ ಬರೋಣ. ಶ್ರೀಮದ್ ಭಾಗವತ ವಿತರಣೆ ಇದು ಗುರುವಿಗೆ ಹೇಗೆ ಕಾಣಿಕೆ ಆಗುತ್ತೆ ಅಂತೇಳಿ ಹೇಳಿ ಪುರಂದರದಾಸರ ಒಂದು ಭಜನೆ ಇದೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಗುರುವಿನ ಗುಲಾಮನಾಗಬೇಕು ಅಂತ ಈ ಶಬ್ದ ಕನ್ನಡದಲ್ಲೂ ಕೂಡ ನಾವು ತುಂಬ ಸಲ ಕೇಳಿರ್ತೇವೆ. ಗುಲಾಮ ಅಂದರೆ ಎಲ್ಲರೂ ಇಷ್ಟಪಡುವಂತಹ ಶಬ್ದ ಅಲ್ಲ, ಯಾರಿಗೂ ಇಷ್ಟ ಆಗಲ್ಲ. ಗುಲಾಮ ಆಗ್ಲಿಕ್ಕೆ ಯಾರಿಗೂ ಇಷ್ಟ ಆಗುತ್ತೆ ಅಲ್ವಾ? ಆದರೆ ಗುರುವಿಗೆ ನಾವು ಆಗುವ ತನಕ ಕೃಷ್ಣ ದಯವಿಟ್ಟು ಮ್ಯೂಟ್ ಮಾಡಿ. ಗುರುವಿಗೆ ಗುಲಾಮನಾಗುವ ತನಕ ನಾವು ಮುಕ್ತಿಯ ಕಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪುರಂದರದಾಸರು ಹೇಳ್ತಾರೆ. ಹಾಗಾಗಿ ಭಕ್ತಿಯಲ್ಲಿ ನಾವು ಎಲ್ಲೇ ನೋಡಿದ್ರೂ ಕೂಡ ಜೀವನದಲ್ಲಿ ಯಾರೇ ಒಂದು ಅತ್ಯುನ್ನತ ಸ್ಥಾನಕ್ಕೆ ಏರ್ತಾರೆ ಅಂತೇಳಿ ಹೇಳಿದರೆ ಅದರಲ್ಲಿ ಗುರುವಿನ ಕೃಪೆ ತುಂಬ ಮುಖ್ಯ. ಶ್ರೀಲ ಪ್ರಭುಪಾದರ ಜೀವನವನ್ನೇ ನಾವು ತಗೊಂಡ್ರೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನನ್ನ ಜೀವನದಲ್ಲಿ ನನಗೇನು ಯೋಗ್ಯತೆ ಇರಲಿಲ್ಲ. ಖಂಡಿತವಾಗಿ ಶ್ರೀಲ ಪ್ರಭುಪಾದರು ಶುದ್ಧ ಭಕ್ತರು, ನಮ್ಗೆ ಗೊತ್ತಿದೆ ಭಗವಂತನ. ಆದರೆ ಅವರು ಶುದ್ಧ ಭಕ್ತರು ಯಾವಾಗಲೂ ಆ ರೀತಿಯಲ್ಲೇ ಒಂದು ಅವರನ್ನು ಅವರು ತುಂಬ ಉತ್ತುಂಗ ಸ್ಥಿತಿಯಲ್ಲಿ ಇದೇವಂತ ಅಂದ್ಕೊಳ್ಳೋದಿಲ್ಲ. ಹಾಗೆಯೇ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಮ್ಮ ಗುರುಗಳು ನನಗೆ ಒಂದು ಮಾರ್ಗದರ್ಶನವನ್ನು, ಒಂದು ಆಣತಿಯನ್ನು ಕೊಟ್ಟರು, ಒಂದು ಆಜ್ಞೆಯನ್ನು ಕೊಟ್ಟರು. ಅದೇನು ಅಂದರೆ, ನಿನಗೆ ಯಾವಾಗಲಾದರೂ ಹಣ ಸಿಕ್ಕಿದರೆ ಗ್ರಂಥಗಳನ್ನು ಮಾಡಿ ಹಂಚು, ಗ್ರಂಥಗಳನ್ನು ಬರೆದು ಅದನ್ನು ಪ್ರಕಟಣೆ ಮಾಡಿ ಅದನ್ನು ಹಂಚು ಅಂತೇಳಿ ಹೇಳಿ ಇದನ್ನು ಶ್ರೀಲ ಪ್ರಭುಪಾದರು ಅವರ ಜೀವಾಳವಾಗಿ ತಗೊಂಡ್ರು. ಆಮೇಲೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಾನು ಯಾವಾಗ ಭಗವದ್ಗೀತೆಯ ಒಂದು ಶ್ಲೋಕಕ್ಕೆ ಶ್ರೀಲ ವಿಶ್ವನಾಥ್ ಚಕ್ರವರ್ತಿ ಠಾಕೂರರ ತಾತ್ಪರ್ಯವನ್ನು ಓದ್ತಾ ಇದ್ದೆ,
ಆವಾಗ ನನಗೆ ಇದು ಎಷ್ಟು ಮುಖ್ಯ, ಗುರುವಿನಲ್ಲಿ ಶ್ರದ್ಧೆ ಎಷ್ಟು ಮುಖ್ಯ ಅಂತ ನನಗೆ ಅರ್ಥ ಆಯಿತು ಅಂತ ಶ್ರೀಲ ಪ್ರಭುಪಾದರು ತಮ್ಮ ಜೀವನದ ಬಗ್ಗೆ ಹೇಳ್ಕೊತಾರೆ. ಅದರಲ್ಲಿ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಹೇಳ್ತಾರೆ, ವ್ಯವಸಾಯಾತ್ಮಿಕ ಬುದ್ಧಿ ಏಕೆ ಹಾಕುರು ನಂದನ, ಅಂದರೆ ಒಂದೇ ಒಂದು ಲಕ್ಷ್ಯ ಇರಬೇಕು ನಮ್ಮ ಜೀವನದಲ್ಲಿ. ಏನಪ್ಪ ಅಂತೇಳಿ ಹೇಳಿದ್ರೆ ಗುರುವಿನ ಆಜ್ಞೆಯನ್ನು ಪರಿಪಾಲನೆ ಮಾಡೋದು. ಹಾಗೆಯೇ ಶ್ರೀಲ ಪ್ರಭುಪಾದರು ಅವರ ಗುರುಗಳ ಆಜ್ಞೆಯನ್ನು ಚಾಚೂ ತಪ್ಪದಂತೆ ಪರಿಪಾಲನೆ ಮಾಡಿ ಇವತ್ತು ಜಗತ್ತಿಗೆ ಮಾರ್ಗದರ್ಶನ ನೀಡಿದರು, ಜಗದ್ಗುರುವಾದರು. ಮುಂದೆ ಬರುವಂಥ 10,000 ವರ್ಷಗಳ ತನಕ ಜಗತ್ತಿಗೆ ಮಾರ್ಗದರ್ಶನ ತೋರುವಂತಹ ಒಂದು ಹಾದಿಯನ್ನು ನಮಗೆ ಹಾಕಿಕೊಟ್ರು. ಹಾಗೆ ಶ್ರೀಲ ಪ್ರಭುಪಾದರು ಅವರ ಶಿಷ್ಯಂದರಿಗೂ ಕೂಡ ಅದೇ ಆಜ್ಞೆಯನ್ನು ಕೊಟ್ಟರು. ಶ್ರೀಲ ಪ್ರಭುಪಾದರು ಒಂದು ಪ್ರವಚನದಲ್ಲಿ ಹೇಳ್ತಾರೆ, ಗುರು ಅಂದರೆ ಯಾರು ಅಂತ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಜಗದ್ಗುರು ಶ್ರೀಕೃಷ್ಣ, ಮೂಲ ಗುರು ಆದಿಗುರು ಶ್ರೀಕೃಷ್ಣ. ಹಾಗೆಯೇ ಅವನ ಆಜ್ಞೆಯನ್ನು ಯಾರು ಪಾಲನೆ ಮಾಡ್ತಾರೋ ಅವರು ಗುರು ಅಂತ. ಹಾಗೆಯೇ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪಿಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ. ಎಲ್ಲರೂ ಕೂಡ ನನಗೆ ಶರಣಾಗಬೇಕು, ನನಗೆ ಮಾತ್ರ ಶರಣಾಗಬೇಕು ಅಂತ ಹೇಳ್ತಾನೆ. ಹಾಗಾಗಿ ಎಲ್ಲರೂ ಈ ಸ್ಥಿತಿಗೆ ಬರಬೇಕು ಅಂತೇಳಿ ಹೇಳಿದ್ರೆ ಅವನ ಭಕ್ತರು ಅದನ್ನು ಪ್ರಚಾರ ಮಾಡಬೇಕು. ಅದಕ್ಕೋಸ್ಕರ ಅದೇ ಭಗವದ್ಗೀತೆ 18ನೇ ಅಧ್ಯಾಯದಲ್ಲಿ ಇನ್ನೊಂದು ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ನ ಚ ತಸ್ಮಾನ್ ಮನುಷ್ಯೇಶು ಕಶ್ಚಿನ್ ಮೇ ಪ್ರಿಯಕೃತ ಮಹಾಭವಿತಾನ ಚಮಿ ತಸ್ಮಾದ್ ಅನ್ಯ ಪ್ರಿಯತರೋ ಭುವಿ ಅಂತ. ಅಂದರೆ ಈ ನನ್ನ ಜ್ಞಾನವನ್ನು ಬೇರೆಯವರಿಗೆ ಯಾರು ಹಂಚುತ್ತಾರೋ ಅವರಷ್ಟು ಪ್ರಿಯರಾದವರು ನನಗೆ ಯಾರೂ ಇಲ್ಲ, ಅವ್ರಿಗಿಂತ ಪ್ರಿಯರಾದರು ಮುಂದೆ ಕೂಡ ಭವಿಷ್ಯದಲ್ಲಿ ಅವ್ರಿಗಿಂತ ಪ್ರಿಯರಾದವರು ನನಗೆ ಯಾರೂ ಇಲ್ಲ ಅಂತೇಳಿ ಹೇಳ್ತಾನೆ. ಅಂದರೆ ಜಗದ್ಗುರು ಭಗವಂತನಾದ ಶ್ರೀಕೃಷ್ಣನ ಆಜ್ಞೆ ನನ್ನ ಜ್ಞಾನವನ್ನು ಅಂದರೆ ಭಗವದ್ಗೀತೆ ಭಾಗವತವನ್ನು ಪ್ರಚಾರ ಮಾಡುವವರು ನನಗೆ ತುಂಬ ಪ್ರಿಯರಾದವರು. ಇದು ಭಗವಂತನ ಆಜ್ಞೆ. ಅದೇ ಭಗವಂತನಾದ ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುವಾಗಿ ಬರ್ತಾರೆ. ಚೈತನ್ಯ ಮಹಾಪ್ರಭುವಾಗಿ ಬಂದುಬಿಟ್ಟು ಆವಾಗಲೂ ಕೂಡ ಒಂದು ಆದೇಶವನ್ನು ಕೊಡ್ತಾರೆ, ಆಜ್ಞೆಯನ್ನು ಕೊಡ್ತಾರೆ. ಆ ಆದೇಶ ಏನಪ್ಪ ಅಂದರೆ, ಯಾರೇ ದೇಕ ತಾರಿಕ ಕೃಷ್ಣ ಉಪದೇಶ್ ಅಮರ ಆಜ್ಞಾಯ ಗುರು ಹೈ ತಾರಾಯಿ ದೇಶ್ ಅಂತ. ಯಾರೇ ದೇಕ ತಾರಿಕ ಕೃಷ್ಣ ಉಪದೇಶ, ಇದು ಭಗವಂತನ ತುಂಬ ಕರುಣಾಮಯ ಅವತಾರವಾಗಿರುವಂತಹ ಚೈತನ್ಯ ಮಹಾಪ್ರಭುಗಳ ಆಜ್ಞೆ. ಏನು, ಯಾರು ಸಿಗ್ತಾರೋ ಅವರೆಲ್ಲರಿಗೂ ಕೂಡ ಕೃಷ್ಣ ಉಪದೇಶವನ್ನು ಕೊಡಿ ಅಂತೇಳಿ ಶ್ರೀಲ ಪ್ರಭುಪಾದರು ತುಂಬ ಸುಂದರವಾಗಿ ಇದನ್ನು ವರ್ಣನೆ ಮಾಡ್ತಾರೆ. ಕೃಷ್ಣ ಉಪದೇಶ ಅಂದರೆ ಭಗವದ್ಗೀತೆ ಮತ್ತು ಭಾಗವತ ಅಂತ. ಹಾಗಾಗಿ ಜಗದ್ಗುರು ಕೃಷ್ಣನ ಆದೇಶ ನನ್ನ ಜ್ಞಾನವನ್ನು ಎಲ್ಲರಿಗೂ ಹಂಚಿ ಭಗವದ್ಗೀತೆ ಭಾಗವತವನ್ನು ಅಂತ. ಅದೇ ಭಗವಂತ ಭಕ್ತನ ರೂಪದಲ್ಲಿ ಬಂದಾಗಲೂ ಕೂಡ ಹೇಳಿರುವಂಥ ಆಜ್ಞೆ ಈ ಭಗವದ್ಗೀತೆ ಭಾಗವತವನ್ನು ಹಂಚಿ ಅಂತೇಳಿ ಹೇಳಿ. ಹಾಗೆಯೇ ಇಡೀ ಗುರು ಪರಂಪರೆಯ ಆಜ್ಞೆ ಅದೇ ಆಗಿದೆ. ಆದ್ದರಿಂದ ಭಕ್ತಿ ವಿನೋದ್ ಠಾಕೂರ್ ಕೂಡ ಹೇಳ್ತಾರೆ, ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜರವರಿಗೆ ಹೇಳ್ತಾರೆ, ನಿರ್ಜನ ಭಜನೆ ಮಾಡುವುದು ನಿಜವಾದ ಸೇವೆ ಅಲ್ಲ, ಮಾಯಾಪುರ ಧಾಮಕ್ಕೆ ನಿಜವಾದ ಸೇವೆ ಅಂತೇಳಿ ಹೇಳಿದರೆ ಹೆಚ್ಚು ಹೆಚ್ಚು ಗ್ರಂಥಗಳನ್ನು ವಿತರಣೆ ಮಾಡಬೇಕು, ಭಗವತ್ ಸಂಬಂಧವಾದಂತಹ ಗ್ರಂಥಗಳನ್ನು ವಿತರಣೆ ಮಾಡಬೇಕು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಹಾಗಾಗಿ ನಾವು ನಿರ್ಜನ ಭಜನೆ ಮಾಡಿ ಸಂಕೀರ್ತನೆ ಆಂದೋಲನಕ್ಕೆ ನಾವು ಕುತ್ತನ್ನು ತರಬಾರ್ದು ಅಂತೇಳಿ ಹೇಳ್ತಾರೆ. ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜರು ಹೇಳ್ತಾರೆ, ಅದೇ ಗುರು ಪರಂಪರೆಯಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜರು ಹೇಳ್ತಾರೆ, ಪ್ರಪಂಚದಲ್ಲಿರುವಂತಹ ಎಲ್ಲ ಗ್ರಂಥಗಳು ಸುಟ್ಟು ಹೋದರೂ ಕೂಡ ಶ್ರೀಮದ್ ಭಾಗವತ ಮಾತ್ರ ಉಳ್ಕೊಂಡ್ರು ಯಾವುದೇ ನಷ್ಟ ಇಲ್ಲ. ಯಾಕೆಂದರೆ ಶ್ರೀಮದ್ ಭಾಗವತದಲ್ಲಿ ಎಲ್ಲ ಇದೆ ಅಂತೇಳಿ ಹೇಳಿ. ಅದೇ ರೀತಿಯಲ್ಲಿ ಶ್ರೀಲ ಪ್ರಭುಪಾದರು ಕೂಡ ಹೇಳ್ತಾರೆ, ನನ್ನನ್ನು ಸಂತೋಷಪಡಿಸಬೇಕು ಅಂತೇಳಿ ಹೇಳಿದರೆ ಬೇರೆ ದಾರಿ ಇಲ್ಲ. ಯಾವ ದಾರಿ? ನನ್ನ ಗ್ರಂಥಗಳ ವಿತರಣೆ ಮಾಡಿ ಅಂತೇಳಿ ಹೇಳಿ. ಆಮೇಲೆ ಇನ್ನೊಂದು ಕಡೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಭಗವಂತ ಒಬ್ಬನೇ, ಅವನನ್ನು ತಿಳ್ಕೊಳ್ಳಿಕ್ಕಿರುವಂಥ ದಾರಿ ಒಂದೇ, ಅದೇನು ಅಂತೇಳಿ ಹೇಳಿದರೆ ಶ್ರೀಮದ್ ಭಾಗವತ ಅಂತೇಳಿ ಹೇಳಿ. ಹಾಗೆಯೇ ಅವರ ಶ್ರೀಲ ಪ್ರಭುಪಾದರ ಶಿಷ್ಯಂದಿರನ್ನು ನೋಡಿದರೆ ಅವರಿಗೂ ಕೂಡ ಶ್ರೀಲ ಪ್ರಭುಪಾದರು ಕೊಟ್ಟಿರುವಂತಹ ಆಜ್ಞೆ ಅದೇನೆ. ಹಾಗೆಯೇ ಆ ಶ್ರೀಲ ಪ್ರಭುಪಾದರ ಶಿಷ್ಯಂದಿರಿಂದ ಅವರ ಶಿಷ್ಯಂದರಿಗೂ ಕೂಡ ಬರುವಂಥ ಆಜ್ಞೆ ಅದೇ ಆಜ್ಞೆ. ಹಾಗಾಗಿ ಶ್ರೀಲ ಜಯಪತಾಕ್ ಮಹಾರಾಜರವರು ಕೂಡ ಒಂದು ಕಡೆ ಹೇಳ್ಕೊತಾರೆ, ನನಗೆ ನನ್ನ ಗುರುಗಳಾದಂತಹ ಶ್ರೀಲ ಪ್ರಭುಪಾದರ ಆಜ್ಞೆಯನ್ನು ಕೊಟ್ಟಿದ್ದಾರೆ, ಪ್ರತಿ ತಿಂಗಳು ಕೂಡ 10,000 ಮಹಾ ಬಿಗ್ ಬುಕ್ಸ್ ಅಂದರೆ ಮಹಾಗ್ರಂಥಗಳನ್ನು ವಿತರಣೆ ಮಾಡಬೇಕು ಅಂತೇಳಿ ಹೇಳಿ. ಹಾಗಾಗಿ ಇದನ್ನು ಎಲ್ಲರೂ ಕೂಡ ತುಂಬ ಗಂಭೀರವಾಗಿ ಪರಿಗಣಿಸಬೇಕು. ಹಾಗೆ ಇನ್ನೊಬ್ಬರು ಶಿಷ್ಯರಾದಂತಹ
ಶ್ರೀಲ ಗೋಪಾಲಕೃಷ್ಣ ಗೋಸ್ವಾಮಿ ಮಹಾರಾಜರಿಗೂ ಕೂಡ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಭಾರತ ದೇಶದಲ್ಲಿ ನಾವು ಪ್ರಚಾರ ಮಾಡಬೇಕು ಅಂತೇಳಿ ಹೇಳಿದರೆ ಅದು ಗ್ರಂಥಗಳ ವಿತರಣೆಯಿಂದ. ಯಾಕೆಂದರೆ ಬೇರೆ ಎಲ್ಲ ಕಡೆ ಪ್ರಪಂಚದಾದ್ಯಂತ ನಮ್ಮ ಪ್ರಚಾರ ಹೇಗೆ ನಡೆದಿದೆ ಅಂತೇಳಿ ಹೇಳಿದರೆ ಗ್ರಂಥಗಳ ವಿತರಣೆಯಿಂದ. ಹಾಗಾಗಿ ಇಲ್ಲೂ ಕೂಡ ನಾವು ಮಾಡಬೇಕಾಗಿರೋದು ಅದನ್ನೇ ಅಂತೇಳಿ. ಹಾಗೆ ಗ್ರಂಥಗಳ ವಿತರಣೆಯೇ ನಿಜವಾದ ಪ್ರಚಾರ ಅಂತ ಕೂಡ ಅವರಿಗೆ ಹೇಳ್ತಾರೆ. ಗೋಪಾಲಕೃಷ್ಣ ಮಹಾರಾಜ್ ಅವರಿಗೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಪ್ರೀಚಿಂಗ್ ಮೀನ್ಸ್ ಬುಕ್ ಡಿಸ್ಟ್ರಿಬ್ಯೂಷನ್ ಅಂತ. ಹಾಗಾಗಿ ಈ ಭಾಗವತ ವಿತರಣೆ ಅನ್ನೋದೇನಿದೆ ಇದು ಗುರು ಪರಂಪರೆಯ ಆಶಯ, ಗುರುಗಳ ಆಶಯ. ಹಾಗಾಗಿ ಗುರುಗಳ ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯಾ ಪ್ರಸಾದ ನ ಗತಿ ಕುತೋಪಿ. ಹಾಗಾಗಿ ಗುರುಗಳನ್ನು ನಾವು ಸಂತುಷ್ಟಿ ಪಡಿಸಬೇಕು ಅಂತೇಳಿ ಹೇಳಿದರೆ ಅವರ ಆಶಯವನ್ನು ಅರಿತು ಅದೇ ಹಾದಿಯಲ್ಲಿ ನಾವು ನಡಿಬೇಕು. ಇದರಿಂದ ತುಂಬ ಸಂತೋಷ ಆಗುತ್ತೆ. ಇವತ್ತು ನಾನು ಯಾವುದೋ ಒಂದು ಪ್ರಭುಪಾದರು ಅವರ ಶಿಷ್ಯರಿಗೆ ಬರೆದಿರುವಂತಹ ಪತ್ರವನ್ನು ಓದ್ತಾ ಇದ್ದೆ. ಆ ಪತ್ರದಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನನ್ನನ್ನು ಸಂತುಷ್ಟಿ ಪಡಿಸಲಿಕ್ಕೆ ಬೇರೆ ದಾರಿನೇ ಇಲ್ಲ, ಇದೊಂದೇ ದಾರಿ ಅಂತೇಳಿ ಹೇಳ್ತಾರೆ. ದುರದೃಷ್ಟ ಅಂತೇಳಿ ಹೇಳಿದರೆ ಇದು ಎಷ್ಟೋ ಜನರಿಗೆ ಗೊತ್ತಿಲ್ಲ ಶ್ರೀಲ ಪ್ರಭುಪಾದರು ಈ ಮಾತುಗಳನ್ನು ಹೇಳಿದ್ದಾರೆ ಅಂತೇಳಿ ಹೇಳಿ. ಹಾಗಾಗಿ ಶ್ರೀಲ ಪ್ರಭುಪಾದರು ನಾವು ಒಂದು ದಿವಸ ಪೂರ್ತಿ ಹೇಳ್ಬೋದು ಶ್ರೀಲ ಪ್ರಭುಪಾದರಿಗೆ ಗ್ರಂಥಗಳ ವಿತರಣೆಯಲ್ಲಿ ಎಷ್ಟೊಂದು ಆಸಕ್ತಿ ಇತ್ತು ಅಂತೇಳಿ ಹೇಳಿ. ಆಮೇಲೆ ಅಷ್ಟು ಮಾತ್ರ ಅಲ್ಲ, ಶ್ರೀಮದ್ ಭಾಗವತ ವಿಶೇಷವಾಗಿ ಶ್ರೀಲ ಪ್ರಭುಪಾದರ ಜೀವನದಲ್ಲಿ ನಾವು ನೋಡ್ತೇವೆ. ಶ್ರೀಲ ಪ್ರಭುಪಾದರು ಶುರು ಮಾಡಿದ್ದು ಈ ನಮ್ಮ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘದ ಸಂಸ್ಥೆಯ ಒಂದು ಹುಟ್ಟಬೇಕಿದ್ರೆ ಮುಂಚೆನೆ ಶ್ರೀಲ ಪ್ರಭುಪಾದರು ತಮ್ಮ ಒಂದು ಪ್ರಚಾರ ಕಾರ್ಯವನ್ನು ಶುರು ಮಾಡಿದ್ದು ಶ್ರೀಮದ್ ಭಾಗವತದಿಂದ. ಶ್ರೀಲ ಪ್ರಭುಪಾದರು ಶ್ರೀಮದ್ ಭಾಗವತದ 1ನೇ ಸ್ಕಂದದ 3 ಪ್ರತಿಗಳನ್ನು ಮಾಡಿ ಆಮೇಲೆ ಅದರ 600 ಪ್ರತಿಗಳನ್ನು ಒಂದು ಟ್ರಂಕಲ್ಲಿ ತಗೊಂಡು ಅದನ್ನು ಮೊದಲೇ ಕಳಿಸಿರ್ತಾರೆ ಶ್ರೀಲ ಪ್ರಭುಪಾದರು ನ್ಯೂಯಾರ್ಕ್ ಸಿಟಿಗೆ. ಆಮೇಲೆ ಅವರು ಹೋಗ್ಬಿಟ್ಟು ಅಲ್ಲಿ ಅವರು 2 ತೀವ್ರವಾದ ಹೃದಯಾಘಾತ ಆದಮೇಲೂ ಕೂಡ ಅವರು ಜಲದೂತದಿಂದ ಹೊರಗಡೆ ಬಂದ ಕೂಡಲೇ ಅಲ್ಲಿ ಕ್ಯಾಪ್ಟನ್ ಪಾಂಡ್ಯಗೂ ಕೂಡ ಶ್ರೀಮದ್ ಭಾಗವತವನ್ನು ವಿತರಣೆ ಮಾಡ್ತಾರೆ. ಇದು ನಾವು ಆಚಾರ್ಯ ಅಂತೇಳಿ ಹೇಳಿದ್ರೆ ಅವರ ಜೀವನದಿಂದ ನಾವು ತಿಳ್ಕೊಳ್ಳೋದು ಸುಮಾರು ಇರುತ್ತೆ, ಅವರ ಸಂದೇಶದಿಂದ ಅವರ ಆಳತಿಯಿಂದ ನಾವು ತಿಳ್ಕೊಳ್ಳೋದು ತುಂಬ ಇರುತ್ತೆ, ಅವರ ಗ್ರಂಥಗಳಿಂದ ತಿಳ್ಕೊಳ್ಳೋದು ಹಾಗೆ ಇರುತ್ತೆ. ಹಾಗೆ ಶ್ರೀಲ ಪ್ರಭುಪಾದರ ಜೀವನವನ್ನು ನೋಡಿದರೂ ಕೂಡ ಶ್ರೀಲ ಪ್ರಭುಪಾದರ ಜೀವನದ ಮೂಲಕ ನಮಗೆ ಏನು ಸಂದೇಶವನ್ನು ಸಾರಿದ್ರು ಅಂತೇಳಿ ಹೇಳಿದರೆ, ಶ್ರೀಲ ಪ್ರಭುಪಾದರು 2 ತೀವ್ರವಾದ ಹೃದಯಾಘಾತ ಆದಮೇಲೂ ಕೂಡ ಶ್ರೀಮದ್ ಭಾಗವತವನ್ನು ವಿತರಣೆ ಮಾಡಿದರು. ಶ್ರೀಲ ಪ್ರಭುಪಾದರು ತಮ್ಮ ನ್ಯೂಯಾರ್ಕ್ ಸಿಟಿಗೆ ಹೋದ ಮೇಲೂ ಕೂಡ ಶ್ರೀಲ ಪ್ರಭುಪಾದರು ಅಲ್ಲಿ ಗೋಮಾಂಸವನ್ನು ಭಕ್ಷಣೆ ಮಾಡುವಂತಹ ಜನರಿಗೂ ಕೂಡ ಶ್ರೀಮದ್ ಭಾಗವತವನ್ನು ವಿತರಣೆ ಮಾಡಿದರು. ಶ್ರೀಲ ಪ್ರಭುಪಾದರು ತಮ್ಮ ಅನಾರೋಗ್ಯ ಸ್ಥಿತಿಯಲ್ಲೂ ಕೂಡ ಪ್ರತಿನಿತ್ಯ ರಾತ್ರಿ 12:12ವರೆಗೆ ಎದ್ದುಬಿಟ್ಟು ಶ್ರೀಮದ್ ಭಾಗವತಕ್ಕೆ ವ್ಯಾಖ್ಯಾನವನ್ನು ಕೊಟ್ಟರು. ಶ್ರೀಲ ಪ್ರಭುಪಾದರು ತಮ್ಮ ಕೊನೆಯ ಗಳಿಗೆಯಲ್ಲೂ ಕೂಡ ಇನ್ನೇನು ಅವರ ಶರೀರ ಅಂತ್ಯಕಾಲದಲ್ಲೂ ಕೂಡ ಶ್ರೀಲ ಪ್ರಭುಪಾದರು ಶ್ರೀಮದ್ ಭಾಗವತಕ್ಕೆ ತಮ್ಮ ಭಾವಾರ್ಥವನ್ನು ಭಕ್ತಿವೇದಂತ ಭಾವಾರ್ಥವನ್ನು ಕೊಟ್ಟರು. ಅಂದರೆ ಸರಿಯಾಗಿ ಆ ಸಮಯದಲ್ಲಿ ಶ್ರೀಲ ಪ್ರಭುಪಾದರ ದೇಹಸ್ಥಿತಿ ಎಷ್ಟು ಒಂದು ಕಠಿಣ ಪರಿಸ್ಥಿತಿ ಇತ್ತು ಅಂತೇಳಿ ಹೇಳಿದ್ರೆ ಶ್ರೀಲ ಪ್ರಭುಪಾದರ ಉಚ್ಚಾರ ಕೂಡ ಸ್ಪಷ್ಟ ಇಲ್ಲ ಅದರಲ್ಲಿ. ಆದರೂ ಕೂಡ ಶ್ರೀಲ ಪ್ರಭುಪಾದರು ಶ್ರೀಮದ್ ಭಾಗವತಕ್ಕೆ ಭಾವಾರ್ಥವನ್ನು ಕೊಡ್ತಾರೆ ಆ ಸಮಯದಲ್ಲಿ. ಹಾಗಾಗಿ ಶ್ರೀಲ ಪ್ರಭುಪಾದರು ತಮ್ಮ ಜೀವನದಿಂದ ನಮಗೆ ಕಲಿಸಿರುವಂತಹ ಪಾಠ ಏನಪ್ಪ ಅಂತೇಳಿ ಹೇಳಿದರೆ, ಯದ್ ವೈಷ್ಣವಾನಾಂ ಪ್ರಿಯಂ, ಶ್ರೀಮದ್ ಭಾಗವತ ವೈಷ್ಣವರಿಗೆ ಪರಮಪ್ರಿಯವಾಗಿರುವುದು. ಯಾಕೆ ವೈಷ್ಣವರಿಗೆ ಪರಮಪ್ರಿಯವಾಗಿರುವುದು? 2 ರೀತಿಯಿಂದ ವೈಷ್ಣವರಿಗೆ ಶ್ರೀಮದ್ ಭಾಗವತ ಪರಮಪ್ರಿಯವಾಗಿರುವುದು. ಯಾಕೆ ಅಂತೇಳಿ ಹೇಳಿದ್ರೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಕೃಷ್ಣ ತುಲ್ಯ ಭಾಗವತ ಅಂತ. ಭಾಗವತ ಕೃಷ್ಣ ತುಲ್ಯ, ಭಾಗವತ ಸಾಕ್ಷಾತ್ ಶ್ರೀಕೃಷ್ಣನೇ. ಪದ್ಮಪುರಾಣದಲ್ಲೂ ಕೂಡ ಬರುತ್ತೆ, ಶ್ರೀಮದ್ ಭಾಗವತಾಖ್ಯೋಯಂ ಪ್ರತ್ಯಕ್ಷ ಕೃಷ್ಣ ಏವ ಹಿ, ಕಣ್ಣಿಗೆ ಕಾಣಿಸುವಂತಹ ಕೃಷ್ಣ, ಪ್ರತ್ಯಕ್ಷವಾಗಿರುವಂತಹ ಕೃಷ್ಣ ಶ್ರೀಮದ್ ಭಾಗವತ. ಹಾಗಾಗಿ ವೈಷ್ಣವರಿಗೆ ಭಗವಂತನಾದ ಕೃಷ್ಣ ಅಂದರೆ ಪರಮಪ್ರಿಯವಾಗಿರುವುದು, ಪ್ರಾಣಕ್ಕಿಂತಲೂ ಹೆಚ್ಚು ಪ್ರಿಯವಾಗಿರುವುದು. ಶ್ರೀಲ ಕನಕದಾಸರು ಹೇಳ್ತಾರೆ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವ ಬರಿದೆ ಮಾತೇಕಿನ್ನು ಅರಿತು ಬೇಡುವೆನಯ್ಯ, ಪ್ರಾಣವ ಪರರಿಗೆ ಬೇಡಿದರೆ ಕೊಡಬಹುದು, ಮಾನಾಭಿಮಾನಗಳ ತಗ್ಗಿಸಲಿಬಹುದು, ಪ್ರಾಣದಾಯಕನಾದ ಆದಿಕೇಶವರಾಯ ಜಾಣ ಶ್ರೀಕೃಷ್ಣ ನಿನ್ನ ಅಡಿಯ ಬಿಡಲಾಗದು ಅಂತ. ಪ್ರಾಣವನ್ನು ಬೇಕಾದರೆ ಬೇರೆಯವರಿಗೆ ಕೊಟ್ಟು ಬಿಡ್ತೇನೆ, ಆದರೆ ಕೃಷ್ಣ ನಿನ್ನ ಅಡಿಯನ್ನು ಬಿಡಲಿಕ್ಕೆ ಆಗುವುದಿಲ್ಲ ಅಂತೇಳಿ ಹೇಳಿ. ಹಾಗೆ ಪ್ರಾಣಕ್ಕಿಂತಲೂ ಪ್ರಿಯವಾಗಿರುವುದು ವೈಷ್ಣವರಿಗೆ ಪ್ರಿಯವಾಗಿರುವವನು ಕೃಷ್ಣ. ಹಾಗಾಗಿ ಆ ಕೃಷ್ಣ ರೂಪಿಯಾದಂತಹ ಭಾಗವತ ವೈಷ್ಣವರಿಗೆ ಪ್ರಿಯವಾಗಿರುವುದು. ಈ ದೃಷ್ಟಿಯಲ್ಲಿ ಭಾಗವತ ವೈಷ್ಣವರಿಗೆ ಪರಮ ಪ್ರಿಯವಾಗಿರುವುದು.
ಇನ್ನೊಂದು ದೃಷ್ಟಿಯಲ್ಲೂ ಕೂಡ ಭಾಗವತ ವೈಷ್ಣವರಿಗೆ ಪರಮ ಪ್ರಿಯವಾಗಿರುವುದು. ಯಾಕೆ ಅಂತೇಳಿ ಹೇಳಿದ್ರೆ, ಮಾತಾಜಿ ಭಗವದ್ಗೀತೆಯ ಬಗ್ಗೆ ಹೇಳ್ತಾ ಇದ್ರು. ಭಗವದ್ಗೀತೆಯಲ್ಲಿ ಭಗವಂತ ಒಂದು ಕಡೆ ಹೇಳ್ತಾನೆ, ಜನ್ಮ ಕರ್ಮ ಛಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಅರ್ಜುನ ಅಂತ. ನನ್ನ ದಿವ್ಯ ಜನ್ಮ ಕರ್ಮಗಳನ್ನು ತಿಳ್ಕೊಂಡ್ರೆ ಅವನು ಮತ್ತೆ ಈ ಹುಟ್ಟು ಸಾವು ಚಕ್ರಕ್ಕೆ ಸಿಕ್ಕಾಕೊಳ್ಬೇಕಾಗಿಲ್ಲ ಅಂತೇಳಿ ಹೇಳಿ. ಹಾಗೇನೆ ಶ್ರೀಮದ್ ಭಾಗವತದಲ್ಲಿ ಭಗವಂತನ ದಿವ್ಯ ಜನ್ಮ ಕರ್ಮಗಳ ಮಾತ್ರ ಅಲ್ಲ, ಭಗವಂತನಿಗೆ ತುಂಬ ಪ್ರೀತಿ ಪಾತ್ರರಾಗಿರುವಂತಹ ಭಾಗವತೋತ್ತಮರಾಗಿರುವಂತಹ ಎಲ್ಲ ಭಗವಂತನ ಭಕ್ತರ ಕಥೆಗಳು ಬರೋದು. ಭಗವಂತನ ಭಕ್ತರು ಎಷ್ಟು ಪ್ರೀತಿಯಿಂದ ಭಗವಂತನಿಗೆ ಸ್ತುತಿ ಮಾಡಿರೋದು. ಕುಂತಿ ಸ್ತುತಿ ಇರ್ಬೋದು, ಭೀಷ್ಮ ಸ್ತುತಿ ಇರ್ಬೋದು, ಗಜೇಂದ್ರ ಸ್ತುತಿ ಇರ್ಬೋದು, ಧ್ರುವ ಸ್ತುತಿ ಇರ್ಬೋದು, ಪ್ರಹ್ಲಾದ ಸ್ತುತಿ ಇರ್ಬೋದು. ಅಷ್ಟು ಮಾತ್ರ ಅಲ್ಲ, ತಮ್ಮ ಎಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಭಗವಂತನಲ್ಲದೆ ಬೇರೆ ಯಾರನ್ನೂ ಶರಣು ಹೋಗದೇ ಇರುವಂತಹ ಭಾಗವತೋತ್ತಮರ ಕಥೆಗಳು ಶ್ರೀಮದ್ ಭಾಗವತದಲ್ಲಿ ಬರುತ್ತೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಹೇಳ್ಬಿಟ್ಟು ನಾವು ಏನು ಹೇಳ್ತೇವೋ ಇದನ್ನು ಅವರ ನಿಜ ಜೀವನದಲ್ಲಿ ನಾವು ನೋಡ್ತೇವೆ. ಉದಾಹರಣೆಗೆ 9ನೇ ಸ್ಕಂದದಲ್ಲಿ ಅಂಬರೀಷ್ ಮಹಾರಾಜರ ಕಥೆ ಬರುತ್ತೆ. ಅಂತಹ ಒಂದು ಪ್ರಾಣನೇ ಆಗುವಂತಹ ಸಂದರ್ಭ ಬಂದರೂ ಕೂಡ ಭಗವಂತನಲ್ಲದೆ ಬೇರೆ ಯಾರನ್ನೂ ಆಶ್ರಯಿಸಲಿಲ್ಲ. ಪ್ರಹ್ಲಾದ್ ಮಹಾರಾಜರ ಜೀವನದಲ್ಲಿ ನಾವು ನೋಡ್ತೇವೆ, ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಭಗವಂತನಲ್ಲದೆ ಹರಿನಾಮವನ್ನು ಬಿಡಲಿಕ್ಕೆ ಅವರು ತಯಾರಿರಲಿಲ್ಲ. ಹಾಗೆಯೇ ಎಲ್ಲ ಪಾಂಡವರ ಜೀವನದಲ್ಲೂ ನಾವು ನೋಡ್ತೇವೆ. ಎಲ್ಲರ ಜೀವನದಲ್ಲೂ ಕೂಡ ಭಗವಂತನಲ್ಲದೆ ಪರೀಕ್ಷಿತ್ ಮಹಾರಾಜರ ಇಡೀ ಭಾಗವತಕ್ಕೆ ಒಂದು ನಾಯಕರು ಅಂತೇಳಿ ಹೇಳ್ಬೋದು. ಆ ಪರೀಕ್ಷಿತ್ ಮಹಾರಾಜರ ಜೀವನದಲ್ಲೂ ಕೂಡ ನಾವು ನೋಡ್ತೇವೆ, ಯಾವಾಗ ಇನ್ನು 7 ದಿವಸ ಅಷ್ಟೇ ಬದುಕೋದು ಅಂತ ಗೊತ್ತಾಯಿತು, ಆಗಲೂ ಕೂಡ ಭಗವಂತನನ್ನೇ ಆಶ್ರಯಿಸಿ ಭಗವಂತನ ಭಾಗವತವನ್ನೇ ಆಶ್ರಯಿಸ್ತಾರೆ ಪರೀಕ್ಷಿತ್ ಮಹಾರಾಜರು. ಹೀಗೆ ಅದರಿಂದ ಭಗವಂತ ಮತ್ತು ಭಾಗವತೋತ್ತಮರ ದಿವ್ಯ ಲೀಲೆಗಳಿರುವಂತಹ ಶ್ರೀಮದ್ ಭಾಗವತ ವೈಷ್ಣವರಿಗೆ ಪರಮಪ್ರಿಯವಾಗಿರುವುದು. ಹಾಗೆಯೇ ನಾವು ನೋಡ್ತೇವೆ ಎಲ್ಲ ವೈಷ್ಣವರ ಜೀವನದಲ್ಲಿ ಭಾಗವತ ಎಷ್ಟು ಪ್ರಿಯವಾಗಿರುವುದು ಅಂತ. ಇನ್ನೊಬ್ಬರು ಭಾಗವತೋತ್ತಮರು ರಸಿಕಾನಂದ ಅಂತ ಒಬ್ಬರು ಗೌಡಿಯ ಪರಂಪರೆಯಲ್ಲಿ ಬರ್ತಾರೆ. ಅವರು ಚಿಕ್ಕವರಿರಬೇಕಾದ್ರೆ ಅವರು ಆಟ ಆಡ್ಲಿಕ್ಕೆ ಹೋದರೆ ಸ್ವಾಭಾವಿಕವಾಗಿ ಮಕ್ಕಳು ಆಟ ಆಡ್ಲಿಕ್ಕೆ ಹೋಗ್ಬಿಟ್ರೆ ಮತ್ತೆ ಊಟಕ್ಕೆ ಕರೆದ್ರೂ ಬರೋದಿಲ್ಲ. ಹಾಗೆ ನಾವು ಕೃಷ್ಣ ಲೀಲೆಯಲ್ಲೂ ಕೂಡ ನೋಡ್ತೇವೆ, ಕೃಷ್ಣ ಎಷ್ಟೋ ಸಲ ಯಶೋಧ ಮಾತೆ ತುಂಬ ಕಷ್ಟಪಟ್ಟು ಕರಿಬೇಕಾಗುತ್ತೆ, ಆಟದಲ್ಲಿ ಅಷ್ಟು ಮಗ್ನರಾಗಿರ್ತಾರೆ. ಹಾಗೆಯೇ ರಸಿಕಾನಂದ ಆಟಕ್ಕೆ ಆಡ್ಲಿಕ್ಕೆ ಹೋದರೆ ಊಟಕ್ಕೆ ಬರ್ತಾ ಇರಲಿಲ್ಲ. ಹಾಗಾಗಿ ತಂದೆ ತಾಯಿಗಳಿಗೆ ಚಿಂತೆ ಆಗುತ್ತೆ, ಯಾಕಪ್ಪ ನೀನು ತಿಂಡಿಗೂ ಊಟಕ್ಕೂ ಬರಲ್ಲ, ಆಟ ಆಡ್ಕೊಂಡಿರ್ತೀಯ ಅಂತ. ಆಗ ರಸಿಕಾನಂದ ಹೇಳ್ತಾರೆ, ಚಿಕ್ಕ ಹುಡುಗ ಚಿಕ್ಕ ಮಗು ನನಗೆ ನಮ್ಮ ಮನೆಯಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಭಾಗವತ ಕತೆ ನಡೀತಾನೇ ಇದ್ದರೆ ನಾನು ಆಟ ಆಡಲಿಕ್ಕೂ ಹೋಗೋದಿಲ್ಲ ಅಂತೇಳಿ ಹೇಳ್ತಾರೆ. ಹಾಗೆಯೇ ಅವರ ತಂದೆ ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಅವರ ತಂದೆ ಕೂಡ ವೈಷ್ಣವರಾಗಿರ್ತಾರೆ. ಭಾಗವತ ಕತೆ ನಿರಂತರ ಭಾಗವತ ಕತೆಗೆ ವ್ಯವಸ್ಥೆ ಮಾಡ್ತಾರೆ. ಆಮೇಲೆ ರಸಿಕಾನಂದ ಆಟ ಆಡಲಿಕ್ಕೂ ಕೂಡ ಹೋಗೋದಿಲ್ಲ. ಹಾಗೆಯೇ ಭಾಗವತರಿಗೆ ಭಾಗವತೋತ್ತಮರಿಗೆ ಭಾಗವತದಲ್ಲಿ ಅಷ್ಟು ಪ್ರಿಯ ಅವರು. ಅದಕ್ಕೋಸ್ಕರ ಸನಾತನ ಗೋಸ್ವಾಮಿ ಅವರು ಹೇಳ್ತಾರೆ, ಶ್ರೀಮದ್ ಭಾಗವತ ಸರ್ವ ಭಾಗವತ ಪ್ರಾಣ ಶ್ರೀಮದ್ ಭಾಗವತ ಪ್ರಭೋ ಅಂತ. ಎಲ್ಲ ಭಾಗವತರ ಪ್ರಾಣ ಶ್ರೀಮದ್ ಭಾಗವತ ಅಂತೇಳಿ ಹೇಳಿ. ಹಾಗೆಯೇ ನಮ್ಮ ಗುರು ಪರಂಪರೆಗೆ ನಾವು ನೀಡುವಂತಹ ಅತ್ಯುನ್ನತ ಕಾಣಿಕೆ ಏನಪ್ಪ ಅಂತೇಳಿ ಹೇಳಿದ್ರೆ ಭಾಗವತ ರೂಪಿ ಭಗವಂತನ ಸೇವೆ. ಯಾಕೆ ಅಂದರೆ ಭಗವಂತ ಬೇರೆ ಬೇರೆ ಸಮಯದಲ್ಲಿ, ಬೇರೆ ಬೇರೆ ಕಾಲದಲ್ಲಿ, ಬೇರೆ ಬೇರೆ ಸಂದರ್ಭದಲ್ಲಿ, ಬೇರೆ ಬೇರೆ ಯುಗದಲ್ಲಿ, ಬೇರೆ ಬೇರೆ ಬ್ರಹ್ಮಾಂಡಗಳಲ್ಲಿ ಬೇರೆ ಬೇರೆ ಅವತಾರವನ್ನು ತಾಳಿ ಭಕ್ತರನ್ನು ಉದ್ಧಾರ ಮಾಡ್ತಾನೆ, ದುಷ್ಟರನ್ನು ನಿಗ್ರಹ ಮಾಡ್ತಾನೆ, ಎಲ್ಲರನ್ನು ಉದ್ಧಾರ ಮಾಡ್ತಾನೆ. ದುಷ್ಟರನ್ನು ನಿಗ್ರಹ ಮಾಡೋದು ಕೂಡ ಅವರ ಉದ್ಧಾರನೆ. ಅದೇ ರೀತಿಯಲ್ಲಿ ಕಲಿಯುಗದಲ್ಲಿ ವಿಶೇಷವಾಗಿ ಭಗವಂತ ಕಲಿಯುಗದ ಬದ್ಧ ಜೀವಿಗಳನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ಭಾಗವತ ರೂಪದಲ್ಲಿ ಬಂದಿದ್ದಾನೆ. ಇದರಲ್ಲಿ ಭಾಗವತದಲ್ಲಿ ಮುನ್ನುಡಿಯಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಮಹಾಧ್ವದನ್ಯಾಯ ಅವತಾರಿಯಾದಂತಹ ಚೈತನ್ಯ ಮಹಾಪ್ರಭುಗಳು ಭಾರತದಾದ್ಯಂತ ಸಂಚಾರ ಮಾಡಿದರು. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಯಾಕಪ್ಪ ಸಂಚಾರ ಮಾಡಿದರು ಅಂತೇಳಿ ಹೇಳಿದರೆ ಶ್ರೀಮದ್ ಭಾಗವತದ ಪ್ರಚಾರಕ್ಕಾಗಿ. ಆಮೇಲೆ ಇನ್ನೊಂದು ಕಡೆ ಹೇಳ್ತಾರೆ, ಚೈತನ್ಯ ಮಹಾಪ್ರಭುಗಳು ಈ ಭಾಗವತವನ್ನು ಪ್ರಪಂಚದ ಮೂಲೆ ಮೂಲೆಯಲ್ಲೂ ಕೂಡ ಇದನ್ನು ವಿತರಣೆ ಮಾಡಬೇಕು ಅನ್ನೋದು ಚೈತನ್ಯ ಮಹಾಪ್ರಭುಗಳ ಇಚ್ಛೆ ಆಗಿತ್ತು. ಇದು ಚೈತನ್ಯ ಮಹಾಪ್ರಭುಗಳ ಆಜ್ಞೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಚೈತನ್ಯ ಮಹಾಪ್ರಭುಗಳ ಆಜ್ಞೆಯನ್ನು ಪಾಲನೆ ಮಾಡೋದು ನಮ್ಮೆಲ್ಲರ ಗುರಿ. ನಮ್ಮ ಭಕ್ತಿ ಅಂತೇಳಿ ಹೇಳಿದರೆ ಭಗವಂತನಿಗೆ ಏನು ಪ್ರೀತಿನೋ ಅದನ್ನು ನಾವು ಮಾಡೋದೇ ಭಕ್ತಿ. ಹಾಗಾಗಿ ಭಗವಂತನಿಗೆ ಇದು ಪ್ರೀತಿ, ಭಾಗವತ ವಿತರಣೆ ಭಗವಂತನಿಗೆ ಪ್ರಿಯವಾಗಿರೋದು, ಭಗವಂತನ ಭಕ್ತರಿಗೆ ಪ್ರಿಯವಾಗಿರೋದು, ಗುರು ಪರಂಪರೆಗೆ ಪ್ರಿಯವಾಗಿರೋದು ಅಂತ ಗೊತ್ತಾದ ಮೇಲೂ ಕೂಡ ನಾವು ಸುಮ್ಮನೆ ಕೂತ್ಕೊಳ್ಳೋದು ಸರಿಯಲ್ಲ.
ಹಾಗಾಗಿ ನಾವೆಲ್ಲರೂ ಕೂಡ 7ನೇ ಸ್ಕಂದದ 14ನೇ ಅಧ್ಯಾಯದ 39ನೇ ಶ್ಲೋಕದಲ್ಲಿ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ ಚೈತನ್ಯ ಮಹಾಪ್ರಭುಗಳ ಬಗ್ಗೆ. ಆದ್ದರಿಂದ ಕೃಷ್ಣ ಪ್ರಜ್ಞಾ ಪ್ರಚಾರಕರು ಸಂಕೀರ್ತನ ಆಂದೋಲನಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಅದರಲ್ಲೂ ವಿಶೇಷವಾಗಿ ದಿವ್ಯ ಸಾಹಿತ್ಯವನ್ನು ಹೆಚ್ಚು ಹೆಚ್ಚಾಗಿ ಪ್ರಸಾರ ಮಾಡಬೇಕು. ಇದು ಸಂಕೀರ್ತನ ಆಂದೋಲನಕ್ಕೆ ನೆರವಾಗುತ್ತದೆ. ವಿಗ್ರಹಾರಾಧನೆಗೆ ಅವಕಾಶವಿದ್ದರೆ ನಾವು ಅನೇಕ ಕೇಂದ್ರಗಳನ್ನು ಸ್ಥಾಪಿಸಬಹುದು. ಆದರೆ ನಾವು ದಿವ್ಯ ಸಾಹಿತ್ಯವನ್ನು ಪ್ರಸಾರ ಮಾಡುವುದರತ್ತ ಹೆಚ್ಚು ಒತ್ತು ಕೊಡಬೇಕು. ಏಕೆಂದರೆ ಇದು ಜನರನ್ನು ಕೃಷ್ಣ ಪ್ರಜ್ಞಾವಂತರನ್ನಾಗಿ ಮಾಡುವಲ್ಲಿ ತುಂಬ ಪರಿಣಾಮಕಾರಿಯಾಗಿರುತ್ತದೆ. ಆದ್ದರಿಂದ ಇದನ್ನು ಪ್ರಚಾರ ಮಾಡೋದ್ರಿಂದ ಏನಾಗುತ್ತೆ, ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಮಗೆ ಅಂಥ ಒಂದು ಅವಕಾಶ ಸಿಕ್ಕಿದರೆ ನಾವು ದೇವಸ್ಥಾನವನ್ನು ನಿರ್ಮಾಣ ಮಾಡ್ಬೋದು, ತೊಂದರೆ ಇಲ್ಲ. ಆದರೆ ಹೆಚ್ಚು ಒತ್ತು ಕೊಡಬೇಕಾಗಿರೋದು ಈ ಒಂದು ಪ್ರಚಾರ ಕಾರ್ಯದಲ್ಲಿ. ಆಮೇಲೆ ಶ್ರೀಲ ಪ್ರಭುಪಾದರು ಇದರಲ್ಲೂ ಕೂಡ ಹೇಳ್ತಾರೆ, ಶ್ರೀಮದ್ ಭಾಗವತದ ಆದಿಯಲ್ಲೂ ಕೂಡ ಹೇಳ್ತಾರೆ, ಏನು ಅಂತೇಳಿ ಹೇಳಿದ್ರೆ 9ನೇ ಸ್ಕಂದ ಓದುವಷ್ಟರಲ್ಲಿ ಅವರು ಸಂಪೂರ್ಣವಾಗಿ ಭಗವಂತನ ಪ್ರಜ್ಞೆ ಅವರಿಗೆ ಬಂದಿರುತ್ತೆ. ಯಾಕೆ ಅಂತೇಳಿ ಹೇಳಿದ್ರೆ ದಶಮ ಸ್ಕಂದವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ಹೇಳಿದ್ರೆ ಅವರಿಗೆ ಭಗವಂತನ ಪ್ರಜ್ಞೆ ಇರಬೇಕು. ಇಲ್ಲ ಅಂತೇಳಿ ಹೇಳಿದ್ರೆ ಕೃಷ್ಣ ಲೀಲೆ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ಹಾಗೆಯೇ ವೇದವ್ಯಾಸರು ಹಂತ ಹಂತವಾಗಿ ಒಬ್ಬನನ್ನು ಭಕ್ತನನ್ನಾಗಿ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಶ್ರೀಲ ಪ್ರಭುಪಾದರು ಕಲಿಯುಗದ ಬದ್ಧಜೀವಿಗಳು ಕೂಡ ಬರೀ ಓದೋದ್ರಿಂದ ಎಷ್ಟೊಂದು ವಿಶೇಷವಾದ ಕೃಪೆ ಕಲಿಯುಗದ ಬದ್ಧಜೀವಿಗಳ ಮೇಲೆ ಅಂತ ನಾವು ಯೋಚನೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ಎಷ್ಟು ಕಠಿಣವಾದ ತಪಶ್ಚರ್ಯಗಳಿಂದ ಏನನ್ನ ಸಾಧಿಸಲಾಗಿತ್ತೋ ಬರೀ ಶ್ರೀಲ ಪ್ರಭುಪಾದರ ಶ್ರೀಮದ್ ಭಾಗವತವನ್ನು ಓದೋದ್ರಿಂದ ಅದನ್ನು ಸಾಧಿಸಬಹುದು. ಉದಾಹರಣೆಗೆ ನಾವು ವಾಲ್ಮೀಕಿ ಋಷಿಗಳ ಕಥೆಯನ್ನು ಕೇಳ್ತೇವೆ. 60,000 ವರ್ಷ ತಪಸ್ಸನ್ನು ಮಾಡಿದರು. 60,000 ವರ್ಷ. ಈಗ ನಾವು 60 ವರ್ಷನ ಬದುಕೋದು ಕಷ್ಟ. ಅದೇ ಧ್ರುವ ಮಹಾರಾಜ 6 ತಿಂಗಳು ಹೆಬ್ಬೆರಳಿನ ಮೇಲೆ ನಿಂತುಕೊಂಡು ತಪಸ್ಸು ಮಾಡಿದ್ರು. ಸರಿಯಾಗಿ ಆಹಾರ ಸೇವನೆಯನ್ನು ಮಾಡದೆ ಕೊನೆಯ ತಿಂಗಳಿನಲ್ಲಿ ಧ್ರುವ ಮಹಾರಾಜ ಸರಿಯಾಗಿ ಉಸಿರಾಟನೂ ಕೂಡ ಆಡದೆ, ಅಷ್ಟೊಂದು ಕಷ್ಟಪಡಬೇಕಾಗಿತ್ತು. ಆದರೆ ಈಗ ಶ್ರೀಲ ಪ್ರಭುಪಾದರ ಕರುಣೆಯಿಂದ, ವೈಷ್ಣವರ ಕರುಣೆಯಿಂದ ಇವತ್ತು ಬರೀ ಮನೆಯಲ್ಲಿ ಕೂತ್ಕೊಂಡು ಆರಾಮಾಗಿ ಕುರ್ಚಿ ಮೇಲೆ ಕೂತ್ಕೊಂಡು ಭಾಗವತವನ್ನು ಶ್ರೀಲ ಪ್ರಭುಪಾದರು ನಮಗೆ ಒಂದು ಧೈರ್ಯವನ್ನು ಕೊಡ್ತಾರೆ. 9ನೇ ಸ್ಕಂದ ಮುಗಿಯುವಷ್ಟರಲ್ಲಿ ಅವರು ಸಂಪೂರ್ಣವಾಗಿ ಭಗವಂತನ ಪ್ರಜ್ಞೆಗೆ ಬಂದಿರ್ತಾರೆ. ಅಷ್ಟು ಮಾತ್ರ ಅಲ್ಲ, ಶ್ರೀಮದ್ ಭಾಗವತವನ್ನು ಓದೋದ್ರಿಂದ ನಾವು ಮಾತ್ರ ಭಕ್ತರಾಗೋದಲ್ಲ, ಎಂಥ ನಾಸ್ತಿಕರನ್ನು ಕೂಡ ಭಕ್ತರನ್ನಾಗಿ ಮಾಡುವಂಥ ಒಂದು ಶಕ್ತಿ ನಮ್ಮಲ್ಲಿ ಬರುತ್ತೆ ಅಂತೇಳಿ ಹೇಳ್ಬಿಟ್ಟು ಶ್ರೀಲ ಪ್ರಭುಪಾದರು ಆ ಧೈರ್ಯವನ್ನು ನಮಗೆ ಕೊಡ್ತಾರೆ. ಹಾಗಾಗಿ ಶ್ರೀಮದ್ ಭಾಗವತವನ್ನು ಸೇವೆ ಮಾಡೋದೇನಿದೆ, ಇದು ಭಗವಂತನ ಸೇವೆ ಮಾತ್ರ ಅಲ್ಲ, ಇಡೀ ಗುರು ಪರಂಪರೆಯ ಸೇವೆ. ಯಾಕೆಂದರೆ ಇಡೀ ಗುರು ಪರಂಪರೆಯೇ ಏನು ನಮಗೆ ಆದೇಶ ನೀಡಿರೋದು ಅಂತೇಳಿ ಹೇಳಿದರೆ, ಚೈತನ್ಯ ಮಹಾಪ್ರಭುಗಳು ಯಾಕೆ, ಚೈತನ್ಯ ಮಹಾಪ್ರಭುಗಳ ವಿಶೇಷ ಅವತಾರ ಕಲಿಯುಗದಲ್ಲಿ ಯಾಕೆ ಆಗುತ್ತೆ ಅಂತೇಳಿ ಹೇಳಿದ್ರೆ ಸಂಕೀರ್ತನ ಆಂದೋಲನಕ್ಕೆ. ಶ್ರೀಲ ಪ್ರಭುಪಾದರು ಸಂಕೀರ್ತನೆ ಅನ್ನೋದನ್ನು ಗ್ರಂಥಗಳ ವಿತರಣೆಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಇನ್ನೊಂದು 10ನೇ ಸ್ಕಂದದ 11ನೇ ಅಧ್ಯಾಯದ 58ನೇ ಶ್ಲೋಕದ ಒಂದು ಭಾವಾರ್ಥವನ್ನು ಓದಿ ಹೇಳ್ತೇನೆ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಅನರ್ಥೋಪಶಮನಂ ಸಾಕ್ಷಾತ್ ಭಕ್ತಿಯೋಗ ಮಧೋಕ್ಷಜೆ ಲೋಕಸ್ಯ ಅಜಾನತೋ ವಿದ್ವಾಂಸ ಚಕ್ರೇ ಸಾತು ಸಮಿತಂ. ಇದು 1ನೇ ಅಧ್ಯಾಯದ 1ನೇ ಸ್ಕಂದದ 7ನೇ ಅಧ್ಯಾಯದ 6ನೇ ಶ್ಲೋಕ. ಆದರೆ ಈ ಶ್ಲೋಕಕ್ಕೆ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಅದನ್ನು ಹೇಳ್ತಾರೆ, ಕೇವಲ ಭಾಗವತ ಕಥೆಯನ್ನು ಕುರಿತು ಚರ್ಚಿಸುವುದರಿಂದಲೇ ಪ್ರತಿಯೊಬ್ಬರೂ ತನ್ನ ದಿವ್ಯ ಸ್ವರೂಪವನ್ನು ಅರಿತುಕೊಳ್ಳಲೆಂದು ವೇದವ್ಯಾಸರು ಈ ಸಾಹಿತ್ಯವನ್ನು ನೀಡಿದ್ದಾರೆ. ವೇದವ್ಯಾಸರು ಎಲ್ಲರಿಗೂ ಕೂಡ ತಮ್ಮ ಸ್ವರೂಪ ಜ್ಞಾನ ಸಿಗುತ್ತೆ ಶ್ರೀಮದ್ ಭಾಗವತದಿಂದ. ಪ್ರಸ್ತುತ ಕಾಲದಲ್ಲಿ ಕೂಡ ಅದು ಯಾವುದೋ ಒಂದು ಕಾಲದಲ್ಲಿ ಆ ಥರ ಇತ್ತು, ಇವಾಗ ಆಗೋದಿಲ್ಲ ಅಂಥೇಳಿ ಇಲ್ಲ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಪ್ರಸ್ತುತ ಕಾಲದಲ್ಲೂ ಕೂಡ ಈಗಲೂ ಕೂಡ ಪ್ರತಿಯೊಬ್ಬನು ಪ್ರತಿಯೊಂದು ಕಡೆಯಲ್ಲಿಯೂ ಶ್ರೀಮದ್ ಭಾಗವತವನ್ನು ಅನುಸರಿಸಿ ಲೌಕಿಕ ಕ್ಲೇಶಗಳಿಂದ ಮುಕ್ತನಾಗಿ ಸುಖಿಯಾಗಬಹುದು. ಇಡೀ ಪ್ರಪಂಚದಲ್ಲಿ ಏನೇನು ಕಾರ್ಯ ನಡೀತಾ ಇದೆಯೋ ಎಲ್ಲ ಯಾತಕ್ಕೋಸ್ಕರ ನಡೀತಾ ಇದೆ, ಎಲ್ಲರೂ ಸುಖವಾಗಿರಬೇಕು ಅಂತೇಳಿ ಹೇಳಿ. ಆ ಕಡೆ ಟ್ರಾಫಿಕ್ ಜಾಮ್ ಆಗಿದ್ರೆ ಈ ಕಡೆಯಿಂದ ಫ್ಲೈಓವರ್ ಮಾಡೋಣ, ಯಾಕಂದರೆ ಟ್ರಾಫಿಕ್ಕಿಂದ ಕಷ್ಟ ಬೇಡ. ಯಾವುದೋ ಕಾಯಿಲೆ ಬಂದರೆ ಇನ್ನೊಂದಿಷ್ಟು ಆಸ್ಪತ್ರೆಗಳನ್ನು ಓಪನ್ ಮಾಡೋಣ. ಈ ರೀತಿಯಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ಏನೇನು ಕೆಲಸ ಮಾಡ್ತಿದ್ದಾರೋ ಎಲ್ಲರೂ ಸುಖಿಯಾಗಿರಬೇಕು ಅಂತ ತುಂಬ ಸುಲಭವಾಗಿ ಎಲ್ಲರನ್ನೂ ಸುಖಿಯಾಗಿರಿಸುವಂತಹ ಕಾರ್ಯವನ್ನು ವೇದವ್ಯಾಸರು ಮಾಡಿದ್ದಾರೆ. ಅದನ್ನು ಈ ಕಾಲಕ್ಕೂ ಅನ್ವಯವಾಗುವಂತೆ ಶ್ರೀಲ ಪ್ರಭುಪಾದರು ತುಂಬ ಕೃಪೆಯಿಂದ ತಮ್ಮ ತಪಶಕ್ತಿಯಿಂದ ನಮಗೆ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ಶ್ರೀಮದ್ ಭಾಗವತವನ್ನು ಅನುಸರಿಸಿ ಲೌಕಿಕ ಕ್ಲೇಶಗಳಿಂದ ಮುಕ್ತನಾಗಿ ಸುಖಿಯಾಗಬಹುದು. 2ನೇ ಶ್ಲೋಕದಲ್ಲೇ ವೇದವ್ಯಾಸರು ಹೇಳ್ತಾರೆ, ತಾಪತ್ರಯೋನ್ಮೂಲನಂ, ಎಲ್ಲ ತಾಪತ್ರಯಗಳಿಂದ
ನಾವು ಮುಕ್ತರಾಗ್ಬೋದು. ಹೇಗೆ? ಶ್ರೀಮದ್ ಭಾಗವತವನ್ನು ಆಶ್ರಯಿಸಿ ಅಂತ. ಆಮೇಲೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ವ್ರತಗಳು ತಪಸ್ಸುಗಳ ಅಗತ್ಯವಿಲ್ಲ, ಈ ಯುಗದಲ್ಲಿ ಅವುಗಳನ್ನು ಆಚರಿಸುವುದು ಬಹಳ ಕಷ್ಟ. ಆದುದರಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ಸರ್ವಾತ್ಮ ಸ್ನಪನಂ ಪರಂ ವಿಜಯತಿ ಶ್ರೀಕೃಷ್ಣ ಸಂಕೀರ್ತನಂ ಎಂದು ಸಾರಿದ್ದಾರೆ. ನಮ್ಮ ಕೃಷ್ಣ ಪ್ರಜ್ಞಾ ಆಂದೋಲನದ ಮೂಲಕ ನಾವು ಶ್ರೀಮದ್ ಭಾಗವತವನ್ನು ವಿತರಣೆ ಮಾಡಲು ಪ್ರಯತ್ನಿಸುತ್ತಿದ್ದೇವೆ. ಇದರಿಂದ ಪ್ರಪಂಚದ ಯಾವುದೇ ಭಾಗದಲ್ಲಿರುವ ಯಾರೇ ಆಗಲಿ ಕೃಷ್ಣನ ಲೀಲೆಗಳನ್ನು ಜಪಿಸುತ್ತಾ ಶ್ರವಣ ಮಾಡುತ್ತಾ ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ಸೇರಿಕೊಳ್ಳಬಹುದು. ಲೌಕಿಕವಾದ ಎಲ್ಲ ಕ್ಲೇಶಗಳಿಂದ ಮುಕ್ತರಾಗಬಹುದು. ಎಷ್ಟು ಸುಂದರವಾದ ಒಂದು ಸಂದೇಶ ಅಂತೇಳಿ ಹೇಳಿದ್ರೆ ನನಗನ್ಸುತ್ತೆ, ಇಷ್ಟು ಏನು ಗೊತ್ತಾಗಿಲ್ಲ ಅಂತ ಹೇಳಿದ್ರು ಇಷ್ಟಾದರೂ ನಮಗೆ ನೆನಪಿದ್ರೆ ಸಾಕು, ಇಷ್ಟಾದರೂ ನಮ್ಗೆ ಅರ್ಥ ಆದರೆ ಸಾಕು. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಪ್ರಪಂಚದಲ್ಲಿ ಯಾವುದೇ, ಇದರಿಂದ ಪ್ರಪಂಚದ ಯಾವುದೇ ಭಾಗದಲ್ಲಿರುವ ಯಾರೇ ಆಗಲಿ, ಎಷ್ಟೊಂದು ವಿಶೇಷ ನೋಡಿ. ಎಷ್ಟೊಂದು ಸಲ ಭಕ್ತರು ಅಂದ್ಕೊತಾರೆ, ಅವ್ರು ಇನ್ನೂ ಭಗವದ್ಗೀತೆನೇ ಮುಗಿಸಿಲ್ಲ, ನಾನು ಭಾಗವತಂ ಕೊಡ್ಬೋದಾ? ಅವರು ಮಾಂಸ ತಿಂತಾರೆ, ಅವರಿಗೆ ನಾನು ಭಾಗವತಂ ಕೊಡ್ಬೋದಾ? ಅವರಿಗೆ ಭಗವಂತನೇ ದೇವೋತ್ತಮ ಪರಮ ಪುರುಷ ಅಂತ ಗೊತ್ತಿಲ್ಲ, ಅವರಿಗೆ ನಾನು ಭಾಗವತಂ ಕೊಡ್ಬೋದಾ? ಅವ್ರು ಇನ್ನೂ ಜಪ ಮಾಡಲಿಕ್ಕೆ ಶುರು ಮಾಡಿಲ್ಲ, ಅವ್ರ ಬಗ್ಗೆ ನಾವು ಭಾಗವತಂ ಕೊಡ್ಬೋದಾ? ಅವ್ರು ಇನ್ನೂ ಭಗವಂತನಿಗೆ ನೈವೇದ್ಯನೇ ಮಾಡಿಲ್ಲ, ಅವರಿಗೆ ನಾವು ಭಾಗವತಂ ಕೊಡ್ಬೋದಾ? ಆದರೆ ಶ್ರೀಲ ಪ್ರಭುಪಾದರ ತುಂಬ ಸುಸ್ಪಷ್ಟವಾದ ಸಂದೇಶ ಇಲ್ಲಿದೆ. ಇದರಿಂದ ಪ್ರಪಂಚದ ಯಾವುದೇ ಭಾಗದಲ್ಲಿರುವ ಯಾರೇ ಆಗಲಿ ಅವರಿಗೆ ಯಾವುದೇ ಒಂದು ಯೋಗ್ಯತೆ ಬೇಕು ಅಂಥೇಳಿ ಇಲ್ಲ. ಕೃಷ್ಣನ ಲೀಲೆಗಳನ್ನು ಜಪಿಸುತ್ತಾ ಶ್ರವಣ ಮಾಡುತ್ತಾ ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ಅದಕ್ಕೋಸ್ಕರ ನಾವು ಭಾಗವತವನ್ನು ವಿತರಣೆ ಮಾಡ್ತಾ ಇದ್ದೇವೆ ಅಂತೇಳಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಹಾಗಾಗಿ ಇದು ತುಂಬ ಮುಖ್ಯವಾದ ಸೇವೆ, ಇಡೀ ಗುರು ಪರಂಪರೆಗೆ ತುಂಬ ಪ್ರಿಯವಾಗಿರುವಂತಹ ಸೇವೆ. ನಾವು ಇಡೀ ಗುರು ಪರಂಪರೆಯನ್ನು ನೋಡಿದರೂ ಕೂಡ, ನೀವು ಗುರು ಪರಂಪರೆಯನ್ನು ನೋಡಿರ್ಬೋದು. ಕೃಷ್ಣ ಆದಮೇಲೆ ಬ್ರಹ್ಮದೇವರಾದಮೇಲೆ ನಾರದ ಮುನಿ ಆದಮೇಲೆ ವೇದವ್ಯಾಸರಾದಮೇಲೆ ಮಧ್ವಾಚಾರ್ಯರು, ಹೀಗೆ ನಮ್ಮ ಗುರು ಪರಂಪರೆ ಬರುತ್ತೆ. ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದರೆ ಈ ಗುರು ಪರಂಪರೆ ಅಂದರೆ ಏನಪ್ಪ, ಏನು ಬಂದಿರೋದು ಈ ಗುರು ಪರಂಪರೆಯಲ್ಲಿ ಅಂತ ನೋಡಿದರೆ, ಕೃಷ್ಣನಿಂದ ಬ್ರಹ್ಮದೇವರಿಗೆ ಏನು ಬಂದಿರೋದು, ಏನನ್ನ ಆದೇಶ ನೀಡಿರೋದು, ಏನನ್ನ ಉಪದೇಶ ನೀಡಿರೋದು, ಯಾವ ಜ್ಞಾನವನ್ನು ನೀಡಿರೋದು ಅಂದರೆ, ಭಗವಂತನಾದ ಶ್ರೀಕೃಷ್ಣ ಬ್ರಹ್ಮದೇವರಿಗೆ ಚತುಶ್ಲೋಕಿ ಭಾಗವತವನ್ನು ನೀಡಿರೋದು, ಭಾಗವತವನ್ನು ವಿತರಣೆ ಮಾಡಿರೋದು. ಬ್ರಹ್ಮದೇವರು ನಾರದಿಗೆ ಏನು ನೀಡಿರೋದು? ಭಾಗವತವನ್ನು ನೀಡಿರೋದು. ಬ್ರಹ್ಮದೇವರು ವೇದವ್ಯಾಸರಿಗೆ ಏನು ನೀಡಿರೋದು? ಭಾಗವತವನ್ನು ನೀಡಿರೋದು. ಆ ಬ್ರಹ್ಮದೇವರ, ಆ ನಾರದ ಮುನಿಯ ಆದೇಶದಿಂದ ವೇದವ್ಯಾಸರು ಶ್ರೀಮದ್ ಭಾಗವತದ ರಚನೆ ಮಾಡಿರುವಂತಹ ಒಂದು ಸುಂದರವಾದ ಚಿತ್ರಣ ನಮಗೆ 1ನೇ ಸ್ಕಂದದ 5ನೇ ಅಧ್ಯಾಯದಲ್ಲಿ ಬರುತ್ತೆ. ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದರೆ, ಒಂದು ಕಡೆ ಆ 1ನೇ ಸ್ಕಂದದ 5ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾರೆ, ಶ್ರೀಲ ವೇದವ್ಯಾಸರು ಬೇರೆ ಯಾವುದೇ ಗ್ರಂಥಗಳನ್ನು ಬರೀಬಾರ್ದಾಗಿತ್ತು ಅಂತಾರೆ. ಅದರಿಂದ ಇನ್ನೂ ಜನರಿಗೆ ಕೋಲಾಹಲನೇ ಜಾಸ್ತಿ ಆಯಿತು. ಆದ್ದರಿಂದ ಶ್ರೀಮದ್ ಭಾಗವತವನ್ನು ಬರೆದ್ರೆ ಸಾಕಿತ್ತು ಅಂತೇಳಿ ಹೇಳ್ತಾರೆ ಶ್ರೀಲ ಪ್ರಭುಪಾದರು. ನಾರದ ಮುನಿಗಳು ಕೂಡ ಹೇಳ್ತಾರೆ, ಜುಗುಪ್ಸಿತಂ ಧರ್ಮಕೃತಿ ಅನುಶಾಸತಃ ಸ್ವಭಾವ ರಕ್ತಸ್ಯ ಮಹಾನ್ ವ್ಯತಿಕ್ರಮಃ ಯದ್ವಾಕ್ಯತೋ ಧರ್ಮ ಇತೀತರ ಸ್ಥಿತೋ. ಇದನ್ನೇ ಧರ್ಮ ಅಂತ ಅಂದ್ಕೊಂಡು ಅವರು ಆ ಧರ್ಮವನ್ನು ಆಚರಣೆ ಮಾಡ್ತಾರೆ. ನಿಜವಾದ ಧರ್ಮ ಯಾವುದು? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಭಗವಂತನಾದ ಶ್ರೀಕೃಷ್ಣನಿಗೆ ಶರಣಾಗುವುದು, ಅವನ ಸೇವೆಯನ್ನು ಮಾಡೋದು ಮಾತ್ರ ಧರ್ಮ. ಹಾಗಾಗಿ ಅದನ್ನು ಮಾತ್ರ ಪ್ರಚಾರ ಮಾಡಬೇಕಾಗಿತ್ತು, ಅದನ್ನು ಮಾತ್ರ ಬರಿಬೇಕಾಗಿತ್ತು ಅಂತ. ಆದ್ದರಿಂದ ವೇದವ್ಯಾಸರು 2ನೇ ಶ್ಲೋಕದಲ್ಲಿ ಅವರೇ ಹೇಳ್ಕೊತಾರೆ, ಶ್ರೀಮದ್ ಭಾಗವತೆ ಮಹಾಮುನಿಕೃತೆ ಕಿಂವಾ ಪರೇರೀಶ್ವರ ಅಂತ. ಮಹಾಮುನಿಗಳಾದಂಥ ವೇದವ್ಯಾಸರು ಬರೆದಿರುವಂತಹ ಶ್ರೀಮದ್ ಭಾಗವತಂ ಇರಬೇಕಾದ್ರೆ ಬೇರೆ ಯಾವುದು ಏನಕ್ಕೆ ಅಂತೇಳಿ ಹೇಳಿ. ಹಾಗಾಗಿ ಭಗವಂತ ಕೂಡ ಹೇಳ್ತಾನೆ, ಸತತಂ ಕೀರ್ತಿಯಂತೋ ಮಾಂ ಯತಂತಶ್ಚ ದೃಢವ್ರತ. ನಿರಂತರವಾಗಿ ನನ್ನ ಕೀರ್ತನೆಯನ್ನು ಮಾಡ್ತಾ ಇರಬೇಕು, ನನ್ನ ಚಿಂತನೆಯನ್ನು ಮಾಡ್ತಾ ಇರಬೇಕು ಅಂತ. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಕೀರ್ತನೀಯ ಸದಾ ಹರಿ ಅಂತ, ಯಾವಾಗಲೂ ಭಗವಂತನನ್ನು ಚಿಂತನೆ ಮಾಡ್ತಾ ಇರಬೇಕು ಅಂತ. ಪುರಂದರದಾಸರು ಹೇಳ್ತಾರೆ, ಹಗಲಿರುಳು ಶ್ರೀಹರಿಯ ನೆನೆಯುತ್ತಿರಬೇಕು ಅಂತ. ಹಗಲು ಇರುಳು ಕೂಡ ಶ್ರೀಹರಿಯನ್ನು ನೆನೆಯುತ್ತಿರಬೇಕು ಅಂತ. ಇದು ಯಾವುದರಿಂದ ಸಾಧ್ಯ ಅಂದರೆ ಶ್ರೀಮದ್ ಭಾಗವತದಿಂದ ಸಾಧ್ಯ. ಯಾಕೆ ಅಂತ ಹೇಳಿದ್ರೆ, ಭಗವಂತ ಮಾಡಿರುವಂತಹ ವಿಶೇಷವಾದ ಲೀಲೆಗಳು ಬೇರೆ ಬೇರೆ ಅವತಾರಗಳಲ್ಲಿ, ಬೇರೆ ಬೇರೆ ಕಾಲಗಳಲ್ಲಿ, ಬೇರೆ ಬೇರೆ ಯುಗಗಳಲ್ಲಿ ಎಷ್ಟು ಕಲ್ಯಾಣ ಗುಣ ಸಂಪನ್ನಾದಂತಹ ಭಗವಂತ ಎಷ್ಟೆಷ್ಟು ಅದ್ಭುತವಾದ ಲೀಲೆಗಳನ್ನು ಮಾಡಿದ್ದಾನೆ ಅವರ ಭಕ್ತರ ಜೊತೆ ಅಂತೇಳಿ ಹೇಳಿ ನಾವು ನಿರಂತರವಾಗಿ ಭಗವಂತನ ಚಿಂತನೆಯಲ್ಲಿ ಇರಬೇಕು. ನಿಜ ಹೇಳಬೇಕು ಅಂತೇಳಿ ಹೇಳಿದ್ರೆ, ಶ್ರೀಮದ್ ಭಾಗವತವನ್ನು ನಾವು ಭಾಗವತ ಹೇಳಿದ ರೀತಿಯಲ್ಲಿ ಅಂತೇಳಿದರೆ ಭಾಗವತದಲ್ಲಿ ಬರುತ್ತೆ ನಿತ್ಯಂ ಭಾಗವತ ಸೇವಯ ಅಂತ. ನಿತ್ಯಂ ಅಂದರೆ ಶ್ರೀಲ ಪ್ರಭುಪಾದರು ಅದನ್ನು ಅನುವಾದ ಮಾಡ್ತಾರೆ. ನಿತ್ಯಂ ಅಂತೇಳಿ ಹೇಳಿದರೆ ಪ್ರತಿದಿನ ಅಂತಲ್ಲ, ನಿತ್ಯಂ ಅಂದರೆ ಯಾವಾಗಲೂ ಅಂತ.
ಯಾವಾಗಲೂ ನಾವು ಭಾಗವತದ ಚಿಂತನೆಯಲ್ಲಿದ್ದರೆ ನಾವು ಭಗವಂತನನ್ನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಭಗವಂತನನ್ನು ಮರಿಬೇಕಂದ್ರೂ ಮರೀಲಿಕ್ಕಾಗೋದಿಲ್ಲ. ಅಷ್ಟು ವಿಶೇಷವಾಗಿ ಭಗವಂತ ನಮ್ಮ ಪ್ರಜ್ಞೆಯಲ್ಲಿ ಸೇರಿ ಹೋಗ್ತಾನೆ. ಆದ್ದರಿಂದ ಶ್ರೀಮದ್ ಭಾಗವತದ ವಿತರಣೆ ಏನಿದೆ, ಹಾಗಾಗಿ ಯಾರೋ ಭಕ್ತರು ನನಗೆ ಹೇಳ್ತಾ ಇದ್ರು, ಈಗ ಮಾರ್ಚ್ 29ನೇ ತಾರೀಕು ಪರಮಪೂಜ್ಯ ಜಯಪತಾಕ್ ಮಹಾರಾಜರವರ ಇದು ಆವಿರ್ಭಾವ ತಿಥಿ ಬರ್ತಾ ಇದೆ, ಏಕಾದಶಿ ಅಂತೂ. ಹಾಗಾಗಿ ನಾವು ಏನನ್ನು ಅವರಿಗೆ ಒಳ್ಳೆಯ ಕಾಣಿಕೆಯನ್ನು ಕೊಡಬಹುದು ಅಂತ ಕೇಳ್ತಾ ಇದ್ರು. ಆವಾಗ ನಾನು ಹೇಳಿದೆ, ಒಂದು ಸಲ ಯಾರೊಬ್ಬರು ಮಾತಾಜಿ ನನಗೆ ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜರ ಆವಿರ್ಭಾವದ ದಿನ ನನಗೆ ಕರೆ ಮಾಡಿದರು, ದೂರವಾಣಿ ಕರೆ ಮಾಡಿಬಿಟ್ಟು ಕೇಳಿದರು, ಮಾತಾಜಿ ನಿಮಗೇನಾದರೂ ಗೊತ್ತಿದೆಯಾ ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜರಿಗೆ ತುಂಬ ಪ್ರಿಯವಾಗಿರುವಂಥ ಹಣ್ಣು ಯಾವುದು? ನಾನು ಅದನ್ನು ಇವತ್ತು ಅವರಿಗೆ ಅರ್ಪಿಸಬೇಕು ಅಂತ ಅಂದ್ಕೊಂಡಿದ್ದೇನೆ ಅಂತೇಳಿ ಹೇಳ್ತಾರೆ. ಆವಾಗ ನಾನು ಹೇಳಿದೆ ಅವರಿಗೆ, ಎಲ್ಲ ವೈಷ್ಣವರಿಗೂ ಪ್ರಿಯವಾಗಿರೋದು ಒಂದೇ ಒಂದು ಹಣ್ಣು. ಆ ಹಣ್ಣು ಯಾವುದು ಅಂತ ಹೇಳಿದರೆ, ನಿಗಮ ಕಲ್ಪ ತರೋರ್ ಗಲಿತಂ ಫಲಂ ಶುಕಮುಖಾದ್ ಅಮೃತ ದ್ರವ ಸಂಯುತಂ. ಅದೇನು ಅಂತ ಹೇಳಿದರೆ ಶ್ರೀಮದ್ ಭಾಗವತದ ಹಣ್ಣು. ವಿಷ್ಣು, ಶ್ರೀಮದ್ ಭಾಗವತ ಅನ್ನುವಂತಹ ಹಣ್ಣು ನಿಗಮ ಕಲ್ಪ ತರೋರ್ ಗಲಿತಂ ಫಲಂ, ವೇದವೆಂಬ ಕಲ್ಪವೃಕ್ಷದಿಂದ ಜಾರಿರುವಂತಹ ಪರಿಪಕ್ವವಾದ ಫಲ. ಇದು ಎಲ್ಲ ವೈಷ್ಣವರಿಗೆ ಪ್ರಿಯವಾದ ಫಲ. ಆದ್ದರಿಂದ ಎಲ್ಲ ವೈಷ್ಣವರ ಆವಿರ್ಭಾವದ ದಿನ ನಾವು ಭಾಗವತ ವಿತರಣೆಯನ್ನು, ಈ ಹಣ್ಣನ್ನು ನಾವು ತಿನ್ನೋದು ಮಾತ್ರ ಅಲ್ಲ, ವೈಷ್ಣವ ಪರಂಪರೆಯಲ್ಲಿ ಸ್ವಾರ್ಥ ಇಲ್ಲ. ವೈಷ್ಣವರು ಅಂತೇಳಿ ಹೇಳಿದ್ರೆ ಪರದುಃಖ ದುಃಖಿ ಎಲ್ಲರಿಗೂ. ಈಗ ನಾವು ನೋಡ್ತೇವೆ, ಯಾವುದೇ ದೇವಸ್ಥಾನದಲ್ಲಿ ಹೋಗಲಿ ಅಥವಾ ವೈಷ್ಣವರ ಮನೆಯಲ್ಲೂ ಹೋಗಲಿ, ಪ್ರಸಾದವನ್ನು ಭಗವಂತನಿಗೆ ಭೋಗ ಮಾಡಿ ಪ್ರಸಾದ ರೂಪದಲ್ಲಿ ಎಲ್ಲರಿಗೂ ಹಂಚುತ್ತಾರೆ, ಎಲ್ಲರಿಗೂ ಹಂಚಬೇಕು. ಹಾಗಾಗಿ ವೈಷ್ಣವರಿಗೆ ಪ್ರಿಯವಾಗಿರುವಂತಹ ಶ್ರೀಮದ್ ಭಾಗವತವನ್ನು, ಈ ಪರಿಪಕ್ವವಾದ ಹಣ್ಣನ್ನು, ಈ ವೈಷ್ಣವರಿಗೆ ಪ್ರಿಯವಾಗಿರುವಂತಹ ಹಣ್ಣನ್ನು ನಾವು ವಿತರಣೆ ಮಾಡೋದರಿಂದ ನಾವು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜರ ಕೃಪೆಗೆ ಪಾತ್ರರಾಗ್ಬೋದು ಅಂತ. ಅದೇ ರೀತಿಯಲ್ಲಿ ಈ ಮಾತಾಜಿ ನನಗೆ ಕೇಳಿದಾಗ ಅವರಿಗೂ ಕೂಡ ನಾನು ಹೇಳಿದೆ, ಖಂಡಿತವಾಗಿಯೂ ನೀವು ನಿಮ್ಮ ಗುರು ಮಹಾರಾಜರಿಗೆ ಏನೇನೋ ಕಾಣಿಕೆಯನ್ನು ಅರ್ಪಣೆ ಮಾಡಲಿಕ್ಕೆ ನಿಮ್ಮಲ್ಲಿ ನೀವು ಯೋಜನೆಯನ್ನು ಹಾಕ್ಕೊಂಡಿರ್ಬೋದು, ಇಷ್ಟು ವರ್ಷಗಳ ಕಾಲ ನೀವು ಏನೇನೋ ಮಾಡಿರ್ಬೋದು. ಆದರೆ ಖಂಡಿತವಾಗಿಯೂ ನೀವು ಶ್ರೀಮದ್ ಭಾಗವತದ ವಿತರಣೆ ಮಾಡಿ ಆ ಒಂದು ಕಾಣಿಕೆಯನ್ನು ಅವರಿಗೆ ಅರ್ಪಣೆ ಮಾಡಿದರೆ ಖಂಡಿತವಾಗಿಯೂ ಅದು ಅವರಿಗೆ ತುಂಬ ಪ್ರಿಯವಾಗಿರುವಂತಹ ಕಾಣಿಕೆ. ಇದು ನಾವು ಇಡೀ ಗುರು ಪರಂಪರೆಗೆ, ವಿಶೇಷವಾಗಿ ನಿಮ್ಮ ಗುರುಗಳಿಗೆ ಒಂದು ಅತ್ಯುನ್ನತವಾದ ಕಾಣಿಕೆಯನ್ನು ಸಲ್ಲಿಸ್ಬೋದು ಅಂತ. ಹಾಗಾಗಿ ಎಲ್ಲರಿಗೂ ನಾನು ಕಳಕಳಿಯಿಂದ ಕೇಳಿಕೊಳ್ಳೋದು, ವಿನಂತಿ ಮಾಡೋದು ಅಂತೇಳಿ ಹೇಳಿದ್ರೆ, ಕನಿಷ್ಠ ಇನ್ನು ಇವತ್ತಿಂದ ಲೆಕ್ಕ ಹಾಕಿದರೂ ಕೂಡ ಅವರ ಆವಿರ್ಭಾವ ತಿಥಿಗೆ 1.5 ತಿಂಗಳಿದೆ. ನೀವು ಎಷ್ಟು ಜನರಿಗಾಗುತ್ತೆ ಅಷ್ಟು ಭಾಗವತ ವಿತರಣೆ ಮಾಡಿ. ಮತ್ತು ಭಾಗವತ ವಿತರಣೆಯಲ್ಲೂ ಕೂಡ ನಾವು ಕೊಂಡುಕೊಂಡು ಶಾಸ್ತ್ರದಾನ ಅಂತ ಹೇಳಿಬಿಟ್ಟು ಯಾರಿಗೋ ಉಚಿತವಾಗಿ ಕೊಡೋದು, ಇದೆಲ್ಲ ಖಂಡಿತವಾಗಿ ಗುರು ಪರಂಪರೆಗೆ ಪ್ರಿಯವಾಗಿರುವಂತಹ ಕೆಲಸ ಅಲ್ಲ. ಯಾಕೆ ಅಂತೇಳಿ ಹೇಳಿದರೆ, ಶ್ರೀಲ ಪ್ರಭುಪಾದರು ಒಂದು ಕಡೆ ಹೇಳ್ತಾರೆ, ಯಾರೋ ಒಬ್ಬರು ಅವರ ಇಂಟರ್ವ್ಯೂ ತೊಗೊತಾರೆ. ಶ್ರೀಲ ಪ್ರಭುಪಾದರು ಇಂಟರ್ವ್ಯೂ ಅವ್ರು ಕೇಳ್ತಾರೆ, ಯಾರೋ ಒಬ್ಬರು ಇಂಟರ್ವ್ಯೂರ್ ಕೇಳ್ತಾರೆ ಶ್ರೀಲ ಪ್ರಭುಪಾದರಿಗೆ, ನೀವು ಯಾಕೆ ನಿಮ್ಮ ಗ್ರಂಥಗಳನ್ನು ವಿತರಣೆ ಮಾಡಿ ದುಡ್ಡು ತಗೊತೀರಾ ಅಂತ ಕೇಳ್ತಾರೆ. ಆವಾಗ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ದುಡ್ಡು ತಗೊಂಡಿಲ್ಲ ಅಂತೇಳಿ ಹೇಳಿದ್ರೆ ತಗೊಂಡವರು ಓದೋದಿಲ್ಲ. ನಾವು ಉಚಿತವಾಗಿ ಕೊಟ್ಟರೆ ಅವರು ಅವರ ಪೆಟ್ಟಿಗೆ ಒಳಗಡೆ 100 ವರ್ಷಗಳ ತನಕ ಹಾಗೆ ಇಟ್ಟಿರ್ತಾರೆ ಅಂತೇಳಿ ಹೇಳಿ. ಮತ್ತು ಅದು ಮಾತ್ರ ಅಲ್ಲ, ಯಾವಾಗ ಅವರು ಅವರ ಒಂದು ಕಷ್ಟಪಟ್ಟು ದುಡಿದಿರುವಂತಹ ಒಂದು ದುಡ್ಡಿನಲ್ಲಿ ಒಂದು ಅಂಶವನ್ನು ಭಗವಂತನ ಸೇವೆಗಾದರೂ ಕೊಡ್ತಾರೋ ಅದರಿಂದ ಅವರು ಉದ್ಧಾರ ಆಗುತ್ತೆ ಅಂಥೇಳಿ ಹೇಳಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಆದ್ದರಿಂದ ನಾವು ಯಾವುದೇ ಒಂದು ಶಾಸ್ತ್ರದಾನ ರೀತಿಯಲ್ಲಿ ಅಥವಾ ಈ ಕಮ್ಮಿ ದುಡ್ಡು ಡಿಸ್ಕೌಂಟ್ ಈ ರೀತಿಯಲ್ಲಿ ಮಾಡದೆ ನಾವು ಯಾವಾಗಲೂ ಗುರುವಿಗೆ ಏನಾದರೂ ಒಂದು ಅರ್ಪಣೆಯನ್ನು ಮಾಡಬೇಕು ಅಂತ ಹೇಳಿದರೆ ಅದು ಪರಿಶುದ್ಧವಾದ ಅರ್ಪಣೆ ಆಗಿರಬೇಕು. ಭಗವಂತ ಹೇಗೆ ಪರಿಶುದ್ಧನೋ ಹಾಗೆ ಭಗವಂತನಿಗೆ ಸಂಬಂಧಿಸಿದ್ದೆಲ್ಲ ಕೂಡ ಪರಿಶುದ್ಧ. ಅದೇ ರೀತಿಯಲ್ಲಿ ಭಗವಂತನ ಪ್ರತಿನಿಧಿಯಾದಂತಹ ಗುರುವಿಗೆ ನಾವು ಪರಿಶುದ್ಧವಾದ ಅರ್ಪಣೆಯನ್ನು ಮಾಡಬೇಕು. ಹಾಗಾಗಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಾವು ಅವರಿಗೆ ಭಾಗವತದ ಬಗ್ಗೆ ಅವರಿಗೆ ನಾವು ತಿಳಿ ಹೇಳಬೇಕು. ಭಾಗವತದ ಬಗ್ಗೆ ಹೇಳಲಿಕ್ಕೆ ಬೇಕಾದಷ್ಟಿದೆ, ಎಷ್ಟೋ ಬೇಕಾದಷ್ಟು. ಹೇಗೆ ಭಗವಂತ ಅನಂತ ಕಲ್ಯಾಣ ಗುಣ ಸಂಪನ್ನನೋ ಶ್ರೀಮದ್ ಭಾಗವತ ಕೂಡ ಭಗವಂತನ ಸ್ವರೂಪಿ ಆಗಿರುವುದರಿಂದ ಅನಂತ ಕಲ್ಯಾಣ ಗುಣ ಸಂಪನ್ನ. ಶ್ರೀಮದ್ ಭಾಗವತ ಸ್ಕಂದ ಪುರಾಣದಲ್ಲಿ, ಪದ್ಮಪುರಾಣದಲ್ಲಿ, ಭಾಗವತ ಪುರಾಣದಲ್ಲಿ ಶ್ರೀಲ ಪ್ರಭುಪಾದರ ವಾಣಿ
ಎಲ್ಲೆಲ್ಲೂ ಕೂಡ ಶ್ರೀಮದ್ ಭಾಗವತದ ಗುಣಗಾನ ಬರುತ್ತೆ. ಏನು ಗೊತ್ತಿಲ್ಲ ಅಂದ್ರೂ ಶ್ರೀಮದ್ ಭಾಗವತ ಸಾಕ್ಷಾತ್ ಶ್ರೀಕೃಷ್ಣನೇ ಕಲಿಯುಗದಲ್ಲಿ ನಮ್ಮ ಉದ್ಧಾರಕ್ಕಾಗಿ ಬಂದಿರೋದು, ಇಷ್ಟಾದರೂ ನಾವು ಹೇಳ್ಬೋದು. ಇಲ್ಲ ನಮಗೇನು ಹೇಳಲಿಕ್ಕೆ ಬಂದಿಲ್ಲ ಅಂತ ಹೇಳಿದ್ರು, ಪ್ರತಿನಿತ್ಯ ನಾವು ಏನು ಓದ್ತೇವೋ ಶ್ರೀಲ ಪ್ರಭುಪಾದರ ಭಾಗವತದಲ್ಲಿ ಅದರಲ್ಲಿ ನಮಗೆ ಎಷ್ಟು ನೆನಪಿರುತ್ತೋ ಶ್ರೀಲ ಪ್ರಭುಪಾದರಿಗೆ ಪ್ರಾರ್ಥನೆ ಮಾಡಿಕೊಂಡು ನಾವು ನಮಗೆ ಸಿಕ್ಕಿದವರಿಗೆಲ್ಲರಿಗೂ ಕೂಡ ಹೇಳೋದ್ರಿಂದ ನಾವು ಗುರುಗಳ ಕೃಪೆಗೆ, ಹರಿಗುರು ವೈಷ್ಣವರ ಕೃಪೆಗೆ ನಾವು ಪಾತ್ರರಾಗ್ಬೋದು. ಇದು ತುಂಬ ಸುಲಭವಾದ ಮಾರ್ಗ. ಆದ್ದರಿಂದ ಇವತ್ತಿನಿಂದಲೇ ಎಲ್ಲರೂ ಕೂಡ ಸಂಕಲ್ಪ ಮಾಡಿ, ನಾನು ಎಷ್ಟು ಮಾಡಲಿಕ್ಕಾಗುತ್ತೆ. ಪರಮ ಪೂಜ್ಯ ಜಯಪತಾಕ ಸ್ವಾಮಿ ಮಹಾರಾಜರಿಗೆ ಕನಿಷ್ಠ 70,000 ಜನ ಶಿಷ್ಯರಿದ್ದಾರೆ. ಹಾಗಾಗಿ ಒಬ್ಬರೊಬ್ಬರು ಶಿಷ್ಯರು ಕೂಡ ಕನಿಷ್ಠ 2 ಸೆಟ್ ಭಾಗವತವನ್ನು ವಿತರಣೆ ಮಾಡಿದರೂ ಕೂಡ 1,40,000 ಗ್ರಂಥಗಳನ್ನು ವಿತರಣೆ ಮಾಡಿದ ಒಂದು ಕಾಣಿಕೆಯನ್ನು ನೀವು ಕೊಡ್ಬೋದು. ಇದಕ್ಕಿಂತ ಅವರಿಗೆ ಸಂತೋಷ ಕೊಡಲಿಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಈ ಒಂದು ಸಂದೇಶವನ್ನು ನಿಮ್ಮ ಎಲ್ಲ ಸಂಘಗಳಲ್ಲಿ ಹಂಚಿಕೊಳ್ಳಿ. ಆಮೇಲೆ ನೀವು ಕೂಡ ಕನಿಷ್ಠ 2, ಅದಕ್ಕಿಂತ ಜಾಸ್ತಿ ಖಂಡಿತವಾಗಿಯೂ ಮಾಡ್ಬೋದು. ಕನಿಷ್ಠ ಪ್ರತಿಯೊಬ್ಬರೂ ಕೂಡ ಪ್ರಚಾರ ಮಾಡಿ, ಭಾಗವತದ ಬಗ್ಗೆ ಬೇರೆಯವರಿಗೆ ಹೇಳಿ, ಶ್ರೀಲ ಪ್ರಭುಪಾದರ ತಪಸ್ಯದ ಬಗ್ಗೆ ಹೇಳಿ. ಶ್ರೀಲ ಪ್ರಭುಪಾದರು ಶ್ರೀಮದ್ ಭಾಗವತವನ್ನು ನಮಗೆ ಕೊಟ್ಟು ನಮಗೆ ಉದ್ಧಾರ ಮಾಡಬೇಕು ಅಂತ ಎಷ್ಟೊಂದು ಕಷ್ಟಪಟ್ಟಿದ್ದಾರೆ. ಅವರ ಆಶಯ ಎಷ್ಟಿತ್ತು, ಶ್ರೀಮದ್ ಭಾಗವತ ವಿತರಣೆ ಭಗವಂತನಿಗೆ ಎಷ್ಟು ಪ್ರಿಯವಾಗಿರೋದು, ಇದನ್ನು ತಿಳಿ ಹೇಳಿ. ಖಂಡಿತವಾಗಿ ಎಲ್ಲರೂ ಕೂಡ ಈ ಒಂದು ಕಾರ್ಯದಲ್ಲಿ ಕೈ ಜೋಡಿಸಿ ಅಂತ ನಾನು ಕೇಳ್ಕೊತೇನೆ. ಆಮೇಲೆ ಶ್ರೀಲ ಪ್ರಭುಪಾದರ ಎಲ್ಲ ಆಜ್ಞೆಗಳನ್ನು ಪಾಲನೆ ಮಾಡೋದು ತುಂಬ ಮುಖ್ಯ. ಗುರುಮುಖ ಪದ್ಮವಾಕ್ಯ ಚಿತ್ತತೆ ಕೊರಿಯಾಕ್ಯ. ಗುರುಮುಖ ಪದ್ಮವಾಕ್ಯ, ಗುರುಮುಖದಿಂದ ಏನು ಬಂದಿದೆಯೋ. ಶ್ರೀಲ ಪ್ರಭುಪಾದರು ಒಂದು ಕಡೆ ಹೇಳ್ತಾರೆ, ನನ್ನ ಅಂದರೆ ಈ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘಕ್ಕೆ ಯಾರ್ಯಾರು ಇದರಲ್ಲಿ ಇದ್ದಾರೋ ಎಲ್ಲರ ಮನೆಯಲ್ಲೂ ಕೂಡ ನನ್ನ ಎಲ್ಲ ಗ್ರಂಥಗಳು ಇರಬೇಕು ಅಂತ. ಹೇಗೆ ನಾವು ಪ್ರತಿನಿತ್ಯ 16 ಮಾಲೆಗಳನ್ನು ಜಪ ಮಾಡೋದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಶ್ರೀಲ ಪ್ರಭುಪಾದರ ಪ್ರತಿಯೊಂದು ಆಜ್ಞೆಯನ್ನು ಪಾಲನೆ ಮಾಡೋದು. ಹಾಗಾಗಿ ಶ್ರೀಲ ಪ್ರಭುಪಾದರ ಎಲ್ಲ ಗ್ರಂಥಗಳು ಎಲ್ಲ ಭಕ್ತರ ಮನೆಯಲ್ಲಿ ಇರಬೇಕು. ಈಗ ನಾವು ಪ್ರಚಾರ ಮಾಡುವಾಗ ನೋಡ್ತೇವೆ, ಎಷ್ಟೋ ಭಕ್ತಾದಿಗಳು ಜಪ ಮಾಡ್ತಾ ಇರ್ತಾರೆ, ಆದರೆ ಭಾಗವತ ಅವ್ರ ಮನೆಯಲ್ಲಿ ಇರುವುದಿಲ್ಲ, ಅಥವಾ ಭಾಗವತ ಇರುತ್ತೆ, ಚೈತನ್ಯ ಚರಿತಾಮೃತ ಇರುವುದಿಲ್ಲ. ಆದ್ದರಿಂದ ಇದು ಕೂಡ ನನ್ನ ಒಂದು ವಿನಂತಿ, ಎಲ್ಲ ಭಕ್ತರ ಮನೆಯಲ್ಲಿ ಶ್ರೀಲ ಪ್ರಭುಪಾದರ ವಿಶೇಷವಾಗಿ ಭಾಗವತ ಚೈತನ್ಯ ಚರಿತಾಮೃತ ಯಾರ ಮನೆಗಳಲ್ಲಿ ಇಲ್ಲ, ಯಾರು ನಿಮ್ಮ ದೇವಸ್ಥಾನಗಳಿಗೆ ಬರ್ತಾ ಇರ್ತಾರೋ, ಯಾರ ಮನೆಯಲ್ಲಿ ಭಾಗವತ ಚೈತನ್ಯ ಚರಿತಾಮೃತ ಇಲ್ವೋ, ಇಲ್ಲಿ ಯಾರು ಕೇಳ್ತಾ ಇದ್ದೀರೋ ನಿಮ್ಮಲ್ಲಿ ಇಲ್ಲ ಅಂದರೆ ಹಿಂದೆ ತಗೊಳ್ಳಿ. ಯಾಕೆ ಅಂತೇಳಿ ಹೇಳಿದರೆ, ಭಕ್ತಿಯ ಪಥ ಅಂತ ಹೇಳಿದರೆ ಗುರುವಿನ ಕೃಪೆ. ಆ ಗುರುವಿನ ಕೃಪೆ ನಮಗೆ ಯಾವಾಗ ಸಿಗುತ್ತೆ ಅಂದರೆ ಅವರ ಆದೇಶವನ್ನು ನಾವು ಪಾಲನೆ ಮಾಡಿದಾಗ ಸಿಗುತ್ತೆ. ಹಾಗಾಗಿ 16 ಮಾಲೆ ಜಪ ಮಾಡೋದು ಎಷ್ಟು ಮುಖ್ಯನೋ, 4 ನಿಯಮಗಳನ್ನು ಪಾಲನೆ ಮಾಡೋದು ಎಷ್ಟು ಮುಖ್ಯನೋ, ಭಗವಂತನ ಪ್ರಸಾದವನ್ನು ಸ್ವೀಕಾರ ಮಾಡೋದು ಎಷ್ಟು ಮುಖ್ಯನೋ, ಅದೇ ರೀತಿಯಲ್ಲಿ ಶ್ರೀಲ ಪ್ರಭುಪಾದರ ಎಲ್ಲ ಗ್ರಂಥಗಳನ್ನು ನಮ್ಮ ಮನೆಯಲ್ಲಿ ಇಟ್ಟುಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಇಲ್ಲ ನಾನು ಭಾಗವತ ಓದಿದ ಮೇಲೆ ಚೈತನ್ಯ ಚರಿತಾಮೃತ ತಗೊತೇನೆ, ಈ ರೀತಿಯಲ್ಲಿ ನಮ್ಮ ಒಂದು ಭೌತಿಕವಾದ ಬುದ್ಧಿಶಕ್ತಿಯನ್ನು ನಾವು ಭಗವಂತನ ವಿಷಯದಲ್ಲಿ, ಭಗವಂತನ ಭಕ್ತರ ವಿಷಯದಲ್ಲಿ ಖಂಡಿತವಾಗಿ ಉಪಯೋಗ ಮಾಡೋದು ಅದು ನಮಗೆ ಒಳ್ಳೆಯದಲ್ಲ. ಹಾಗಾಗಿ ಶ್ರೀಲ ಪ್ರಭುಪಾದರ ಆಜ್ಞೆ ಏನಿದೆ, ನಮ್ಮೆಲ್ಲರ ಮನೆಯಲ್ಲಿ ಶ್ರೀಲ ಪ್ರಭುಪಾದರ ಎಲ್ಲ ಗ್ರಂಥಗಳು ಇರಬೇಕು. ಆದ್ದರಿಂದ ನಾವು ಓದೋದು ಯಾವತ್ತು ಓದ್ತೇವೋ ಗೊತ್ತಿಲ್ಲ, ಆದರೆ ಈ ಒಂದು ಆಜ್ಞೆಯನ್ನು ಪಾಲನೆ ಮಾಡೋದ್ರಿಂದ ಅವರ ಕರುಣೆಯಿಂದ ನಮಗೆ ಓದಲಿಕ್ಕೂ ಕೂಡ ಉತ್ಸಾಹ ಬರುತ್ತೆ, ಹುಮ್ಮಸ್ಸು ಬರುತ್ತೆ. ಆಮೇಲೆ ಈ ಒಂದು ಆಜ್ಞೆಯನ್ನು ಪಾಲನೆ ಮಾಡೋದ್ರಿಂದ ನಮಗೆ ವಿತರಣೆಗೂ ಕೂಡ ನಮಗೆ ಆಸಕ್ತಿ ಬರುತ್ತೆ. ಆದ್ದರಿಂದ ನಾವೆಲ್ಲರೂ ಕೂಡ ಈ ಒಂದು ಕೈಂಕರ್ಯದಲ್ಲಿ ಪಾಲ್ಗೊಳ್ಬೇಕು. ಉದಾಹರಣೆಗೆ ನಮ್ಗೆ ಅನ್ನಿಸ್ಬೋದು, ಈಗ ಅಯ್ಯೋ ಭಗವದ್ಗೀತೆ ಬೇಕಾದರೆ ವಿತರಣೆ ಮಾಡ್ಬೋದು, ಚಿಕ್ಕ ಪುಸ್ತಕಗಳನ್ನು ಬೇಕಾದರೆ ಮಾಡ್ಬೋದು, ಭಾಗವತಮ್ಮ ಹೇಗೆ ಮಾಡೋದು ಅಂತೇಳಿ. ಆದರೆ ಭಾಗವತ ಹೇಳುತ್ತೆ, ಮಹಾಜನಯನ ಗತಸ್ಯ ಪಂಥ ಅಂತ. ಮಹಾಜನರ ಹಾದಿಯಲ್ಲಿ ಅಥವಾ ಭಗವಂತನ ಭಕ್ತರ ಹಾದಿಯಲ್ಲಿ ನಾವು ಹೋಗಬೇಕು ಅಂತೇಳಿ ಹೇಳಿ. ಭಕ್ತರ ಹಾದಿಯನ್ನು 1-2 ಉದಾಹರಣೆಯನ್ನು ನಾನು ಕೊಡ್ತೇನೆ. ಉದಾಹರಣೆಗೆ ಅರ್ಜುನ ಭಗವಂತನನ್ನ ಗುರುವಾಗಿ ಸ್ವೀಕಾರ ಮಾಡ್ತಾನೆ. ಅರ್ಜುನನಿಗೆ ಗೊತ್ತು ಅವನು ಭಗವಂತ ಅಂತ ಕೂಡ. ಹಾಗೆ ಅವನ ಆಜ್ಞೆಯನ್ನು ಪಾಲನೆ ಮಾಡೋದು ಎಷ್ಟು ಕಷ್ಟ ಇತ್ತು ಅಂತೇಳಿ ಹೇಳಿದ್ರೆ, ಭಗವಂತನ ಸಂತೋಷಕ್ಕಾಗಿ ಅಥವಾ ಭಗವಂತನ ಆಜ್ಞೆಯನ್ನು ಪಾಲನೆ ಮಾಡಲಿಕ್ಕಾಗಿ ಅರ್ಜುನ ತನ್ನ ಸ್ವಜನರನ್ನು, ತನ್ನ ಚಿಕ್ಕಪ್ಪಂದಿರನ್ನು, ತನ್ನ ಮಾವಂದಿರನ್ನು, ತನಗೆ ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಇವರನ್ನೆಲ್ಲ ಸಾಯಿಸಬೇಕಾಯಿತು. ಆದರೂ ಕೂಡ ಅರ್ಜುನ ಯಾವುದೇ ಒಂದು ಯೋಚನೆ ಮಾಡದೆ ಭಗವಂತನ ಪ್ರೀತಿಗಾಗಿ, ಭಗವಂತನ ಸಂತೋಷಕ್ಕಾಗಿ, ಭಗವಂತನ ಆಜ್ಞೆಯನ್ನು ಪಾಲನೆ ಮಾಡಲಿಕ್ಕಾಗಿ ಸಂತೋಷದಿಂದ ಆ ಕೆಲಸವನ್ನು ಮಾಡ್ದ.
ವಿಭೀಷಣನ ಜೀವನದಲ್ಲಿ ನಾವು ನೋಡ್ತೇವೆ ಎಷ್ಟು ಕಷ್ಟಕರವಾದ ಕೆಲಸ ಅಂತೇಳಿ ಹೇಳಿದ್ರೆ, ವಿಭೀಷಣ ಯಾವಾಗ ಶ್ರೀರಾಮಚಂದ್ರನ ಅಡಿಗಳಲ್ಲಿ ತನ್ನ ಮುಡಿಯನ್ನು ಸಮರ್ಪಣೆ ಮಾಡಿದ್ನೋ ಆವಾಗ ಅವನು ತನ್ನ ಇಡೀ ರಾಕ್ಷಸ ವಂಶವನ್ನು ನಿರ್ವಂಶ ಮಾಡಲಿಕ್ಕೆ, ನಾಶ ಮಾಡಲಿಕ್ಕೆ ಭಗವಂತನಿಗೆ ಆ ಒಂದು ಸಜ್ಜನ್ನು, ಆ ಒಂದು ಸಂಚನ್ನು ಹೂಡಲಿಕ್ಕೆ ಅವನು ಮಾಡಬೇಕಾಯಿತು. ಅದೇ ರೀತಿಯಲ್ಲಿ ಯಾರ ಜೀವನದಲ್ಲೂ ನೋಡಿದರೂ ಕೂಡ ನಾವು ಭಕ್ತರ ಜೀವನ ತುಂಬ ಸುಖಕರವಾದ ಪಯಣ ಇರಲಿಲ್ಲ. ಪ್ರಹ್ಲಾದ್ ಮಹಾರಾಜ ತನ್ನ ತಂದೆ ಸಾಯಿಸಲಿಕ್ಕೆ ಬಂದರೂ ಕೂಡ ಭಗವಂತನಿಗೋಸ್ಕರ ತನ್ನ ಪ್ರಾಣವನ್ನೇ ಪಣವಾಗಿಟ್ಟು ಪ್ರಚಾರವನ್ನು ಮಾಡಿದರು. ಇವರೆಲ್ಲರ ಜೀವನದಲ್ಲಿ ನಾವು ನೋಡ್ತಾ ಇದ್ದರೆ, ನಾವು ನಮಗೆ ಸಿಗುವವರಿಗೆ ನಾವು ಭಾಗವತವನ್ನು ತಗೊಳ್ಳಿ ಅಂತೇಳಿ ಹೇಳೋದ್ರಲ್ಲಿ ಯಾವುದೇ ಒಂದು ಕಷ್ಟ ಖಂಡಿತವಾಗಿ ನಮಗೆ ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅಷ್ಟೊಂದು ಹಿಂದೆ ಯಾಕೆ ಹೋಗೋದು? ನಾವು ಶ್ರೀಲ ಪ್ರಭುಪಾದರ ಜೀವನದಲ್ಲಿ ನೋಡಿದರೂ ಕೂಡ ರಷ್ಯಾ ದೇಶದಲ್ಲಿ ಎಷ್ಟೋ ಭಕ್ತಾದಿಗಳು ಶ್ರೀಲ ಪ್ರಭುಪಾದರ ಗ್ರಂಥ ವಿತರಣೆಯನ್ನು ಮಾಡಿದ್ದಕ್ಕೆ ಅವರನ್ನು ಜೈಲಲ್ಲಿ ಹಾಕಿ ಚಿತ್ರಹಿಂಸೆ ಕೊಟ್ಟು ಎಷ್ಟೋ ಜನ ತನ್ನ ಪ್ರಾಣವನ್ನು ಸಮರ್ಪಣೆ ಮಾಡಿದರು. ಶ್ರೀಲ ಪ್ರಭುಪಾದರ ಗ್ರಂಥ ವಿತರಣೆಗಾಗಿ ತನ್ನ ಪ್ರಾಣವನ್ನು ಸಮರ್ಪಣೆ ಮಾಡ್ತಾರೆ. ಒಬ್ಬರು ಮಾತಾಜಿ ತನ್ನ ಚಿಕ್ಕ ಮಗುವಿನ ಜೊತೆ ಇದರಲ್ಲಿ ಇರ್ತಾರೆ, ಜೈಲಲ್ಲಿ ಇರ್ತಾರೆ. ಆ ಜೈಲಿನ ಒಂದು ಕ್ಲಿಷ್ಟಕರ ಪರಿಸ್ಥಿತಿಗೆ ಅವರು ತಮ್ಮ ಮಗುವನ್ನೇ ಕಳ್ಕೊತಾರೆ. ಇಂಥ ಒಂದು ಬಲಿದಾನವನ್ನು ನಮ್ಮ ಹಿರಿಯರು ಮಾಡಿದ್ದಾರೆ ಶ್ರೀಲ ಪ್ರಭುಪಾದರ ಗ್ರಂಥ ವಿತರಣೆಗಾಗಿ. ಹಾಗೆ ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜರ ಜೀವನದಲ್ಲೂ ಕೂಡ ನಾವು ನೋಡ್ತೇವೆ, ಎಷ್ಟೊಂದು ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜ ಗ್ರಂಥ ವಿತರಣೆಯಲ್ಲಿ ಅವರಿಗೆ ಎಷ್ಟೊಂದು ಆಸಕ್ತಿ ಇತ್ತು ಅಂತೇಳಿ ಹೇಳಿದರೆ, ಅವರು ಯಾರೋ ಒಬ್ಬರು ಚಿಕ್ಕದೊಂದು ಪ್ರತಿನಿತ್ಯದ ಒಂದು ನ್ಯೂಸ್ ಪೇಪರ್ ಥರ ಅವರು ಮಾಡಿದ್ರು. ಅದನ್ನು ಯಾರಾದರೂ ವಿತರಣೆ ಮಾಡಿ ಅದೊಂದು ಕೆಲವೊಂದು ಪೈಸೆ, ಆ ಸಮಯದಲ್ಲಿ ಅದರ ಬೆಲೆ ನಮ್ಮ ಭಾರತದ ನಾಣ್ಯದ ಪ್ರಕಾರ ಸ್ವಲ್ಪ ಪೈಸೆಗಳು ಮಾತ್ರ, ರೂಪಾಯಿಗಳು ಅಲ್ಲ. ಆದರೂ ಕೂಡ ಅವರು ತುಂಬ ಸಂತುಷ್ಟರಾಗಿರ್ತಾ ಇದ್ರು. ಅಂತ ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜರಿಗೆ ಒಂದು ಸಲ ಅವರು ಪರಿಕ್ರಮ ಮಾಡಬೇಕಾದ್ರೆ ಎಷ್ಟೋ ಜನ ಕಲ್ಲೆಸಿತಾರೆ. ಅಂದರೆ ಇಡೀ ಒಂದು ತಂಡದ ಮೇಲೆ ಕಲ್ಲೆಸಿತಾರೆ. ಹೀಗೆ ಭಗವಂತನ ಪ್ರಚಾರಕ್ಕೋಸ್ಕರ ಎಷ್ಟೆಷ್ಟೋ ಕಷ್ಟಗಳನ್ನು ಅನುಭವಿಸಿದ್ದಾರೆ ನಮ್ಮ ಹಿರಿಯರು. ಅವರೆಲ್ಲರ ತಪಸ್ಸಿನ ಫಲ ಇವತ್ತು ನಮಗೆ ತುಂಬ ಸುಲಭವಾಗಿ ಗುರು ಪರಂಪರೆಯನ್ನು, ಈಗ ಅರ್ಜುನನ ರೀತಿಯಲ್ಲಿ ಭಗವಂತನನ್ನು, ತನ್ನ ಗುರುವಾದಂತಹ ಭಗವಂತನನ್ನು ಸಂತುಷ್ಟಿಗೋಸ್ಕರ ತನ್ನ ಇಡೀ ಕುಲವನ್ನೇ ನಾಶ ಮಾಡುವಂತಹ ಸನ್ನಿವೇಶ ನಮಗಿಲ್ಲ. ವಿಭೀಷಣನಂತೆ ತನ್ನ ಇಡೀ ವಂಶವನ್ನು ನಿರ್ವಂಶ ಮಾಡಲಿಕ್ಕೆ ಸಂಚನ್ನು ಹೂಡುವಂತಹ ಸಂದರ್ಭ ನಮಗಿಲ್ಲ. ಅಥವಾ ಶ್ರೀಲ ಪ್ರಭುಪಾದರ ಅಂತಹ ಮಹಾತ್ಮರಾದಂತಹ ಶ್ರೀಲ ಪ್ರಭುಪಾದರ ಶಿಷ್ಯರ ರೀತಿಯಲ್ಲಿ ನಾವು ಪ್ರಾಣವನ್ನು ಸಮರ್ಪಣೆ ಮಾಡುವಂತಹ ಪರಿಸ್ಥಿತಿ ಕೂಡ ನಮಗಿಲ್ಲ. ಅದು ವಿಶೇಷವಾಗಿ ಭಾರತ ದೇಶದಲ್ಲಿ ನಾವು ಶ್ರೀಮದ್ ಭಾಗವತದ ವಿತರಣೆಗೆ ವಿಶೇಷ ಪ್ರಯತ್ನ ಮಾಡಿದರೂ ಕೂಡ, ನಾವು ಯಾರಿಗೂ ಎಷ್ಟೊಂದು ಒತ್ತಾಯ ಮಾಡಿ ಹೇಳಿದರೂ ಕೂಡ ಕೊನೆಯಲ್ಲಿ ಅವರು ಒಂದು ಭಾಗವತವನ್ನು ತಗೊಳ್ಬೋದು, ಇಲ್ಲ ಅಂದರೆ ಅವರು ನಮ್ಮ ಒಂದು ಸಂಪರ್ಕವನ್ನು ಬಿಡ್ಬೋದು. ನಮ್ಮ ಕಾಲ್ ಅವರು ಎತ್ತದೇ ಇರ್ಬೋದು, ನಮ್ಮ ಫೋನನ್ನು, ದೂರವಾಣಿ ಕರೆಗಳನ್ನು ಎತ್ತದೇ ಇರ್ಬೋದು, ಅಥವಾ ನಮ್ಮ ನಂಬರೇ ಬ್ಲಾಕ್ ಮಾಡಿ ಬಿಡ್ಬೋದು. ಇದು ಯಾವುದು ಕೂಡ ನಮ್ಮ ವೈಷ್ಣವ ಪರಂಪರೆಯಲ್ಲಿ ಎಲ್ಲ ವೈಷ್ಣವರು ಭಗವಂತನಿಗೋಸ್ಕರ ಎಷ್ಟೊಂದು ದೊಡ್ಡ ತಪಸ್ಸನ್ನು ಮಾಡಿದ್ದಾರೆ, ಭಗವಂತನಿಗೋಸ್ಕರ ಎಲ್ಲವನ್ನು ತ್ಯಾಗ ಮಾಡಿದ್ದಾರೆ. ಅದಕ್ಕೆ ಹೋಲಿಸಿದರೆ ಇದು ಏನೇನೂ ಅಲ್ಲ. ಆದ್ದರಿಂದ ನಾವು ಗುರು ಪರಂಪರೆಯನ್ನು, ನಮ್ಮ ಗುರುಗಳನ್ನು, ಇಡೀ ವೈಷ್ಣವ ಪರಂಪರೆಗೆ ನಮ್ಮ ಒಂದು ಬಾಧ್ಯತೆ ಏನಿದೆ, ನಮ್ಮ ಋಣ ಏನಿದೆ, ಇದನ್ನು ನಾವು ಸಲ್ಲಿಸಬೇಕು ಅಂತೇಳಿ ಹೇಳಿದ್ರೆ ತುಂಬ ಸುಲಭವಾದ ಮಾರ್ಗ. ಆಮೇಲೆ ಈ ಭಗವಂತನ ಭಕ್ತಿಯಲ್ಲಿ ನಮ್ಮ ಸ್ವಶಕ್ತಿಯಿಂದ ಏನು ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ, ಭಕ್ತಿಯಿಂದ ಮಾತ್ರ ಆಗಲಿಕ್ಕೆ ಸಾಧ್ಯ. ಉದಾಹರಣೆಗೆ ವಾನರ ಸೇನೆ ಯಾವಾಗ ಇಡೀ ಸೇತುವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಸಂಕಲ್ಪವನ್ನು ಮಾಡಿದ್ರು, ಆವಾಗ ಅವರಿಗೆ ಭಗವಂತನ ಮೇಲಿರುವಂತಹ ಭಕ್ತಿಯಿಂದ, ಭಗವಂತನ ಕೃಪೆಯಿಂದ ಆ ಕಲ್ಲುಗಳು ಕೂಡ ನೀರಿನ ಮೇಲೆ ತೇಲುವ ರೀತಿಯಲ್ಲಿ ಭಗವಂತ ಕೃಪೆ ಮಾಡಿದ. ಅದೇ ರೀತಿಯಲ್ಲಿ ಇವತ್ತು ನಾವು ಭಗವಂತನ ಸೇವೆಗಾಗಿ ಈ ಒಂದು ಸಂಕಲ್ಪವನ್ನು ಮಾಡಿದರೆ, ಹೇಗೆ ವಾನರ ಸೇನೆಗೆ ಸೇತುವೆ ಕಟ್ಟುವಂತಹ ಯಾವುದೇ ಒಂದು ವಿಶೇಷ ತರಬೇತಿ ಅವರಿಗೆ ಇರಲಿಲ್ವೋ, ಅದೇ ರೀತಿಯಲ್ಲಿ ನಮಗೂ ಕೂಡ ಇದರಲ್ಲಿ ಒಂದು ವಿಶೇಷ ತರಬೇತಿ ಇಲ್ಲದಿದ್ದರೂ ಕೂಡ ಭಗವಂತನ ಸೇವೆ ಮಾಡಬೇಕು ಅನ್ನುವಂಥ ಉತ್ಕಟವಾದ ಇಚ್ಛೆಯಿಂದ ಅವರು ಹೇಗೆ ಮುನ್ನಡೆದ್ರೋ, ಹಾಗೆ ಭಗವಂತನ ಕೃಪೆಯಿಂದ ಅವರು ಅದರಲ್ಲಿ ಹೇಗೆ ಅವರಿಗೆ ಫಲ ಸಿಕ್ತೋ, ಸಫಲರಾದರು. ಅದೇ ರೀತಿಯಲ್ಲಿ ಇವತ್ತು ಕಲಿಯುಗದ ಜನರ ಜೊತೆ ನಾವು ಈ ಒಂದು ಸೇವೆಗೆ ಮುನ್ನುಗ್ತಾ ಇದ್ದರೂ ಕೂಡ ಚೈತನ್ಯ ಮಹಾಪ್ರಭುಗಳ ವಿಶೇಷ ಕೃಪೆಯಿಂದ ಕಲ್ಲು ಹೃದಯಗಳಾದಂತಹ ಜನರು ಕೂಡ ಕರಗಿ
ಭಾಗವತವನ್ನು ತಗೊಳ್ತಾ ಇರೋದು ನಾವು ನಮ್ಮ ಜೀವನದಲ್ಲೂ ಕೂಡ ಪ್ರತಿನಿತ್ಯ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಭಕ್ತಿ ಅಂತ ಹೇಳಿದರೆ ಭಗವಂತನಿಗೆ ಏನು ಬೇಕೋ ಅದನ್ನು ನಾವು ಮಾಡಬೇಕು. ಅರ್ಜುನ ಹೇಳ್ದ, ನನಗೆ ನನ್ನ ಸ್ವಜನರನ್ನು ಸಾಯಿಸ್ಲಿಕ್ಕೆ ಇಷ್ಟ ಇಲ್ಲ ಅಂತ. ಆದರೆ ಅವನಿಗೆ ಯಾವಾಗ ಗೊತ್ತಾಯಿತು ಭಗವಂತನಿಗೆ ಇದು ಬೇಕಾಗಿದೆ ಅಂತ, ಅವನು ಸ್ವಜನರನ್ನೇ ಸಾಯಿಸ್ದ. ಅದೇ ರೀತಿಯಲ್ಲಿ ಭಗವಂತನ ಭಕ್ತಿಯಲ್ಲಿ ಭಗವಂತನಿಗೆ ಏನು ಬೇಕು, ನನಗೇನು ಬೇಕಿದೆ ಅದನ್ನು ನಾನು ಮಾಡೋದಲ್ಲ, ಭಗವಂತನಿಗೆ ಏನು ಬೇಕಿದೋ ಅದನ್ನು ನಾವು ಮಾಡಬೇಕು. ಹೇಗೆ ವಾನರ ಸೇನೆ ತಲೆ ಮೇಲೆ ಕಲ್ಲುಗಳನ್ನು, ಬೆಟ್ಟ ಗುಡ್ಡಗಳನ್ನು ಎತ್ತುಕೊಂಡು ಹೋಗಿ ಶ್ರೀರಾಮ ಸೇತುವನ್ನು ಮಾಡಿ ಶ್ರೀರಾಮಚಂದ್ರನ ಕೃಪೆಗೆ ಪಾತ್ರರಾಗಿ ಎಲ್ಲಿಯ ತನಕ ಶ್ರೀರಾಮಚಂದ್ರನ ಒಂದು ಮಹಿಮೆಯನ್ನು ಪ್ರಪಂಚ ಕೊಂಡಾಡುತ್ತೋ ಅಲ್ಲಿಯ ತನಕ ವಾನರ ಸೇನೆಯ ಒಂದು ಸೇವೆಯನ್ನು ಕೂಡ ಪ್ರಪಂಚ ಕೊಂಡಾಡುವ ರೀತಿಯಲ್ಲಾಯಿತು. ಅದೇ ರೀತಿಯಲ್ಲಿ ಚೈತನ್ಯ ಮಹಾಪ್ರಭುಗಳ ಈ ಒಂದು ಸಂಕೀರ್ತನ ಆಂದೋಲನದಲ್ಲಿ ನಾವು ಕೂಡ ನಮ್ಮ ತಲೆ ಮೇಲೆ ಶ್ರೀಮದ್ ಭಾಗವತವನ್ನು ಹೊತ್ತು ಚೈತನ್ಯ ಮಹಾಪ್ರಭುಗಳ ಕೃಪೆಗೆ, ಇಡೀ ಗುರು ಪರಂಪರೆಯ ಕೃಪೆಗೆ ಪಾತ್ರರಾಗಿ ಈ ಒಂದು ಸಂಕೀರ್ತನ ಆಂದೋಲನದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ನಮ್ಮ ಜೀವನವನ್ನು ಸಾರ್ಥಕ ಮಾಡಿ ಹಾಗೆ ಬೇರೆಯವರಿಗೂ ಕೂಡ ಸಹಾಯ ಮಾಡುವಂತಹ ಈ ಒಂದು ವಿಶೇಷವಾದ ಸದವಕಾಶವನ್ನು ಖಂಡಿತವಾಗಿಯೂ ನಾವೆಲ್ಲರೂ ಕೂಡ ಉಪಯೋಗ ಮಾಡಿಕೊಂಡು ನಮ್ಮ ಗುರುಗಳಿಗೆ ಕೂಡ ನಾವು ವಿಶೇಷವಾದ ಈ ಒಂದು ಕಾಣಿಕೆಯನ್ನು ಅರ್ಪಣೆ ಮಾಡಲಿಕ್ಕೆ ಇವತ್ತಿಂದಲೇ ಸಂಕಲ್ಪ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗೋಣ. ಹಾಗೆ ಇಡೀ ಗುರು ಪರಂಪರೆಯ ಕೃಪೆಗೆ ನಾವು ಪಾತ್ರರಾಗೋಣ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ. ಹರಿ ಬೋಲ್ ಮಾತಾಜಿ. ತುಂಬಾ ಚೆನ್ನಾಗಿ, ತುಂಬಾ ಸುಂದರವಾಗಿ ಒಂದು ಪ್ರವಚನವನ್ನ ನೀಡಿದ್ರಿ ಮಾತಾಜಿ. ಬಟ್ ಶ್ರೀಮದ್ ಭಾಗವತ ವಿತರಣೆ ಗುರುವಿಗೆ ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಕಾಣಿಕೆ ಅಂತ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ನಾವೆಲ್ಲ ಮೂಕ ಮಗ್ನರಾಗಿ ಅದನ್ನ ಕೇಳಿದ್ವಿ. ಬಟ್ ನಿಮ್ಮ ಒಂದು ಪ್ರವಚನ ನಮ್ಗೆಲ್ಲ ವೆರಿ ಇನ್ಸ್ಪೈರಿಂಗ್ ಮಾತಾಜಿ, ತುಂಬಾ ಇನ್ಸ್ಪೈರಿಂಗ್ ಆಯ್ತು. ಬಟ್ ಒಂದು ಪ್ರಶ್ನೆ ಇದೆ ಮಾತಾಜಿ, ನಂದೇನೆ ಒಂದು. ಬಟ್ ಏನು ಅಂದ್ರೆ, ಈಗ ಪ್ರಭುಪಾದ್ ಲೀಲಾಮೃತದಲ್ಲಿ ಸಂಪುಟ 6 ಇದೆ ಅಲ್ಲ ಮಾತಾಜಿ, ಆ ಒಂದು ಬುಕ್ ಅಲ್ಲಿ ಪ್ರಭುಪಾದ್ ಹೇಳ್ತಾರೆ ಅದು ಪೂರ್ವ ಪಶ್ಚಿಮ ಸಂಗಮ ಅಂತ ಹೇಳಿ. ಅದರಲ್ಲಿ ಫಸ್ಟ್ ಪ್ರಭುಪಾದ್ ಹೇಳೋದು ದಯವಿಟ್ಟು ಪುಸ್ತಕಗಳನ್ನು ಹಂಚಿ ಅಂತ ಹೇಳಿ ಫಸ್ಟ್ ಬರದೆ ಆ ವಿಷಯ ಬಗ್ಗೆ ಮಾತಾಜಿ, ಸಬ್ಜೆಕ್ಟ್ ಬಗ್ಗೆ. ನಾವು ಓದ್ತಾ ಹೋದಾಗ ಶಿಲ ಪ್ರಭುಪಾದ್ರಿಗೆ ಒಂದು ಈ ಕುಂಭಮೇಳದ ಒಂದು ಸಂದರ್ಭ ಬರುತ್ತೆ ಮಾತಾಜಿ ಆ ಪುಸ್ತಕದಲ್ಲಿ. ಆ ಕುಂಭಮೇಳದ ಒಂದು ಸಂದರ್ಭದಲ್ಲಿ ಶಿಲ ಪ್ರಭುಪಾದ್ ತುಂಬಾ ಒಂದು ಅನಾರೋಗ್ಯದ ಒಂದು ಪರಿಸ್ಥಿತಿ ಇರುತ್ತೆ. ಆ ಒಂದು ಅನಾರೋಗ್ಯದ ಒಂದು ಪರಿಸ್ಥಿತಿಯಲ್ಲಿ ಶಿಲ ಪ್ರಭುಪಾದ್ ಏನ್ ಮಾಡ್ತಾರೆ ಅಂದ್ರೆ, ಅವರ ಶಿಷ್ಯರಿಗೆಲ್ಲ ಹೇಳ್ತಾರೆ, ಈ ಒಂದು ಪುಸ್ತಕದ ಬಗ್ಗೆ ಎಷ್ಟು ಇಂಪಾರ್ಟೆಂಟ್ ಇದೆ, ಇದು ಪುಸ್ತಕಗಳ ಒಂದು ವಿತರಣೆಯನ್ನ ನಾವು ಮಾಡ್ಲೇಬೇಕು. ಅವರೆಷ್ಟು ಮಧ್ಯರಾತ್ರಿ ಎಲ್ಲ ಎದ್ ಕೂತ್ಕೊಂಡು, ಟ್ರೈನಲ್ಲೆಲ್ಲ ಹೋಗ್ತಿರ್ತಾರಲ್ಲ ಮಾತಾಜಿ, ಮಧ್ಯರಾತ್ರಿ ಎದ್ ಕೂತ್ಕೊಂಡು ಆ ಒಂದು ಪುಸ್ತಕ ವಿತರಣೆ ಬಗ್ಗೆ ಅವ್ರ ಶಿಷ್ಯನ ಹತ್ರ ಮಾತಾಡ್ತಾರೆ, ನಾವು ಹೆಚ್ಚು ಪುಸ್ತಕಗಳನ್ನ ಹಂಚ್ಬೇಕು ಮಾಡ್ಬೇಕು ಅಂತ. ಬಟ್ ಶಿಲಾ ಪ್ರಭುಪಾದರ ಒಂದು ಅನಾರೋಗ್ಯದ ಸ್ಥಿತಿಯಲ್ಲಿ ಅವರು ಇದನ್ನ ಕಾರ್ಯವನ್ನ ಮುಂದುವರಿಸ್ತಾರೆ. ಬಟ್ ನಾವು ಈ ಒಂದು ಬದ್ಧ ಜೀವಿಗಳು, ನಾವೊಂದು ಈ ತ್ರಿಗುಣಗಳಿಗೆ ಒಳಗಾಗಿದ್ದೀವಲ್ಲ ಮಾತಾಜಿ, ಬಟ್ ನಾವು ಒಂದು ಅನಾರೋಗ್ಯ ಒಂದು ಪರಿಸ್ಥಿತಿ ನಮಗೂ ಕೂಡ ಬರ್ತಾ ಇರುತ್ತೆ. ಬಟ್ ಆ ಒಂದು ಸಂದರ್ಭದಲ್ಲಿ ನಾವು ಹೇಗೆ ನಮ್ಮನ್ನ ದೃಢವಾಗಿ ನಾವು ಮಾಡ್ಕೋಬೇಕು, ನಾವು ಶಿಲಾ ಪ್ರಭುಪಾದ್ರ ತರ ನಾವು ಯಾವ ತರ ಅದನ್ನ ಒಂದು ಪುಸ್ತಕ ವಿತರಣೆ ಮಾಡ್ಕೊಳ್ಳಿಕ್ಕೆ ನಮ್ಮನ್ನ ನಾವು ಹೇಗೆ ಸಿದ್ಧರನ್ನಾಗಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ಪಾಯಿಂಟ್ಸ್ ಹೇಳಿ. ಭಾಗವತದಲ್ಲೇ ಇದಕ್ಕೆ ಉತ್ತರ ಇದೆ. ಹೃದಯಂತಸ್ಥೋ ಹಿ ಅಭದ್ರಾಣಿ ವಿದುನೋತಿ ಸುರಸತಾಂ ಶೃಣತಾಂ ಸ್ವಕತಃ ಕೃಷ್ಣ ಪುಣ್ಯಶ್ರವಣ ಕೀರ್ತನ. ಹಾಗಾಗಿ ಪ್ರತಿನಿತ್ಯ ನಾವು ಭಾಗವತವನ್ನು ಓದ್ತಾ ಇದ್ರೆ, ಯಾಕೆಂದರೆ ಭಾಗವತದಲ್ಲಿ ಬರೋದು ಎಲ್ಲ ಭಾಗವತೋತ್ತಮರ ದಿವ್ಯ ಲೀಲೆಗಳೇ. ಹಾಗಾಗಿ ಅವರನ್ನು ನೋಡಿ, ಅವರ ಬಗ್ಗೆ ಕೇಳಿ, ಅವರ ಬಗ್ಗೆ ಯೋಚನೆ ಮಾಡಿ ನಾವು ಕೂಡ ಒಂದು ದಿವಸ ಆ ಸ್ಥಿತಿಗೆ ನಾವು ಹೋಗ್ತೇವೆ. ಮತ್ತೊಂದು ಅಂತೇಳಿ ಹೇಳಿದರೆ, ನಾವು ನೀರಲ್ಲಿ ಇಳಿಯುವ ತನಕ ನಾವು ಈಜು ಕಲೀಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ದಡದ ಮೇಲೆ ಕೂತ್ಕೊಂಡು ಎಷ್ಟು ಪುಸ್ತಕಗಳನ್ನೇ ಓದ್ಬೋದು, ಎಷ್ಟು ಪ್ರವಚನಗಳನ್ನೇ ಕೇಳ್ಬೋದು. ಆದರೆ ಯಾವಾಗ ನಾವು ನೀರಿಗೆ ಇಳಿತೇವೆ ಆವಾಗ ಕೈಕಾಲು ಬಡ್ದೇ ಬಡಿತೇವೆ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಾವು ಶ್ರೀಲ ಪ್ರಭುಪಾದರ ಗ್ರಂಥಗಳನ್ನು ಹಿಡ್ಕೊಂಡು ವಿತರಣೆಗೆ ನಡೆದಾಗ ನಮಗೆ ಖಂಡಿತವಾಗಿಯೂ ಆ ಒಂದು ವಿಶೇಷವಾದ ಕೃಪೆಯ ಅನುಭವ ನಮಗಾಗುತ್ತೆ. ಆಮೇಲೆ ನಾವು ಕೂಡ ಭಗವಂತನಿಗೆ ತುಂಬ ದೀನರಾಗಿ ಬೇಡ್ಕೊತೇವೆ. ಉದಾಹರಣೆಗೆ ನಾವು ಯಾರಿಗೋ ಭಾಗವತದ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂತೇಳಿ ಹೇಳಿದ್ರೆ, ಅವರು ಈಗ ನಾವು ಒಂದು ಪ್ರವಚನ ಕೊಡಿ ಅಂತೇಳಿ ಹೇಳಿದ್ರೆ ನೀವು ಅದಕ್ಕಿಂತ ಮುಂಚೆ ಪ್ರಿಪೇರ್ ಆಗ್ಬೋದು. ಪ್ರವಚನಕ್ಕೆ ನಾನು ಈ ರೀತಿ ಮಾತಾಡಬೇಕು ಅಂತೇಳಿ ಹೇಳಿ. ಆದರೆ ನಾನು ದಾರಿ ಮೇಲೆ ಯಾರೋ ಒಬ್ಬರು ಸಿಗ್ತಾರೆ, ಅವರಿಗೆ ಶ್ರೀಲ ಪ್ರಭುಪಾದರ ಗ್ರಂಥಗಳನ್ನು ಕೊಡ್ತೇನೆ, ಅದರಲ್ಲೂ ವಿಶೇಷವಾಗಿ ಶ್ರೀಮದ್ ಭಾಗವತದ ಬಗ್ಗೆ ಹೇಳ್ತೇನೆ ಅಂದರೆ, ಅವರು ಕೇಳುವಂತಹ ಪ್ರಶ್ನೆಗಳಿಗೆ ನಾವು ಆಲ್ರೆಡಿ ಪ್ರಿಪೇರ್ ಆಗಿರಲ್ಲ. ನಾವು ಆ ಒಂದು ಸಮಯಕ್ಕೆ ಸಂದರ್ಭಕ್ಕೆ ಸರಿಯಾಗಿ ಹೇಳಬೇಕು ಅಂತೇಳಿ ಹೇಳಿದರೆ, ನಾವು ಭಗವಂತನನ್ನು ನಾವು ಮನಸ್ಸಿನಲ್ಲಿ ಶ್ರೀಲ ಪ್ರಭುಪಾದರಿಗೆ ಹಾಗೆ ಭಗವಂತನಿಗೆ ತುಂಬ ಹೆಚ್ಚಾಗಿ ತೀವ್ರವಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇವೆ. ಸ್ವಾಭಾವಿಕವಾಗಿ ನಾವು ಭಗವಂತನ ಮೇಲೆ ಹೆಚ್ಚು ನಿರ್ಭರರಾಗ್ತೇವೆ. ಆದ್ದರಿಂದ ಶ್ರೀಲ ಪ್ರಭುಪಾದರು ಒಂದು ಕಡೆ ಹೇಳ್ತಾರೆ,
ತುಂಬ ತುಂಬ ಅದ್ಭುತವಾದ ಒಂದು ಉದಾಹರಣೆಯನ್ನು ಶ್ರೀಲ ಪ್ರಭುಪಾದರು ಕೊಡ್ತಾರೆ. ಹೇಗೆ ಯುದ್ಧ ಸಂದರ್ಭದಲ್ಲಿ ಇಡೀ ಒಂದು ಸರ್ಕಾರ ಆ ಸೈನಿಕ ಒಂದು ವಿಶೇಷವಾದ ಅರ್ಹತೆ ಇಲ್ಲದೆ ಇರ್ಬೋದು ಅವನಿಗೆ, ಆದರೆ ಸೈನಿಕನಿಗೆ ಎಲ್ಲ ರೀತಿಯ ಒಂದು ವಿಶೇಷತೆಯನ್ನು ಅಥವಾ ಅವನಿಗೆ ಒಂದು ಪ್ರಾಮುಖ್ಯತೆಯನ್ನು ಕೊಡುತ್ತೋ, ಅದೇ ರೀತಿಯಲ್ಲಿ ಯಾರು ಭಗವಂತನ ಈ ಒಂದು ಗ್ರಂಥಗಳನ್ನು ವಿತರಣೆ ಮಾಡ್ಲಿಕ್ಕೆ ಹೋಗ್ತಾರೋ ಅವರು ಭಗವಂತನಿಗೆ ತುಂಬ ಪ್ರಿಯರಾಗ್ಬಿಡ್ತಾರೆ. ಹೇಗೆ ಸೈನಿಕ ಯುದ್ಧದ ಸಂದರ್ಭದಲ್ಲಿ ಸರ್ಕಾರಕ್ಕೆ ಪ್ರಿಯನಾಗ್ತಾನೋ, ಅದೇ ರೀತಿಯಲ್ಲಿ ಈ ಗ್ರಂಥ ವಿತರಕರು ಏನಿದ್ದಾರೆ, ಸಂಕೀರ್ತನ ಭಕ್ತರು ಏನಿದ್ದಾರೆ, ಅವರು ಭಗವಂತನಿಗೆ ತುಂಬ ಪ್ರಿಯರಾಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಯಾಕೆ ಪ್ರಿಯರಾಗ್ತಾರೆ ಅಂತೇಳಿ ಹೇಳಿದ್ರೆ, ಅವರು ಭಗವಂತನಿಗೋಸ್ಕರ ಎಲ್ಲ, ಈಗ ನಾವು ಭಾಗವತದ ಬಗ್ಗೆ ಹೇಳಿದಾಗ ಯಾರೋ ಒಬ್ಬರು ಬೈಬೋದು, ಯಾರೋ ಒಬ್ಬರು ಜೋರು ಮಾಡ್ಬೋದು, ಇನ್ನೊಬ್ಬರು ಖುಷಿಯಾಗಿ ಮಾತಾಡ್ಬೋದು, ಇನ್ನೊಬ್ಬರು ನಮ್ಮನ್ನ ಮಾತಾಡಿಸದೇ ಇರ್ಬೋದು. ಈ ಸಲ ನಾವು ಭಾಗವತದ ಬಗ್ಗೆ ಹೇಳಿದರೆ ಇನ್ನೊಂದು ಸಲ ಅವ್ರ ಮುಖ ತಿರುಗಿಸ್ಕೊಂಡು ಹೋಗ್ಬೋದು. ಅದೆಲ್ಲ ಒಂದು ಅವಮಾನಗಳನ್ನು ಭಗವಂತನ ಸೇವೆಗೋಸ್ಕರ ಯಾರು ತಡ್ಕೊಳ್ಳಿಕ್ಕೆ ಅಂದರೆ ತಯಾರಿದ್ದಾರೋ ಅವರು ನಿಜವಾಗ್ಲೂ ಭಗವಂತನಿಗೆ ತುಂಬ ಪ್ರಿಯರಾಗ್ತಾರೆ ಅಂತ. ಹಾಗಾಗಿ ನಾವು ಹೆಚ್ಚು ಗ್ರಂಥಗಳ ವಿತರಣೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋದ್ರಿಂದ ಈ ಒಂದು ಭಾವನೆ ನಮಗೆ ಬರುತ್ತೆ. ಮತ್ತು ಅಷ್ಟು ಮಾತ್ರ ಅಲ್ಲ, ಭಗವಂತ ನಮಗೆ ಎಲ್ಲ ರೀತಿಯಿಂದಲೂ ಸ್ಪಂದಿಸ್ತಾನೆ. ನಾನು ಒಂದು ಚಿಕ್ಕ ಉದಾಹರಣೆಯನ್ನು ಹೇಳ್ತೇನೆ. ಒಂದು ದಿವಸ ನಾನು ಎಲ್ಲ ಒಂದು ಏಕಾದಶಿಗೆ ಆದಷ್ಟು ಜನರಿಗೆ ಭಾಗವತಂ ಬಗ್ಗೆ ಹೇಳ್ತಾ ಇದ್ದೆ, ತಗೊಳ್ಳಿ ಅಂತ ಹೇಳಿ. ಒಂದು ಏಕಾದಶಿ ನನಗೆ ತುಂಬ ಹುಷಾರಿರಲಿಲ್ಲ. ಎಷ್ಟು ಹುಷಾರಿರಲಿಲ್ಲ ಅಂದರೆ ಗಂಟ್ಲು ನೋವಿತ್ತು. ನಾನು ಯಾರಿಗೆ ಕರೆ ಮಾಡಿ ಕೂಡ ಮಾತಾಡುವ ಒಂದು ಪರಿಸ್ಥಿತಿಯಲ್ಲೂ ಕೂಡ ನಾನು ಇರಲಿಲ್ಲ. ಆದರೆ ಮನಸ್ಸಲ್ಲಿ ನನಗೆ ತುಂಬ ಬೇಜಾರಿತ್ತು. ಇವತ್ತು ಏಕಾದಶಿ, ಯಾರಿಗೂ ಹೇಳಲಿಕ್ಕಾಗಲಿಲ್ಲ. ಪ್ರತಿ ಸಲ ನಾನೊಂದು 50-100 ಜನರಿಗಾದರೂ ಹೇಳ್ತಾ ಇದ್ದೆ, ಅದರಲ್ಲಿ ಒಂದು 8-10 ಜನ ಆದರೂ ತೊಗೊತಾ ಇದ್ರು. ಇವತ್ತು ನನಗೆ ನನ್ನ ಪರಿಸ್ಥಿತಿ ಈ ಥರ ಆಗಿದೆ, ಎಲ್ಲೂ ಯಾರಿಗೂ ಹೇಳಲಿಕ್ಕಾಗ್ತಾ ಇಲ್ಲ ಅಂತ. ಆವಾಗ ನಾನು ಮಲ್ಕೊಂಡು ರೆಸ್ಟ್ ತೊಗೊತಾ ಇದ್ದೆ, ಹುಷಾರಿಲ್ಲ ಅಂತೇಳಿ. ಆವಾಗ ಯಾರೋ ಬಂದು ಬಾಗಿಲು ಬಡಿದ್ರು ಅಂತ ನನ್ನ ಮಕ್ಕಳು ಬಂದು ಹೇಳಿದರು. ನಾನು ನಿಧಾನಕ್ಕೆ ಎದ್ದು ಹೋಗಿ ಬಾಗಿಲು ತೆಗೆದೆ. ಆವಾಗ ಇದೇ ಊರಲ್ಲಿ ಯಾರೋ ಒಬ್ಬರು ಬಂದ್ಬಿಟ್ಟು, ಇವತ್ತು ನನ್ನ ಹುಟ್ಟಿದ ಹಬ್ಬ, ಆದ್ದರಿಂದ ನಿಮ್ಮ ಆಶೀರ್ವಾದ ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು ಬಂದೆ ಅಂತೇಳಿ ಹೇಳಿದರು. ಆವಾಗ ನಾನು ಹೇಳಿದೆ, ನಿಜವಾದ ಆಶೀರ್ವಾದ ಶ್ರೀಮದ್ ಭಾಗವತಮ್ಮ, ಅದಕ್ಕೆ ಭಾಗವತಂ ತೊಗೊಳ್ಳಿ ಇವತ್ತು ಅಂತೇಳಿ ಹೇಳಿ ಸ್ವಲ್ಪ ಅವರಿಗೆ ಹೇಳಿದೆ. ಆಮೇಲೆ ಅವರು ಅವರು ಹಣ ತೊಗೊಂಡು ಬಂದಿರಲಿಲ್ಲ. ಆಮೇಲೆ ಕೊಡಿ, ತೊಂದರೆ ಇಲ್ಲ ಅಂತೇಳಿ ಹೇಳಿದೆ, ಇದೇ ಊರಿನವರು. ಆಯಿತು ಅಂತೇಳಿ ಹೇಳಿ ಆ ಸಂದರ್ಭದಲ್ಲೇ ಭಾಗವತವನ್ನು ತೊಗೊಂಡು ಹೋದರು. ಹಾಗೆ ಎಷ್ಟೊಂದು ಭಕ್ತರ ಜೀವನದಲ್ಲಿ ನಾವು ನೋಡ್ತೇವೆ, ಯಾವುದೇ ಒಂದು ಕ್ಲಿಷ್ಟಕರ ಪರಿಸ್ಥಿತಿ ಇದ್ದರೂ ಕೂಡ ಭಗವಂತ ಸ್ಪಂದಿಸ್ತಾನೆ. ಯಾಕೆ ಅಂತೇಳಿದರೆ, ಭಾವಗ್ರಾಹಿ ಜನಾರ್ದನ. ಏನು ಭಾಗವತ ವಿತರಣೆ ಆಗ್ತಾ ಇದೆ, ಇದು ಕೂಡ ನಾವು ಹೇಳಿದ್ರಿಂದ ಅಥವಾ ನಮ್ಮ ಮಾತಿನ ಚಾಕಚಕ್ಯತೆಯಿಂದ ಅಥವಾ ನಮ್ಮ ಶಾಸ್ತ್ರದ ಜ್ಞಾನದಿಂದ ಇದು ಆಗ್ತಾ ಇರೋದಲ್ಲ. ಇದು ಭಗವಂತನ ಕೃಪೆಯಿಂದ, ಶ್ರೀಲ ಪ್ರಭುಪಾದರ ಕೃಪೆಯಿಂದ ಆಗ್ತಾ ಇರೋದು ಅಷ್ಟೇ. ಪ್ರಯತ್ನ ನಮ್ಮದು. ಹೇಗೆ ಕಲ್ಲು ನೀರಿನಲ್ಲಿ ತೇಲಿಕ್ಕೆ ಸಾಧ್ಯ ಇಲ್ವೋ, ಆದರೆ ವಾನರ ಸೇನೆಯ ಭಕ್ತಿಗೆ ಮೆಚ್ಚಿ ಭಗವಂತ ಅದನ್ನು ತೇಲುವ ಥರ ಮಾಡಿದ್ನು. ವಾನರ ಸೇನೆಗೆ ಅದನ್ನು ತೇಲಿಸಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಭಗವಂತ ಅದನ್ನು ತೇಲುವ ಥರ ಮಾಡಿದ್ನೋ, ಅದೇ ರೀತಿಯಲ್ಲಿ ನಾವು ಶ್ರೀಮದ್ ಭಾಗವತ ರೂಪಿ ಭಗವಂತನ ಸೇವೆ ಮಾಡಬೇಕು ಅನ್ನುವ ಉತ್ಕಟವಾದ ಇಚ್ಛೆ ನಮಗಿದ್ರೆ ಭಗವಂತ ಬೇಕಾದ ಆ ಒಂದು ಸಂದರ್ಭವನ್ನು ಅಲ್ಲಿ ಹೊಂದಿಸ್ತಾನೆ. ಈಗ ತುಂಬ ಇತ್ತೀಚೆಗೆ ನಡೆದಿರುವಂತಹ ಒಂದು ಘಟನೆ, ನಾನು ಒಂದು ಬ್ರಹ್ಮೋತ್ಸವಕ್ಕೆ ಹೋಗಿದ್ದೆ. ಭಗವಂತ ತುಂಬ ಸುಂದರವಾಗಿ ರಥದಲ್ಲಿ ಕುಳಿತು ಬರ್ತಾ ಇದ್ದ. ತುಂಬ ಅದ್ಭುತವಾದ ಒಂದು ದರ್ಶನ, ತುಂಬ ಸಂತೋಷ ಆಯಿತು. ಆದರೆ ಆ ಒಂದು ಮೈಕ್ ಸೆಟ್, ಲೌಡ್ ಸ್ಪೀಕರ್, ಅದರಿಂದೆಲ್ಲ ನನಗೆ ಅಕ್ಕಪಕ್ಕದಲ್ಲಿ ಇರೋರಿಗೂ ಕೂಡ ಭಾಗವತವನ್ನು ಹೇಳಲಿಕ್ಕಾಗಲಿಲ್ಲ. ಆಮೇಲೆ ನನಗೆ ಇನ್ನೊಂದು ಸಂಕಟ ಅಂದರೆ, ಅಲ್ಲಿಗೆ ನಾನು ಹೋಗ್ತಾ ಇರೋದು ಮೊದಲ ಬಾರಿ, ಆಮೇಲೆ ಮತ್ತೆ ಹೋಗ್ತೇನೋ ಇಲ್ವೋ, ಅದು ನಮ್ಮೂರೇನಲ್ಲ, ಬೇರೆ ಯಾವುದೋ ಊರು. ಹಾಗಾಗಿ ಇವರಿಗೆ ನಾನು ಭಾಗವತನ ಬಗ್ಗೆ ಹೇಳಲಿಕ್ಕೆ ಆಗುತ್ತೋ ಇಲ್ವೋ, ಆದರೆ ನನಗೆ ಹೇಳಲಿಕ್ಕಾಗಲಿಲ್ವಲ್ಲ ಅಂತ ನಾನು ವ್ಯಥೆ ಪಡ್ತಾ ಇದ್ದೆ. ಆವಾಗ ನಾನು ಭಗವಂತನ ಮುಂದೆ, ಶ್ರೀನಿವಾಸನ ಮುಂದೆ ನಿಂತ್ಕೊಂಡು ಯಾವಾಗಲೂ ಕೂಡ ಏನಾದರೂ ಹೇಳಬೇಕು ಅಂತೇಳಿ ಹೇಳಿದ್ರೆ ಹರಿದಾಸರ ಭಜನೆಯ ಮೂಲಕ ಭಗವಂತನಿಗೆ ನಾನು ಹೇಳೋದು ನಂದು ಒಂದು ರೂಢಿ. ಅದೇ ರೀತಿಯಲ್ಲಿ ನನಗೆ ಭಾಗವತ ಬಗ್ಗೆ ನನಗೆ ಇವತ್ತು ಹೇಳಲಿಕ್ಕಾಗಲಿಲ್ಲ, ಭಾಗವತ ಸೇವೆ ಮಾಡಲಿಕ್ಕಾಗಲಿಲ್ಲ. ಭಗವಂತ ಇಷ್ಟು ಜನ ನಿನ್ನನ್ನು ನೋಡ್ಲಿಕ್ಕೆ ಬಂದರು, ಆದರೂ ಕೂಡ ನನಗೆ ಅವ್ರಿಗೆ ಯಾರಿಗೂ ಹೇಳಲಿಕ್ಕಾಗಲಿಲ್ಲ ಅಂತ ನಾನು ಬೇಜಾರು ಮಾಡಿಕೊಂಡು ಭಗವಂತನಿಗೆ ಒಂದು ಭಜನೆಯನ್ನು ಹೇಳಲಿಕ್ಕೆ ಶುರು ಮಾಡಿದೆ. ವೇಣುಗೋಪಾಲ ದಾಸರು ಬರೆದಿರುವಂಥ ಭಜನೆ, ಸಂಬಳಕ್ಕೆ ಇಟ್ಟುಕೊಳ್ಳೋ ಕೃಷ್ಣ ಕೃಪಾಳೋ, ಸಂಬಳಕ್ಕೆ ಇಟ್ಟುಕೊಳ್ಳೋ, ಸಂಬಳಕ್ಕೆ ಇಟ್ಟುಕೋ ನಿನ್ನ ಹಂಬಲದಲ್ಲಿ ಇರಬೇಕೆಂಬುದೇ ಎನ್ನಲ್ಲಿ ತುಂಬಿ ತುಳುಕುತ್ತಿದೆ ಕೃಷ್ಣ, ಸಂಬಳಕ್ಕೆ ಇಟ್ಟುಕೊಳ್ಳೋ ಅಂತ ತುಂಬ ಅದ್ಭುತವಾದ ಭಜನೆ. ಅವರು ಹೇಳ್ತಾರೆ, ಅರೆಕವಡೆ ಒಲ್ಲೇನ ಸಂಬಳ, ನಿನ್ನ ಹೆಸರು ಹೇಳಿ ಮಾಡುವೆ ಗೋಪಾಳ ಅಂತ. ನನಗೇನು ಸಂಬಳ ಕೊಡಬೇಡ, ಅದು ನಿನ್ನ ಹೆಸರು ಹೇಳಿ ನಾನು ಗೋಪಾಳ ಮಾಡ್ಕೊಂಡಿರ್ತೇನೆ ಅಂತೇಳಿ ಹೇಳಿ
ಆ ರೀತಿಯಲ್ಲಿ ಆಯ್ತು ತಡಿ ಆ ರೀತಿಯಲ್ಲಿ ಹೇಳ್ತಾ ಇರಬೇಕಾದ್ರೆ ನಾನು ಭಗವಂತನನ್ನು ನೋಡಿಕೊಂಡು ಭಜನೆ ಹೇಳ್ತಾ ಇದ್ದೆ. ಯಾರೋ ಹಿಂದೆಯಿಂದ ಕರೆದ್ರು ಅಮ್ಮ ಅಂತ ಹೇಳ್ಬಿಟ್ಟು ನಾನು ತಿರುಗಿ ನೋಡಿದೆ. ಅವಾಗ ಅವ್ರು ಹೇಳಿದರು, ಯಾವುದೋ ಒಂದು ಶ್ರೀ ವೈಷ್ಣವ ಇದರಲ್ಲಿ ಗ್ರೂಪಲ್ಲಿ ಅವ್ರ ನಂಬರ್ ಸಿಕ್ಕಿತ್ತು ನನಗೆ. ಅವ್ರಿಗೆ ಫೋನ್ ಮಾಡಿ ಭಾಗವತದ ಬಗ್ಗೆ ಹೇಳಿದ್ದೆ. ನೀವು ನನಗೆ ಭಾಗವತದ ಬಗ್ಗೆ ಹೇಳಿ ನಮ್ಮ ಮನೆಗೆ ಕಳಿಸ್ಕೊಟ್ಟಿದ್ರಿ. ಈಗ ಮನೆಯಲ್ಲಿ ಎಲ್ಲರೂ ತುಂಬ ಸಂತೋಷವಾಗಿ ಓದ್ತಾ ಇದ್ದಾರೆ. ನಮ್ಮ ಅಕ್ಕ ಗರ್ಭಿಣಿಯಾಗಿದ್ದಾಗ ಕೂಡ ಓದಿದ್ರು. ಇವಾಗ ಅವ್ರದ್ದು ಡೆಲಿವರಿ ಆಯಿತು. ಇವ್ರು ನನ್ನ ಫ್ರೆಂಡ್, ಇವರಿಗೆ ಭಾಗವತದ ಬಗ್ಗೆ ಹೇಳಿ ಅಂತೇಳಿ ಹೇಳಿ ನಾನು ಆ ಭಜನೆಯನ್ನು ಬರೀ ಒಂದು ಮೊದಲನೆಯ ಒಂದು ಪಂಕ್ತಿಯನ್ನು ಮಾತ್ರ ಹೇಳಿದ್ದೆ. ಅಷ್ಟರೊಳಗೆ ಅವ್ರು ಬಂದು ಇದನ್ನು ಹೇಳಿದ್ರು. ನನಗೆ ಕಣ್ಣಲ್ಲೇ ನೀರು ಬಂದಂಗೆ ಆಯಿತು. ಭಗವಂತ ಎಷ್ಟೊಂದು ಕೃಪಾಳು ನೀನು, ನಿನ್ನ ಬಗ್ಗೆ ಸೇವೆ ಮಾಡಬೇಕು ಅಂತೇಳಿ ಹೇಳಿದ್ರೆ ಆ ಕ್ಷಣದಲ್ಲೇ ಯಾರನ್ನೂ ತಂದು ನಿಲ್ಲಿಸಿದೆ ಅಲ್ಲಪ್ಪ ಅಂತ. ಆಮೇಲೆ ನಾನು ಅವರಿಗೆ ಹೇಳಿದೆ. ಅವರು ಒಂದು ಕನ್ನಡ ಭಾಗವತಂ ಸೆಟ್ಟಿಗೆ ಇದು ಮಾಡಿದ್ರು. ಅದೇ ರೀತಿಯಲ್ಲಿ ಭಗವಂತ ಭಾವಗ್ರಾಹಿ. ಅವನು ಎಷ್ಟು ಭಗವಂತ ಎಲ್ಲದರಲ್ಲೂ ಕೂಡ ನಮ್ಗೆ ಗೊತ್ತಿದೆ. ಭಗವಂತ ಷಡೈಶ್ವರ್ಯ ಪೂರ್ಣ ಅಂತ. ಅವನ ಐಶ್ವರ್ಯದಲ್ಲಿ ಅವನಿಗಿಂತ ಮಿಗಿಲಾದವರು ಯಾರೂ ಇಲ್ಲ. ಸೌಂದರ್ಯದಲ್ಲಿ ಅವನಿಗಿಂತ ಮಿಗಿಲಾದವರು ಯಾರೂ ಇಲ್ಲ. ಯಶಸ್ಸಿನಲ್ಲಿ ಅವನಿಗಿಂತ ಮಿಗಿಲಾದವರು ಯಾರೂ ಇಲ್ಲ. ವೀರ್ಯದಲ್ಲಿ ಅವನಿಗಿಂತ ಮಿಗಿಲಾದವರು ಯಾರೂ ಇಲ್ಲ. ಅದೇ ರೀತಿಯಲ್ಲಿ ಸ್ಪಂದಿಸುವುದರಲ್ಲೂ ಕೂಡ ಭಗವಂತನಿಗೆ ಮಿಗಿಲಾದವರು ಯಾರೂ ಇಲ್ಲ. ನಮ್ಮ ಜೀವನದಲ್ಲಿ ಭಗವಂತನಿಗಿಂತ ಹೆಚ್ಚಿಗೆ ನಮಗೆ ಸ್ಪಂದನೆ ಮಾಡಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಭಗವಂತನ ಸೇವೆ ಮಾಡಬೇಕು ಅಂತೇಳಿ ಹೇಳಿದ್ರೆ ಹೇಗೆ ಅವನು ಎಲ್ಲದರಲ್ಲೂ ಕೂಡ ಅವನಿಗೆ ಅನಂತ ಶಕ್ತಿ, ಅದೇ ರೀತಿಯಲ್ಲಿ ಅನಂತ ರೀತಿಯಲ್ಲಿ ಭಗವಂತ ನಮಗೆ ಸ್ಪಂದಿಸ್ತಾನೆ. ಆದ್ದರಿಂದ ನಾವು ಭಗವಂತನಿಗೆ ಪ್ರಾರ್ಥನೆ ಮಾಡಿಕೊಂಡು ಭಗವಂತನ ಭಕ್ತರಿಗೆ, ವಿಶೇಷವಾಗಿ ಶ್ರೀಲ ಪ್ರಭುಪಾದರಿಗೆ, ಯಾಕೆಂದರೆ ನಮಗೆ ಈ ಒಂದು ವಿಶೇಷ ಕೃಪೆಯನ್ನು ಕೊಟ್ಟಂತಹ ಮಹಾನುಭಾವರು ಅಂದರೆ ನಾವು ಶ್ರೀಲ ಪ್ರಭುಪಾದರು ನಮ್ಮ ಜೀವನದಲ್ಲಿ ಬಂದಿಲ್ಲ ಅಂದರೆ ನಾವು ಕೂಡ ನಾಯಿ ಬೆಕ್ಕುಗಳ ಥರ ಜೀವನವನ್ನು ವ್ಯರ್ಥ ಮಾಡ್ತಾ ಇದ್ವಿ. ಆ ಶ್ರೀಲ ಪ್ರಭುಪಾದರು ನಮ್ಮ ಜೀವನವನ್ನು ಈ ಥರ ಉದ್ಧಾರ ಮಾಡಿದ್ದಾರೆ. ಅವರ ಪ್ರೀತ್ಯರ್ಥವಾಗಿ, ಅವರಿಗಾಗಿ ನಾವು ಅವರ ಋಣವನ್ನು ನಾವು ಎಷ್ಟು ಜನ್ಮಾಂತರದಲ್ಲೂ ಕೂಡ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಅವರ ಪ್ರೀತ್ಯರ್ಥವಾಗಿ ನಾವು ಈ ಕೆಲಸವನ್ನು ತುಂಬ ಗಂಭೀರವಾಗಿ ನಾವು ತಗೊಳ್ಳೇಬೇಕು. ನನ್ನ ಮಗಳು ಒಂದು ಶ್ಲೋಕ ಹೇಳ್ತಾಳೆ ಅಂತ ಹೇಳಿ, ಧರ್ಮ ಪ್ರೋಜಿತ ಕೈತೋತ್ರ ಬೇಗ ಪ್ರೋಜಿತ ಕೈತೋತ್ರ ಪರಮೋ ನಿರ್ಮತ್ಸರಾಣಾಂ ಸದಾ ವೇದ್ಯಂ ವಾಸ್ತವಮತ್ರ ವಸ್ತು ಶಿವಧಂ ತಾಪತ್ರೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತಿ ಕಿಂ ವಾ ಪರೇರೀಶ್ವರಃ ಸದ್ಯೋರದ್ಯ ವೃದ್ಧತೆ ಅತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ತತ್ಕ್ಷಣಾತ್, ಯಾವ ಕ್ಷಣದಲ್ಲಿ ಭಾಗವತವನ್ನು ಕೇಳಬೇಕು ಅಂತ ಅನಿಸುತ್ತೋ ಆ ಕ್ಷಣದಲ್ಲೇ ಭಗವಂತ ಹೃದಯದಲ್ಲಿ ಸ್ಫುರಿಸ್ತಾನೆ ಅಂತೇಳಿ ಹೇಳಿ. ಹಾಗಾಗಿ ನಮ್ಮ ಕಡೆಯಿಂದ ನಮಗೆ ಏನು ಯೋಗ್ಯತೆ ಅಂದರೆ ಭಾಗವತವನ್ನು ವಿತರಣೆ ಮಾಡಲಿಕ್ಕೆ ಉತ್ಕಟವಾದ ಇಚ್ಛೆ, ಆಮೇಲೆ ನಾವು ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಬರೀ ಮನಸ್ಸಲ್ಲಿ ಅಂದ್ಕೊಳ್ಳುವ ಇಚ್ಛೆ ಮಾತ್ರ ಅಲ್ಲ. ಯಾರದೇಕ ತಾರಿಕಃ ಕೃಷ್ಣ ಉಪದೇಶ, ಯಾರು ಸಿಗ್ತಾರೋ ಎಲ್ಲರಿಗೂ ಕೂಡ ಭಾಗವತದ ಬಗ್ಗೆ ನಾವು ಹೇಳಬೇಕು ಅಷ್ಟೇ. ಅದರಿಂದ ನಾವು ಶ್ರೀಲ ಪ್ರಭುಪಾದರು ಒಂದು ಕಡೆ ಹೇಳ್ತಾರೆ, ಗ್ರಂಥಗಳ ವಿತರಣೆ ಮಾಡೋದ್ರಿಂದ ನಾವು ಕೂಡ ಭಕ್ತಿಯಲ್ಲಿ ಮುಂದುವರಿತೇವೆ ಅಂತೇಳಿ ಹೇಳಿ. ಹಾಗಾಗಿ ನಾವು ಈ ಎಲ್ಲ ಅನರ್ಥಗಳಿಂದ ಅನರ್ಥೋಪಶಮನಂ ಸಾಕ್ಷಾತ್ ಭಕ್ತಿಯೋಗ ಮಧೋಕ್ಷಜೆ, ಭಕ್ತಿಯಲ್ಲಿ ನಾವು ಮುಂದೆ ಭಕ್ತಿ ದೇವಿಯ ವಾಸಸ್ಥಾನನೇ ಶ್ರೀಮದ್ ಭಾಗವತಂ. ಹಾಗಾಗಿ ಯಾವಾಗ ನಾವು ಭಾಗವತದ ಆಶ್ರಯವನ್ನು ತಗೊತೇವೋ ಆಗ ಭಕ್ತಿದೇವಿ ತನ್ನಿಂತಾನೇ ನಮ್ಮ ಹೃದಯದಲ್ಲಿ ಸ್ಥಿರವಾಗಿ ನೆಲೆ ನಿಲ್ತಾಳೆ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ, ತುಂಬಾ ಚೆನ್ನಾಗಿ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್ ಮಾತಾಜಿ ಫಾರ್ ದ ವಂಡರ್ಫುಲ್ ಕ್ಲಾಸ್ ಟುಡೇ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಅದು ಇಷ್ಟು ಶಾರ್ಟ್ ನೋಟಿಸ್ ಅಲ್ಲಿ ನಮ್ಗೆ ಇಷ್ಟು ಒಳ್ಳೆ ಕ್ಲಾಸ್ ಅನ್ನು ಕೊಟ್ರಿ. ಅದು ಭಾಗವತಂ ಸೇವೆ ಮಾಡೋದರ ಮೂಲಕ ನಾವು ಗುರುವಿನ ಸೇವೆಯನ್ನೇ ಹೇಗೆ ಮಾಡ್ಬಹುದು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಅದು ಅದರಲ್ಲೂ ನಿಮ್ಮ ಆರೋಗ್ಯ ಸರಿ ಇಲ್ಲ, ಅದ್ರಲ್ಲೂ ಸಹ ನೀವು ನಮ್ಗೆ ಸಮಯ ಕೊಟ್ರಿ. ತುಂಬಾ ಧನ್ಯವಾದಗಳು. ಇಲ್ಲಿ ಸೇರಿರುವ 60 ಜನರ ಪರವಾಗಿಯೂ ನಾನು ನಿಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಿಮಗೆ ಆಗಿರೋ ರಿಯಲೈಸೇಷನ್ ನೀವು ಚೆನ್ನಾಗಿ ಇವತ್ತು ನಮ್ಮೊಂದಿಗೆ ಹಂಚಿಕೊಂಡ್ರಿ. ಯಾಕೆಂದ್ರೆ ನಾವು ಯಾವಾಗ್ಲೂ ಬುಕ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಸ್ವಲ್ಪ, ಅದ್ರಲ್ಲೂ ನಾನು ಸ್ವಲ್ಪ ಹಿಂಜರಿತೇನೆ. ಪ್ರೀಚಿಂಗ್ ಆದ್ರೆ ಎಲ್ಲಾದ್ರೂ ಸರಿ, ಆ ಟೈಮಲ್ಲಾದ್ರೂ ಸರಿ, ಐ ಆಮ್ ರೆಡಿ. ಬಟ್ ಅದು ಹೇಗೆ ನಾನು ಕನ್ವಿನ್ಸ್ ಮಾಡೋದು ಅನ್ನೋದ್ರಲ್ಲಿ ಐ ಆಮ್ ವೆರಿ ಪುವರ್. ನಾನು ಆ ಒಂದು ಇದ್ರಲ್ಲಿ ಇವತ್ತು ನಿಮ್ಮ ಲೆಕ್ಚರ್ ಕೇಳಿದಾಗ ಅನ್ನಿಸ್ತು, ಇಲ್ಲ ನಾವು ಹಿಂಜರಿದೆ ಮಾತಾಜಿ ಹೇಳೋ ಹಂಗೆ ಹೋಗ್ತಾ ಇರ್ಬೇಕು, ಪ್ರಯತ್ನ ನಮ್ಮದು ಫಲ ಭಗವಂತನ ಬಿಟ್ಟಿದಂತ ಹೇಳಿದ್ರಲ್ಲ ಅಂತ ನಾನು ಇವತ್ತು ಒಂದು ತಿಳ್ಕೊಂಡೆ ಇವತ್ತು. ಮಾತಾಜಿ, ಹೀಗೆ ನಮ್ಮ ಗೋಪಿಸನ್ನಿಗೆ ನೀವು ಅವಾಗವಾಗ ಬಂದು ನಮ್ಗೆ ನಿಮ್ಮ ಸಂಘವನ್ನ ಕೊಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಇನ್ನೊಮ್ಮೆ ನಿಮ್ಗೆ ಧನ್ಯವಾದಗಳನ್ನ ಹೇಳ್ತೀನಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಬೇರೆ ಯಾರಾದ್ರೂ ಭಕ್ತರಿಗೆ ಪ್ರಶ್ನೆಗಳಿದ್ರೆ ಮಾತಾಜಿ ದಯವಿಟ್ಟು ಕೇಳಬಹುದು. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್.
ಮತ್ತಾಜಿ ನಿಮ್ದು ಎಷ್ಟೋ ಸರಿ ಸಲಹೆ ಪಡ್ಕೊಂಡಿದೀವಿ, ಆದ್ರೂ ಕೂಡ ನಮ್ಗೂ ಒಂದ್ ಸ್ವಲ್ಪ ಎಷ್ಟೋ ಭಾಗವತಂ ಸೆಟ್ಟುದು ಹಣನೇ ಬಂದಿಲ್ಲ, ಹಂಗಾಗಿ ನಾವು ಹಿಂಜರಿತಾ ಇದೀವಿ. ನೀವು ಸ್ಫೂರ್ತಿ ಕೊಡ್ತಾನೆ ಇರ್ತೀರಾ, ಆದ್ರೂ ಕೂಡ ನಾವು ಹಿಂಜರಿತಾನೆ ಇದೀವಿ. ಇದು ನಮ್ಮ ದೌರ್ಭಾಗ್ಯನೋ ಇಲ್ಲ ನಮ್ ವೀಕ್ನೆಸ್ ಗೊತ್ತಾಗ್ತಿಲ್ಲ ಮತ್ತಾಜಿ. ಕೃಷ್ಣ, ಹಣ ಬಂದಿಲ್ಲ ಅಂತೇಳಿ ಹೇಳಿದ್ರೆ ನಾವು ಇದು ಭಗವಂತನ ಹಣ ಅನ್ನೋದನ್ನ ಅದನ್ನ ಗಂಭೀರವಾಗಿ ಪರಿಗಣಿಸಿ ನಾವು ಭಾಗವತವನ್ನು ಹೇಳೋದು ಎಷ್ಟು ಮುಖ್ಯನೋ ಅದೇ ರೀತಿಯಲ್ಲಿ ಹಣ ಸಂಗ್ರಹಣೆ ಮಾಡೋದು ಕೂಡ ಅಷ್ಟೇ ಮುಖ್ಯ. ಅದು ನಾವು ನಮ್ಮ ಕಡೆಯಿಂದ ಅದನ್ನ ನಾವು ಗಂಭೀರವಾಗಿ ತಗೊಂಡಿಲ್ಲ ಅಂದ್ರೆ ಈಗ ಒಂದು ನೀವು ಫೈನಾನ್ಸ್ ಅವರನ್ನ ನೋಡಿರ್ಬೋದು. ಫೈನಾನ್ಸ್ ಅವರು ಸಾಲ ಕೊಟ್ಟವರು, ಅವರು ಸಾಲ ತಗೊಂಡವರಿಗೆ ದುಡ್ಡಿಲ್ಲ ಅಂತಾನೆ ಸಾಲ ತಗೊಂಡಿರೋದು, ಆದ್ರೂ ಕೂಡ ಅವರು ಬಿಡದೆ ಅವ್ರ ಕೈಯಿಂದ ಸಂಗ್ರಹಣೆ ಮಾಡೇ ಮಾಡ್ತಾರೆ. ಅದೇ ರೀತಿಯಲ್ಲಿ ನಾವು ಈ ಒಂದು ಗ್ರಂಥ ವಿತರಣೆಯಲ್ಲಿ ಪ್ರತಿಯೊಂದು ಹೆಜ್ಜೆ ಕೂಡ ತುಂಬಾ ಮುಖ್ಯವಾಗಿದೆ. ಹಾಗಾಗಿ ನಾವು ಗಂಭೀರವಾಗಿ ತಗೊಳ್ಬೇಕು. ದಯವಿಟ್ಟು ಮ್ಯೂಟ್ ಮಾಡಿ, ಬೇರೆ ಯಾರು ಇಲ್ಲ, ಇದೆ ಎಡಿಟ್ ಆಗಲ್ಲ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ದಯವಿಟ್ಟು ಮ್ಯೂಟ್ ಮಾಡ್ಲಿಕ್ಕೆ ಯಾರು ಅವರು ಮಾತಾಡೋದೇ ಕೇಳಿಸ್ತಾ ಇದೆ. ಮಾತಾಜಿ ಶ್ಯಾಮಕಾಂತ ಮಾತಾಜಿ ಅವ್ರದ್ದು ಅನ್ಮ್ಯೂಟ್ ಆಗಿದೆ. ಹರೇ ಕೃಷ್ಣ ಮಾತಾಜಿ, ಎಷ್ಟೋ ಸರಿ ನಾವು ನಿಮ್ಮ ಹತ್ರ ಸ್ಫೂರ್ತಿಗೊಂಡೇನೆ ಭಕ್ತಿ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಕ್ಕೆ ಮುಂದೆ ಆಗ್ತಾ ಇದೀವಿ. ಮತ್ತೆ ಚಂದ್ರಪಟ್ಟಣದಲ್ಲೂ ಕೂಡ ಇದು ಒಂದು ಉದಾಹರಣೆಯಾಗಿ ರಾಧಾ ಮಾತಾಜಿ ಮತ್ತೆ ಇವರು ಶ್ರೀಮಂತ ಪ್ರಭು ಅಂತ ಇದ್ದಾರೆ, ಅವರು ಈ ಸರಿ 200 ಮೇಲೆ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಿ 2 ಭಾಗವತಂ ಸೆಟ್ 3 ಭಾಗವತಂ ಸೆಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಇದು ಉಜ್ವಲ ಮಾತಾಜಿ ಕಡೆಯಿಂದನೇ ಆಗಿರೋದು. ಅದಕ್ಕೆ ಎಲ್ಲರೂ ಸ್ಫೂರ್ತಿ ತಗೊಂಡು ನಾವು ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕು. ಆದ್ರೆ ನಾವು ಸ್ವಲ್ಪ ಸ್ವಾಭಿಮಾನಿಗಳಾಗಿರೋದ್ರಿಂದ ಈ ತರ ಆಗ್ತಾ ಇದೆ ಅಂತ ನನ್ಗೆ ಅನ್ನಿಸ್ತಾ ಇದೆ ಮಾತಾಡಿ. ಸ್ವಾಭಿಮಾನ ಮಾನಾಭಿಮಾನ ನಿನ್ನದು ವೇಣುಗೋಪಾಲ ಕೃಷ್ಣ ಅಂತ ಹರಿದಾಸರು ಹೇಳ್ತಾರೆ. ಎಲ್ಲವನ್ನು ಅವನ ಪದತಲದಲ್ಲಿ ನಾವು ಸಮರ್ಪಣೆ ಮಾಡಬೇಕು. ನಾವು ಗುರುವಿನ ಆಶ್ರಯ ಪಡ್ಕೊಳ್ಳೋದು ಅಂದರೆ ಅರ್ಥ ಅದೇನೆ. ಈಗ ಉದಾಹರಣೆಗೆ ನಾವು ಗುರು ನಮಗೆ ದೀಕ್ಷೆ ಕೊಟ್ಟಾಗ ಹೆಸರನ್ನು ಬದಲು ಮಾಡ್ತಾರೆ. ಹೆಸರು ಬದಲು ಮಾಡೋದು ಅರ್ಥ ಏನು ಅಂತೇಳಿ ಹೇಳಿದ್ರೆ, ಇಷ್ಟು ದಿವಸ ನಾವು ಈ ನಮ್ಮನ್ನು ಯಾವುದ್ರ ಜೊತೆ ನಾವು ನಮ್ಮನ್ನು ಒಂದು ಐಡೆಂಟಿಫೈ ಮಾಡ್ತಾ ಇದ್ವೋ ಅದನ್ನು ಬಿಟ್ಟು ಇವತ್ತಿನಿಂದ ನಾನು ಕೃಷ್ಣ ದಾಸಿ, ಕೃಷ್ಣ ದಾಸ ಅಂತ. ಹಾಗಾಗಿ ನಮ್ಮ ಕರ್ತವ್ಯ ಏನು ಅಂದರೆ ಕೃಷ್ಣ ದಾಸ್ಯನೇ ನಮ್ಮ ಕರ್ತವ್ಯ. ಹಾಗೆ ಉದಾಹರಣೆಗೆ ಈಗ ಮಾತಾಜಿಯವರು ಹೇಳ್ತಾರೆ ಹಣ ಕಲೆಕ್ಟ್ ಮಾಡೋದು ಎಷ್ಟು ಕಷ್ಟ ಅಂತ. ಒಂದು ಮನೆಯಲ್ಲಿ ಒಂದು ಮದುವೆ ಮಾಡಬೇಕು ಅಂದರೆ, ಒಂದು ಗೃಹ ಪ್ರವೇಶ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಇದೆ. ಆದರೆ ನಾವು ಅದನ್ನ ಎಲ್ಲ ಕಷ್ಟವನ್ನು ಸಹಿಸ್ಕೊತೀವಿ. ಯಾಕೆಂದರೆ ನಮ್ಮದು ಅಂತೇಳಿ ಹೇಳಿ. ಹಾಗೆಯೇ ಈಗ ನಾವು ಭಗವಂತನ ಒಂದು ದಿವ್ಯವಾದ ಒಂದು ಕುಟುಂಬಕ್ಕೆ ಸೇರಿದ ಮೇಲೆ ಭಗವಂತನ ಕೆಲಸ, ಭಗವಂತನ ಭಕ್ತರ ಕೆಲಸ ಇದು ನಮ್ಮ ಕೆಲಸ. ಹಾಗಾಗಿ ನಾವು ಇದನ್ನು ಗಂಭೀರವಾಗಿ ಮಾಡಬೇಕು. ಒಂದು ಮದುವೆ ಮಾಡಿದರೆ ಎಷ್ಟು ದಿನ ನಿದ್ದೆ ಬಿಡ್ತೇವೆ, ಎಷ್ಟು ಕಡೆ ಪ್ರಯಾಣ ಮಾಡ್ತೇವೆ, ಎಷ್ಟು ಜನರ ಬಾಗಿಲು ತಟ್ತೇವೆ. ಅದೇ ಭಾಗವತ ವಿತರಣೆಗೆ ನಾವು ಎಷ್ಟು ಜನರ ಬಾಗಿಲನ್ನು ತಟ್ಟಿದ್ದೇವೆ, ಎಷ್ಟು ನಿದ್ದೆ ಬಿಟ್ಟಿದ್ದೇವೆ, ಎಷ್ಟೋ ನಾವು ಪ್ರಯತ್ನ ಮಾಡಿದ್ದೇವೆ. ನಾನು ಹೋದ್ಸಲ ಯಾವುದೋ ಒಂದು ಇದೇ ಥರ ಒಂದು ಪ್ರವಚನ ಕೊಡ್ತಾ ಇದ್ದೆ. ಆವಾಗ ಯಾರೋ ಒಬ್ಬರು ಹೇಳಿದರು, ನಾನು ಹೇಳಿದೆ ಪ್ರತಿಯೊಬ್ಬರು ನಿಮ್ಮ ಸ್ವಂತ ಹಣದಲ್ಲಿ ಒಂದು 10 ಸೆಟ್ಟನ್ನಾದರೂ ಕೊಂಡುಕೊಳ್ಳಿ, ಆಮೇಲೆ ನೀವು ನಿಮ್ಗೆ ಬೇಕಾದವರಿಗೆ ಇನ್ಸ್ಟಾಲ್ಮೆಂಟಲ್ಲೂ ಕೂಡ ಕೊಡ್ಬೋದು. ನಾವು ಭಗವಂತನಿಗೋಸ್ಕರ ಇಷ್ಟು ಮಾಡಲಿಕ್ಕಾಗೋದಿಲ್ವಾ? ನಿಮ್ಮ ಡೊನೇಷನ್ ಕೊಡಬೇಡಿ, ದೇವಸ್ಥಾನಕ್ಕೆ ಡೊನೇಷನ್ ಕೊಡಿ ಅಂತ ನಾವೇನು ಕೇಳ್ತಾ ಇಲ್ಲ. ನೀವು ಬರೀ ಇನ್ವೆಸ್ಟ್ಮೆಂಟ್ ಮಾಡಿ ಅಷ್ಟೇ. ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೂ ನಾವು ಈ ರೀತಿ ಯೋಚನೆ ಮಾಡಿದರೆ ಹೇಗೆ ಅಂತ. ಆವಾಗ ಅವರು ಹೇಳಿದರು, ಎಷ್ಟೋ ಭಕ್ತಾದಿಗಳಿಗೆ ಕೈಯಲ್ಲಿ ದುಡ್ಡಿರೋದಿಲ್ಲ ಅಂತ. ನಾನು ಆವಾಗ ಒಂದೇ ಮಾತು ಕೇಳಿದ್ದವರಿಗೆ, ಕೈಯಲ್ಲಿ ದುಡ್ಡಿಲ್ಲ ಅಂದ್ರೂ ಮಗಳಿಗೆ ಮದುವೆಯನ್ನು ದೊಡ್ಡ ಹಾಲಲ್ಲೇ ಮಾಡಿಸ್ತೇವೆ. 2 ಗಂಟೆ ಮದುವೆ ಹಾಲಿಗೆ ಎಷ್ಟೋ ಲಕ್ಷ ಖರ್ಚು ಮಾಡ್ತೇವೆ ನಾವು, 2 ತಾಸು. ಆದರೆ ಭಗವಂತನಿಗೋಸ್ಕರ ಮಾಡುವಾಗ ನಾವು ಎಷ್ಟು ಯೋಚನೆ ಮಾಡ್ತೇವೆ ಅಂದರೆ ನಿಜವಾಗ್ಲೂ ನಮಗೆ ಭಗವಂತ ಎಷ್ಟು ಮುಖ್ಯ. ಯಥಾಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ನಮ್ಮ ಜೀವನದಲ್ಲಿ ಭಗವಂತನೇ ಮುಖ್ಯ ಆದಾಗ ಭಗವಂತನಿಗೂ ಕೂಡ ಅವನ ಜೀವನದಲ್ಲಿ ನಾವೇ ಮುಖ್ಯ ಆಗ್ತೇವೆ. ನಮ್ಮ ಜೀವನದಲ್ಲಿ ಬೇರೆ ಎಲ್ಲರೂ ಮುಖ್ಯ, ನನ್ನ ಮಕ್ಕಳು ಮುಖ್ಯ, ನಮ್ಮ ತಂದೆ ತಾಯಿಗಳು ಮುಖ್ಯ, ನಮ್ಮ ಸಂಬಂಧಿಕರು ಮುಖ್ಯ. ನಾನು ಭಾಗವತನ ಬಗ್ಗೆ ಹೇಳಿದ್ರೆ ನಮ್ಮ ಸಂಬಂಧಿಕರಿಗೆ ಇಷ್ಟ ಆಗೋದಿಲ್ಲ. ಹಾಗಾದ್ರೆ ನಾನು ಬದುಕ್ತಾ ಇರೋದು ಭಗವಂತನಿಗೆ ಇಷ್ಟಕ್ಕೋಸ್ಕರನ, ಸಂಬಂಧಿಕರ ಇಷ್ಟಕ್ಕೋಸ್ಕರನ? ನಮ್ಮ ಸಂಬಂಧಿಕರ ಮದುವೆ ಮನೆಯಲ್ಲಿ ನಾನು ಭಾಗವತ ಹೇಳಿದ್ರೆ ಎಲ್ಲರೂ ನನ್ನ ನೋಡಿ ನಗ್ತಾರೆ. ಹಾಗಾದರೆ ನಾವು ಭಗವಂತನಿಗೆ ಏನು ಶರಣಾಗಿದ್ದೇವೆ? ನಮ್ಮ ಒಂದು ದೀಕ್ಷೆ ಅಂದರೆ ಅರ್ಥ ಏನು? ದೀಕ್ಷಾಬದ್ಧರಾಗಿರೋದು ಅಂದರೆ ಇದಕ್ಕೆ ನಾನು ಬದ್ಧರಾಗಿರ್ತೇನೆ, ಭಗವಂತನ ಸೇವೆಗೆ ನಾನು ಬದ್ಧರಾಗಿರ್ತೇನೆ. 84 ಲಕ್ಷ ಜೀವರಾಶಿಗಳಲ್ಲಿ ಬಂದು 84 ಬೇರೆ ಬೇರೆ ಬ್ರಹ್ಮಾಂಡಗಳಲ್ಲಿ ಸುತ್ತಿ ಭಗವಂತನ ಸೇವೆಯನ್ನು ಮಾಡಲಿಲ್ಲ. ಈಗ ಹರಿಗುರುಗಳ ಕೃಪೆಯಿಂದ
ಭಗವಂತನ ಸೇವೆ ಮಾಡುವಂತಹ ಒಂದು ಅವಕಾಶ ನನಗೆ ಸಿಕ್ಕಿದೆ. ಈ ಅವಕಾಶವನ್ನು ನಾನು ಗಂಭೀರವಾಗಿ ಪರಿಗಣಿಸಬೇಕು. ಇವತ್ತು ಹೊರಗಡೆ ಜನರ ಥರನೇ ನಾವು ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮ ಸಮಾಜಕ್ಕೋಸ್ಕರ ಎಲ್ಲವನ್ನೂ ಮಾಡ್ತೇನೆ, ಈ ಶರೀರಕ್ಕೋಸ್ಕರ ಎಲ್ಲವನ್ನು ಮಾಡ್ತೇನೆ. ಆದರೆ ಭಗವಂತನಿಗೋಸ್ಕರ, ಭಗವಂತನಿಗೆ ತನ್ನ ಸರ್ವವನ್ನು ಸಮರ್ಪಣೆ ಮಾಡಿದಂತಹ ಭಾಗವತೋತ್ತಮರಾದಂತಹ ಶ್ರೀಲ ಪ್ರಭುಪಾದರು ಅವರ ಶಿಷ್ಯಂದರಿಗೋಸ್ಕರ ನಾನು ಏನು ಮಾಡಲಿಕ್ಕೂ ತಯಾರಿಲ್ಲ. ಅಂದರೆ ನಾನು ಈ ದೀಕ್ಷಾಬದ್ಧನಾಗಿದ್ದೇನೆ ಅಂತ ಹೇಳ್ಬಿಟ್ಟು ನಮ್ಮನ್ನೇ ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ಪುರಂದರದಾಸರು ಹೇಳ್ತಾರೆ, ಮನವ ಶೋಧಿಸಬೇಕು ನಿಚ್ಚ, ದಿನ ದಿನ ಮಾಡಿದ ಪಾಪ ಪುಣ್ಯದ ವೆಚ್ಚ ಅಂತ. ಇವತ್ತು ಎಷ್ಟು ನಾನು ಕೃಷ್ಣನಿಗೋಸ್ಕರ ಮಾಡಿರೋದು, ಎಷ್ಟು ನನಗೋಸ್ಕರ ಮಾಡಿರೋದು. ನಿಜ ಹೇಳಬೇಕು ಅಂದರೆ ಭಕ್ತನ ಜೀವನದಲ್ಲಿ ಪ್ರತಿಯೊಂದು ಕೂಡ ಕೃಷ್ಣನಿಗೋಸ್ಕರನೇ ಮಾಡಬೇಕು. ವಿಜಯದಾಸರು ಹೇಳ್ತಾರೆ, ಒಂದು ಕಡೆ ಹೇಳ್ತಾರೆ, ಕಂಡದ್ದೆಲ್ಲ ಕಮಲ ನಾಭನ ಮೂರ್ತಿ, ಉಂಡು ಹುಟ್ಟಿದ್ದೆಲ್ಲ ವಿಷ್ಣು ಪೂಜೆ, ತಂಡದ ವಾರ್ತೆ ವಾರಿಜಾಕ್ಷನ ಕೀರ್ತಿ, ಹಿಂಡು ಮಾತುಗಳೆಲ್ಲ ಹರಿಯ ನಾಮ ಅಂತ. ಅಂದರೆ ಬಾಯಲ್ಲಿ ಬರುದು ಹರಿಯ ನಾಮ, ಭಗವಂತನ ಕೀರ್ತನೆ ಬಿಟ್ಟರೆ, ಭಗವಂತನ ಗುಣಗಾನ ಬಿಟ್ಟರೆ ಬಾಯಲ್ಲಿ ಇನ್ನೇನು ಬರಬಾರ್ದು. ನಡೆಯುವ ಹೆಜ್ಜೆ ಎಲ್ಲ ಭಗವಂತನ ಸೇವೆಗೋಸ್ಕರ ಬಿಟ್ಟರೆ ಬೇರೆ ಯಾವುದಕ್ಕೂ ಕೂಡ ಹೋಗಬಾರ್ದು. ನಮಗೋಸ್ಕರ ನಾವು ಎಷ್ಟು ದೂರ ಬೇಕಾದರೂ ಪ್ರಯಾಣ ಮಾಡ್ತೇವೆ. ಈಗ ಉದಾಹರಣೆಗೆ ಎಷ್ಟೋ ಜನ ಹೊಟ್ಟೆಪಾಡಿಗೋಸ್ಕರ ಎಲ್ಲೋ ಹೊರದೇಶಕ್ಕೂ ಕೂಡ ಪ್ರಯಾಣ ಮಾಡ್ತೇವೆ. ಆದರೆ ಭಗವಂತನ ಸೇವೆಗಾಗಿ, ಶ್ರೀಲ ಪ್ರಭುಪಾದರ ಗ್ರಂಥ ವಿತರಣೆಗಾಗಿ ನಾವು ನಮ್ಮ ಪಕ್ಕದ ಮನೆ ಬಾಗಿಲು ತಟ್ಟಲಿಕ್ಕೂ ಕೂಡ ತಯಾರಿರುವುದಿಲ್ಲ. ಇದು ನಮ್ಮ ದುಸ್ಥಿತಿ. ಹಾಗಾಗಿ ನಾವು ನಮ್ಮನ್ನು ನಾವು ಎಷ್ಟು ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇವೆ ಅಂತೇಳಿ ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ಅಷ್ಟು ಮಾತ್ರ ಅಲ್ಲ, ನಾವು ತೊಡಗಿಸಿಕೊಳ್ಬೇಕು. ನಮ್ಮ ದೀಕ್ಷೆ ಅಂದರೆ ನಮ್ಮ ಹಿಂದಿನ ಒಂದು ಐಡೆಂಟಿಟಿನ ನಾವು ಮರ್ತು ಬಿಟ್ಟು ನಾವು ನಾವು ಇವತ್ತಿನಿಂದ ನಮಗೆ ಯಾರ ಸಂಬಂಧ? ನಮಗೆ ಭಗವಂತ ಮತ್ತು ಭಗವಂತನ ಭಕ್ತರ ಜೊತೆ ಮಾತ್ರ ಸಂಬಂಧ. ಭಗವಂತನ ಕುಟುಂಬನೇ ನಮ್ಮ ಕುಟುಂಬ, ಭಗವಂತನ ಕೈಂಕರ್ಯನೇ ನಮ್ಮ ಕೆಲಸ, ಭಗವಂತನ ಸೇವೆನೇ ನನ್ನ ಕರ್ತವ್ಯ. ಈ ರೀತಿಯಲ್ಲಿ ನಾವು ಜೀವನವನ್ನು ಮಾಡಬೇಕು. ನಾನು 16 ಮಾಲೆ ಜಪ ಮಾಡ್ತೇನೆ, ಆಮೇಲೆ 16 ಮಾಲೆ ಜಪ ಮಾಡಿ 4 ನಿಯಮಗಳನ್ನು ಪಾಲನೆ ಮಾಡ್ತೇನೆ, ಆಮೇಲೆ ನಾನು ಭಗವದ್ಧಾಮಕ್ಕೆ ಹೋಗಿ ಸುಖವಾಗಿರ್ತೇನೆ. ಇಲ್ಲೂ ಕೂಡ ನನಗೆ ಯಾರು ಅವಮಾನ ಮಾಡೋದು ಬೇಡ, ಯಾರು ನನಗೆ ನಮ್ಮ ಸಂಬಂಧಿಕರು ಕೂಡ ನನ್ನ ನೋಡಿ ನಗಾಡೋದು ಬೇಡ. ನಾನು ಮನೆ ಒಳಗಡೆ ಬಾಗಿಲು ಹಾಕೊಂಡು ಕೂತ್ಕೊಂಡು ಜಪ ಮಾಡ್ತೇನೆ. ಆದರೆ ನಾನು ಭಾಗವತ ಬಗ್ಗೆ ಯಾರಿಗೂ ಹೇಳೋದಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಭಗವಂತನ ಪ್ರೀತಿಗೆ ನಾವು ಪಾತ್ರರಾಗಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು, ಅರ್ಜುನ ತನ್ನ ಕುಟುಂಬದವರನ್ನ ಸಾಯಿಸ್ಲಿಕ್ಕೂ ಕೂಡ ಹಿಂಜರಿಲಿಲ್ಲ. ನಾವು ನಮ್ಮ ಕುಟುಂಬದವರಿಗೆ ಭಾಗವತಂ ಹೇಳಲಿಕ್ಕೂ ಕೂಡ ಹಿಂಜರಿತೇವೆ ಅಂತೇಳಿ ಹೇಳಿದರೆ, ಭಗವಂತ ನನ್ನ ಪ್ರಿಯ ಸಖ, ನನಗೆ ತುಂಬ ಪ್ರಿಯರಾದವನು, ಮಮ ಪ್ರಾಣಾಹಿ ಪಾಂಡವ ಅಂತೇಳಿ ಹೇಳ್ತಾನೆ. ನನಗೆ ಪ್ರಾಣಕ್ಕಿಂತ ಪ್ರಿಯರಾದವರು ಪಾಂಡವರು ಅಂತ. ಯಾಕೆ ಅವರು ಪ್ರಾಣಕ್ಕಿಂತ ಪ್ರಿಯರಾದವರು? ಯಾಕೆ ಅಂತ ಹೇಳಿದ್ರೆ ಭಗವಂತನಿಗೋಸ್ಕರ ಅವರು ಪ್ರಾಣ ತ್ಯಾಗಕ್ಕೂ ಪ್ರಾಣ ತೆಗಿಲಿಕ್ಕೂ ಕೂಡ ಸಿದ್ಧರಾಗಿದ್ದರು. ಹಾಗಾಗಿ ನಾವು ಭಗವಂತನಿಗೆ ಯಾವಾಗ ಪ್ರಿಯರಾಗ್ತೇವೆ ಅಂತೇಳಿ ಹೇಳಿದ್ರೆ, ನಾವು ಆ ಅರ್ಜುನನ ಹಾದಿಯಲ್ಲಿ ನಾವು ಹೋದಾಗ ನಾವೇನು ಆ ಕೆಲಸ ಮಾಡಬೇಕಾಗಿಲ್ಲ. ಭಗವಂತನಿಗೆ ಗೊತ್ತು ನಮ್ಮಲ್ಲಿ ಅಷ್ಟು ಶಕ್ತಿ ಇಲ್ಲ ಅಂತ. ಭಗವಂತ ಅಷ್ಟು ಕಷ್ಟದ ಕೆಲಸ ನಮಗೆ ಕೊಡಲಿಲ್ಲ. ಹೇಗೆ ಅರ್ಜುನ ವಿಭೀಷಣರು ತಮ್ಮ ಸಂಬಂಧಿಕರನ್ನು ಸಾಯಿಸಲಿಕ್ಕೆ ಸಹಾಯ ಮಾಡಿದ್ರು, ಅಥವಾ ಸ್ವಂತ ಅರ್ಜುನ ತಾನೇ ಸಾಯಿಸಿದ್ನೋ ಅಂಥ ಕೆಲಸ ನಾವು ಮಾಡಬೇಕಾಗಿಲ್ಲ. ನಮ್ಮ ಸಂಬಂಧಿಕರಿಗೆ ನಾವು ಭಾಗವತದ ಬಗ್ಗೆ ಹೇಳಬೇಕಷ್ಟೇ. ಇಷ್ಟು ಮಾಡಿಲ್ಲ ಅಂದರೆ ನಾವು ಭಗವಂತನ ಪ್ರೀತಿಗೆ ಹೇಗೆ ಪಾತ್ರರಾಗಲಿಕ್ಕೆ ಸಾಧ್ಯ? ಸುಮ್ಮನೆ ದೊರಕುವುದೇ ಶ್ರೀರಾಮನ ದಿವ್ಯ ನಾಮೋ ಜನ್ಮ ಜನ್ಮಾಂತರದ ದುಷ್ಕರ್ಮವ ಕಳೆದವಾಗಲ್ಲದೆ ಅಂತ ಪುರಂದರದಾಸರು ಹೇಳ್ತಾರೆ. ಹಾಗಾಗಿ ಅಷ್ಟು ಸುಲಭ ಅಲ್ಲ. ಇಷ್ಟು ಶ್ರೀಲ ಪ್ರಭುಪಾದರ ಕೃಪೆಯಿಂದ ನಮಗೆ ಇದು ಸಿಕ್ಕಿರೋದು. ನಮಗೆ ಬೇಡ ಅಂದರೂ ಸಿಕ್ಕಿರೋದು. ಎಲ್ಲರೂ ಬೇಕು ಭಗವಂತ ಬೇಕು ಅಂತ ಧ್ರುವ ಕಾಡಲ್ಲಿ ಹುಡ್ಕೊಂಡು ಹೋದ ಭಗವಂತನನ್ನು. ಆದರೆ ನಾವು ಹುಡ್ಕೊಂಡು ಹೋಗಿಲ್ಲ ಅಂದ್ರೂ ಭಗವಂತನ ಭಕ್ತರು ನಮ್ಮನ್ನು ಹುಡ್ಕೊಂಡು ಬಂದು ಇವತ್ತು ನಮಗೆ ಭಗವಂತನ ಭಕ್ತಿಗೆ ನಮ್ಮನ್ನು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಇದನ್ನು ನಾವು ಮನಗಂಡು ಇಷ್ಟು ದಿವಸ ಈ ಹಿಂದಿನ ಜನ್ಮ ಹೆಂಗಾದರಾಗಲಿ ಮುಂದೆನ್ನ ಸಲವು ಪುರಂದರ ವಿಠಲ ಅಂತ ಪುರಂದರದಾಸರು ಹೇಳ್ತಾರೆ. ಹಿಂದೆ ಆಗಿಬಿಡಲಿ, ಇವತ್ತಿಂದ ನನ್ನ ಹೊಸ ಜೀವನ ಶುರು ಅಂತ ನಾವು ಜೀವನವನ್ನು ಶುರು ಮಾಡ್ಕೊಳ್ಬೇಕು. ಇವತ್ತಿಂದ ನಾನು ಹೊಸ ಮನುಷ್ಯ ಆಗಬೇಕು. ಇವತ್ತಿಂದ ನಾನು ಈ ಕ್ಷಣದಿಂದ ಭಗವಂತ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ಇವತ್ತಿನ ತನಕ ನಾವು ಶರಣಾಗಿಲ್ಲ ಅಂದ್ರೂ ಈ ಕ್ಷಣದಲ್ಲಾದರೂ ನಾವು ಶರಣಾಗೋಣ. ತುಂಬ ಸುಲಭ, ಕಷ್ಟ ಏನಿಲ್ಲ. ಶ್ರೀಲ ಪ್ರಭುಪಾದರ ಗ್ರಂಥಗಳನ್ನು ಕೈಯಲ್ಲಿ ಹಿಡ್ಕೊಂಡು ಸುಮ್ಮನೆ ಮನೆಯಿಂದ ಹೊರಗಡೆ ಹೋಗಿ ಯಾರು ಸಿಗ್ತಾರೋ ಅವರಿಗೆ ಹೇಳಿ, ಅಕ್ಕಪಕ್ಕದ ಮನೆಯ ಬಾಗಿಲನ್ನು ತಟ್ಟಿ, ಬೇರೆ ಏನು ಬೇಡ. ಭಾನುವಾರ ನಮ್ಮ ಒಂದು ದೇವಸ್ಥಾನಕ್ಕೆ ಎಷ್ಟೋ ಜನ ಹೊಸಬರು ಬರ್ತಾರೆ. ಅವರಲ್ಲಿ ಎಷ್ಟೋ ಜನರ ಹತ್ರ ಭಾಗವತ ಚೈತನ್ಯ ಚರಿತಾಮೃತ ಇರೋದಿಲ್ಲ. ಅವರಿಗೇನೇ ಹೇಳೋಣ. ಒಂದು ಸಲ ಹೇಳಿಲ್ಲ ಅಂದರೆ 2 ಸಲ, ಒಂದು ಸಲ ಹೇಳಿದ್ದಾಗ ತಗೊಂಡಿಲ್ಲ ಅಂದರೆ 2 ಸಲ ಹೇಳೋಣ, 10 ಸಲ ಹೇಳೋಣ, 20 ಸಲ ಹೇಳೋಣ, 30 ಸಲ ಹೇಳೋಣ, ತೊಂದರೆ ಇಲ್ಲ. ಹಾಗಾಗಿ ನಾವು ಇದನ್ನು ತುಂಬ ಗಂಭೀರವಾಗಿ ತಗೊಳ್ಬೇಕು. ಯಾವಾಗ ನಾವು ಭಗವಂತನನ್ನು ಗಂಭೀರವಾಗಿ ತಗೊತೇವೋ ಆಗ ಭಗವಂತ ಕೂಡ ನಮ್ಮನ್ನು ಗಂಭೀರವಾಗಿ ತಗೊತಾನೆ. ಹಾಗಾಗಿ ನಾವು ಭಗವಂತನನ್ನು ಹೇಗೆ ಗಜೇಂದ್ರ ಎಷ್ಟು ಗಂಭೀರವಾಗಿ ಭಗವಂತನನ್ನು ಸ್ತೋತ್ರ ಮಾಡಿ
ಕರೆದ್ನೋ ಆವಾಗ ಭಗವಂತ ಕೂಡ ಎಲ್ಲವನ್ನು ಬಿಟ್ಬಿಟ್ಟು ಓಡಿ ಬರ್ತಾನೆ. ಅದೇ ರೀತಿಯಲ್ಲಿ ನಾವು ಕೂಡ ಭಗವಂತನ ಸೇವೆ ಮಾಡಬೇಕು ಅಂದರೆ ಖಂಡಿತವಾಗಿಯೂ ಭಗವಂತ ಸ್ಪಂದಿಸ್ತಾನೆ. ಇದರಲ್ಲಿ ನಮ್ಮ ಕಡೆಯಿಂದ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಾವು ಒಂದು ಹೆಜ್ಜೆ ಇಟ್ಟರೆ ಭಗವಂತ 10 ಹೆಜ್ಜೆ ನಮ್ಮ ಕಡೆ ಇಟ್ಕೊಂಡು ಬರ್ತಾನೆ ಅಂತ. ಹಾಗಾಗಿ ನಾವು ಒಂದು ಹೆಜ್ಜೆ ಇಡುವಲ್ಲಿ ನಾವು ಎಡವಿದ್ದೇವೆ. ಹಾಗಾಗಿ ಆ ಒಂದು ಹೆಜ್ಜೆಯನ್ನು ಇವತ್ತೇ ಇಡೋಣ ಅಂತ ದೃಢ ಸಂಕಲ್ಪ ಮಾಡಿ ಎಲ್ಲರೂ ಕೂಡ ಶುರು ಮಾಡಿ. ಆದ್ದರಿಂದ ಇವತ್ತು ಕೊನೆ ಪಕ್ಷ ಕೆಲವು ಭಕ್ತರಾದರು, ಎಷ್ಟೋ ಜನ ಲೀಡರ್ಸ್ ಕೂಡ ಇದ್ದೀರಾ ಇಲ್ಲಿ. ನಾವು ನಮ್ಮ ಗುರು ಮಹಾರಾಜರ ಒಂದು ವ್ಯಾಸಪೂಜೆಗೆ ಇಷ್ಟು ಭಾಗವತ ಗ್ರಂಥಗಳನ್ನು ವಿತರಣೆ ಮಾಡ್ತೇವೆ ಅಂತೇಳಿ ಹೇಳಿಬಿಟ್ಟು ಸಂಕಲ್ಪ ಮಾಡಿ, ಅದರಿಂದ ಬೇರೆಯವರಿಗೂ ಕೂಡ ಪ್ರೇರಣೆ ಸಿಗುತ್ತೆ. ಕೊನೆ ಪಕ್ಷ ಪೂರ್ತಿ ನಮಗೆ ಮಾಡಲಿಕ್ಕಾಗಿಲ್ಲ ಅಂದ್ರೆ 10 ಗ್ರಂಥಗಳನ್ನು ನಾನು ಪೂರ್ತಿ ದುಡ್ಡು ಕೊಟ್ಟು ಮನೆಗೆ ತಗೊಂಡು ಆಮೇಲೆ ಬೇರೆಯವರಿಗೆ ನಾನು ವಿತರಣೆ ಮಾಡ್ತೇನೆ, ಪೂರ್ತಿ ಪ್ರೈಸಿಗೆ, ಪೂರ್ತಿ ಹಣಕ್ಕೆ. ಅಂದರೆ ಡಿಸ್ಕೌಂಟ್ ಇಲ್ಲ, ಶಾಸ್ತ್ರದಾನ ಇಲ್ಲ. ಯಾರಾದರೂ ಈಗ ಲೀಲಾಮಯಿ ಮಾತಾಜಿ ಮಾತಾಡಿದರು, ಅದೇ ರೀತಿಯಲ್ಲಿ ಸುಮಾರು ಭಕ್ತಾದಿಗಳಿದ್ದೀರಾ, ತುಂಬ ಸೀನಿಯರ್ಸ್ ಇದ್ದೀರಾ ಇಲ್ಲಿ. ಎಲ್ಲರೂ ಕೂಡ ನೀವು ಇವತ್ತು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಸಂಕಲ್ಪವನ್ನು ಹೇಳಿದರೆ ಬೇರೆಯವರು ಕೂಡ ಅದನ್ನೇ ಅದೇ ಆದರ್ಶವನ್ನು ಪಾಲನೆ ಮಾಡ್ತಾರೆ. ಹರೇ ಕೃಷ್ಣ. ಲೀಲಾಮಯಿ ಮಾತಾಜಿ ಇದ್ದೀರಾ? ಹರೇ ಕೃಷ್ಣ ಮಾತಾಜಿ. ಐ ಡಿಂಟ್ ಗೆಟ್, ನೀವು ಎಂತ ಹೇಳ್ತಿರಿಲ್ಲ, ಏನೋ ಸ್ವಲ್ಪ ಗಲಾಟೆ ಇತ್ತು, ಕೇಳಲಿಲ್ಲ. ಮಾತಾಜಿ ಹೇಳಿ. ನಾನು ಹೇಳ್ತಾ ಇರೋದು, ಈಗ ಪರಮ ಪೂಜ್ಯ ಇವರು ಜಯಪತಾಕ್ ಮಹಾರಾಜರವರ ಆವಿರ್ಭಾವ ತಿಥಿಗೆ, ಅವರ ವ್ಯಾಸಪೂಜೆಗೆ ನೀವು ಒಂದು ಸಂಕಲ್ಪವನ್ನು ಮಾಡಿದರೆ ಇಷ್ಟು ಭಾಗವತ ಗ್ರಂಥಗಳನ್ನು ನಾವು ವಿತರಣೆ ಮಾಡಿ ಅದನ್ನು ಗುರುಗಳಿಗೆ ಕಾಣಿಕೆಯಾಗಿ ಅರ್ಪಣೆ ಮಾಡ್ತೇನೆ ಅಂತೇಳಿ ಹೇಳಿದರೆ ಬೇರೆಯವರು ಕೂಡ ಅದರಿಂದ ಪ್ರೇರಿತರಾಗ್ತಾರೆ ಅಂಥೇಳಿ ಈ ಒಂದು ಸಂದರ್ಭದಲ್ಲಿ ನೀವು ಹೇಳ್ಬೋದು. ಕೊನೆ ಪಕ್ಷ ಈಗ ನಮಗೆ ಪೂರ್ತಿ ಗ್ರಂಥ ವಿತರಣೆ ಮಾಡಲಿಕ್ಕಾಗಿಲ್ಲ ಅಂದರೆ ಒಂದು 10 ಗ್ರಂಥಗಳನ್ನು ನಾನು ದೇವಸ್ಥಾನಕ್ಕೆ ದಿಂದ ನಾನು ಪರ್ಚೇಸ್ ಮಾಡಿ ಇಟ್ಕೊತೇನೆ. ಪರ್ಚೇಸ್ ಮಾಡಿ ಇಟ್ಕೊಂಡ್ರೆ 100% ಅದು ಡಿಸ್ಟ್ರಿಬ್ಯೂಷನ್ ಆಗೇ ಆಗುತ್ತೆ. ಯಾಕಂದರೆ ನಾವು ಮತ್ತೆ ವಾಪಸ್ ಅಂತೂ ಕೊಡಲಿಕ್ಕಾಗೋದಿಲ್ಲ, ಅದು ಡಿಸ್ಟ್ರಿಬ್ಯೂಷನ್ ಇವತ್ತೆಲ್ಲ ನಾಳೆ ಆಗುತ್ತೆ. ಆ ರೀತಿಯಲ್ಲಿ ಏನಾದರೂ ಒಂದು ಸಂಕಲ್ಪವನ್ನು ಮಾಡಿದರೆ ಒಳ್ಳೆಯದು. ಯಾಕೆಂದರೆ ಅದರಿಂದ ನೀವೆಲ್ಲ ಸೀನಿಯರ್ಸ್ ಇದ್ದೀರಾ, ಬೇರೆಯವರಿಗೂ ಕೂಡ ಪ್ರೇರಣೆ ಸಿಗುತ್ತೆ ಅಂತ ಹೇಳ್ತಾ ಇದ್ದೆ ನಾನು. 10 ಗ್ರಂಥ ಅಂದ್ರೆ ಮಾತಾಜಿ ಭಾಗವತಂ ಸೆಟ್ ಅಂದ್ರೆ 18 ಬುಕ್ಸ್ ಅಲ್ಲ, ಅಂದ್ರೆ ಎನಿಥಿಂಗ್ ಇಟ್ ಕುಡ್ ಬಿ, ನೀವು ಹೇಳ್ತಾ ಇರೋದು. ಅಲ್ಲ 18 ಫುಲ್ ಸೆಟ್ ಭಾಗವತ ಅಂದ್ರೆ ಈಗ ನನ್ನ ಹಿಂದೆ ನಿಮ್ಗೆ ಕಾಣಿಸ್ತಾ ಇದೆ ಪೂರ್ತಿ ಭಗವಂತ. ಹಾಗಾಗಿ ನಾವು ಭಗವಂತನನ್ನ ಅರ್ಧಂಬರ್ಧ ಕೊಡೋದು ಬೇಡ, ಭಗವಂತನನ್ನ ಸಂಪೂರ್ಣವಾಗಿ ಎಲ್ರಿಗೂ ಕೊಡೋಣ. ಹಾಗಾಗಿ ಭಾಗವತ ವಿತರಣೆ ಅಂದ್ರೆ ಫುಲ್ ಸೆಟ್. ಓಕೆ ಓಕೆ. ಇದು ಸಂಕಲ್ಪ ಮಾಡೋದು ಭಯ ನನಗೆ, ಸಾರಿ. ಅದೇ ನಾನು ಹೇಳಿದ್ನಲ್ಲ, ನನಗೆ ಇಲ್ಲಿವರೆಗೂ ಎಲ್ಲ ಸೇವೆಯನ್ನು ನಾನು ಮಾಡಿದ್ದೇನೆ. ಆದ್ರೆ ನಿಮ್ಮ ಮಾತನ್ನು ಕೇಳಿದ್ರೆ ನಿಜವಾಗ್ಲೂ ಇದು ನಾವು ತುಂಬಾ ಸೀರಿಯಸ್ ಆಗಿ ತಗೊಳ್ಳೋ ವಿಷಯ. ನಾನು ಭಗವದ್ಗೀತೆ ಗಿಫ್ಟ್ ಮಾಡಿದೀನಿ ಅಂತ ಅದು ಇದಿಲ್ಲ, ಲೆಕ್ಕ ಇಲ್ಲ. ಅಷ್ಟು ಗಿಫ್ಟ್ ಮಾಡಿದ್ದೀನಿ. ನನ್ನ ಪಕ್ಕದಲ್ಲಿ ನಾನು ಮಾತಾಡ್ತೇನೆ ಮತ್ತೆ ಗಿಫ್ಟ್ ಮಾಡ್ಬಿಡ್ತೇನೆ. ನನ್ಗೆ ಹಣ ತಗೊಳ್ಳಿಕ್ಕೆ ಬರೋದಿಲ್ಲ. ಇಲ್ಲ ಹಣ ತಗೊಳ್ಳಿಕ್ಕೆ ಅಂತೇಳಿ ಹೇಳಿದ್ರೆ ಏನ್ ಗೊತ್ತಾ ಮಾತಾಜಿ, ನಾವು ಭಗವಂತ ಗಿಫ್ಟ್ ನಾವು ಎಷ್ಟು ಮಾಡ್ಬೋದು. ಶ್ರೀಲ ಪ್ರಭುಪಾದರು ಒಂದ್ ಕಡೆ ಹೇಳ್ತಾರೆ, ಯು ಶುಡ್ ಡಿಸ್ಟ್ರಿಬ್ಯೂಟ್ ಮೈ ಬುಕ್ಸ್ ಅನ್ಲಿಮಿಟೆಡ್ಲಿ ಅಂತ. ಅನ್ಲಿಮಿಟೆಡ್ಲಿ ಅಂದರೆ ನಾವು ಲೆಕ್ಕ ಮಾಡ್ಲಿಕ್ಕೆ ಆಗ್ಬಾರ್ದು, ಅಷ್ಟು ನಾವು ಶ್ರೀಲ ಪ್ರಭುಪಾದರ ಗ್ರಂಥಗಳನ್ನು ವಿತರಣೆ ಮಾಡಬೇಕು ಅಂದರೆ ನಾವು ಅದರದ್ದು ಅವ್ರ ಹತ್ರ ಹಣ ತಗೊಳ್ಳೇಬೇಕು. ಯಾಕೆ ಅಂತೇಳಿ ಹೇಳಿದ್ರೆ ಗಿಫ್ಟ್ ಮಾಡಲಿಕ್ಕೆ ನಮ್ಮ ಹತ್ರ ಕುಬೇರನ ಆಸ್ತಿ ಇದ್ರೂ ನಾವು ಅದರ ಲಿಮಿಟೇಷನ್ ಇರುತ್ತೆ, ನಾವು ಜಾಸ್ತಿ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಯಾರೋ ಒಬ್ಬರು ಇಲ್ಲ ಹೇಳಿದರು, ನಾನು ಕನಿಷ್ಠ 11 ಗ್ರಂಥಗಳನ್ನು ಭಾಗವತ ಗ್ರಂಥಗಳನ್ನು ವಿತರಣೆ ಮಾಡ್ತೇನೆ ಅಂತ. ಕೊನೆ ಪಕ್ಷ ನೀವು ಅದನ್ನು ತಗೊಂಡು ಮನೆಯಲ್ಲಿ ಇಟ್ಟುಕೊಂಡು ಎಲ್ರಿಗೂ ದುಡ್ಡಿಗೋಸ್ಕರ, ಈಗ ಅವರಿಗೆ ಪೂರ್ತಿ ಹಣ ಒಟ್ಟಿಗೆ ಕೊಡ್ಲಿಕ್ಕಾಗಿಲ್ಲ ಅಂದರೆ ಇನ್ಸ್ಟಾಲ್ಮೆಂಟಲ್ಲಾದರೂ ಕೊಡ್ಬೋದು, ತೊಂದರೆ ಇಲ್ಲ. ಅದನ್ನು ಕೂಡ ನಾವು ಗ್ರಂಥ ವಿತರಣೆ ಅಂತಲೇ ತಗೊಳ್ಬೋದು. ಈಗ ಉದಾಹರಣೆಗೆ ಭಾಗವತ ಕನ್ನಡದಲ್ಲಿ 8,500 ಇದೆ. ಹಾಗಾಗಿ ಅವರು ಒಂದೊಂದು ತಿಂಗಳಿಗೆ 1,000 ಕೊಟ್ಟರು 9 ತಿಂಗಳಲ್ಲಿ ಅವರು ಪೂರ್ಣ ಮಾಡ್ಬೋದು. ಆ ರೀತಿಯಲ್ಲಿ ವಿತರಣೆ ಮಾಡಿ ಅಂತ ನಾವು ಹೇಳ್ತಾ ಇರೋದು. ಯಾಕೆಂದರೆ ನೀವು ಲೀಡರ್ಶಿಪ್ ತಗೊಂಡಿಲ್ಲ ಅಂದರೆ ಉಳಿದವರಿಗೂ ಕೂಡ, ಈಗ ನಿಮಗೆ ಭಯ ಆಗುತ್ತೆ, ಇಷ್ಟು ವರ್ಷದಿಂದ ಮೂಮೆಂಟಲ್ಲಿ ಇರುವವರಿಗೆ, ಅಂದರೆ ಇನ್ನು ಉಳಿದವರೇ ಯಾವ ಧೈರ್ಯ ತಗೊತಾರೆ ಅಲ್ವಾ? ರೈಟ್. ನಾನು ಸಂಕಲ್ಪ ತಗೊಳ್ತೀನಿ ಮಾತಾಜಿ, ಬಟ್ ನಾಟ್ ಎಟ್ ಅ ರಿಸ್ಕ್. ಬಟ್ 5 ಸೆಟ್ ನಾನು ಮಾರೋ ಒಂದು ಸಂಕಲ್ಪ. 5 ಸೆಟ್. ಹರಿ ಜಯ ಶ್ರೀಲ ಪ್ರಭುಪಾದ. ಆಮೇಲೆ ನೆಕ್ಸ್ಟ್ ಇನ್ನೊಬ್ಬರ ಹೆಸರು ನೀವೇ ಹೇಳಿ ಮಾತಾಜಿ. ನೆಕ್ಸ್ಟ್ ಇದ್ದಾರೆ ಇಲ್ಲಿ ಶ್ಯಾಮಕಾಂತ ಮಾತಾಜಿ ಇದ್ದಾರೆ, ಸುಭಾಷಿಣಿ ಮಾತಾಜಿ ಇದ್ದಾರೆ, ಅನುತ್ತಮ ವಿಲಾಸಿನಿ ಮಾತಾಜಿ ಇದ್ದಾರೆ. ಮಾತಾಜಿ ಅನುತ್ತಮ ವಿಲಾಸಿನಿ ಮಾತಾಜಿ ಕ್ಯಾನ್ ಕಮ್ ಫಾರ್ವರ್ಡ್. ಹೇಳಿ ಮಾತಾಜಿ.
ನಿಮ್ಮ ಸಂಕಲ್ಪ ಹೇಳಿ, ನೆಕ್ಸ್ಟ್ ಹೆಸರು ಹೇಳಿ. ಹಾ, ಎಸ್ ಮಾತಾಜಿ, ನಾನು 5 ಸೆಟ್ ಮಾಡ್ತೀನಿ ಮಾತಾಜಿ ನನ್ನ ಸಂಕಲ್ಪ. ಬಟ್ ನಾನು ಪ್ರಭುಜಿ ನಾನು ಸೇರಿ, ನಮ್ಮ ಪ್ರಭುಜಿ ಹೆಸರು ರಸಿಕಶೇಖರ ಚೈತನ್ಯ ದಾಸ್ ಅಂತ ಹೇಳಿ, ಅವರು ನಾನು ಸೇರ್ಬಿಟ್ಟು ಮಾಡ್ತೀನಿ. ಹರಿ ಹರಿ, ಜೈ ಶ್ರೀಲ ಪ್ರಭುಪಾದ್. ನೆಕ್ಸ್ಟ್ ಹೆಸರು ಹೇಳಿ ನೀವೇ, ಯಾರು ಸಂಕಲ್ಪ ಮಾಡಬೇಕು ಅಂತ. ನಿಮ್ಗೆ ಯಾರು ಪ್ರೀತಿ ಪಾತ್ರ ಅವರ ಹೆಸರು ಹೇಳ್ಬಿಡಿ. ನಮ್ಮಲ್ಲಿ ಸುಮಾರು ಜನ ಡಿವೋಟೀಸ್ ಇದ್ದಾರೆ ಮಾತಾಜಿ, ಬಟ್ ಎಲ್ಲ ನನ್ನ ಜೊತೆಗೆ ಸೇರ್ಬಿಟ್ಟೆ ಮಾಡೋರೆಲ್ಲ ನಮ್ಮ ಮಾತಾಜಿಸ್ ಎಲ್ಲ. ಇಲ್ಲ 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 ಇಲ್ಲ, ಆ ಥರ ಅಲ್ಲ. ನಿಮ್ಗೆ ತುಂಬಾ ಇಷ್ಟವಾದ ಡಿವೋಟಿ ಹೆಸರು ಹೇಳ್ಬಿಡಿ, ಅಷ್ಟೇ ಸಾಕು. ಇದ್ದಾರೆ ಶ್ಯಾಮಕಾಂತ ರಜಸೇವಿಕಾ ಮಾತಾಜಿ ಇದ್ದಾರೆ, ಜಯಶ್ರೀ ಮಾತಾಜಿ ಇದ್ದಾರೆ. ಸರಿ, ಆಯ್ತು, ಒಂದು ಹೆಸರು ಹೇಳಿ. ಹಾ ಮಾತಾಜಿ, ಶ್ಯಾಮಕಾಂತ ಮಾತಾಜಿ. ಶ್ಯಾಮ ರಜಸೇವಿಕಾ. ಹಾ ಸರಿ ಮಾತಾಜಿ. ಹಾ, ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ ಮಾತಾಜಿ. ಮನೋದ್ ಪ್ರಣಾಮ್ ಮಾತಾಜಿ. ಹೇಳಿ ಮಾತಾಜಿ, ನಿಮ್ಮ ಸಂಕಲ್ಪ. ನಾವೆಲ್ಲ ಮಾತಾಜಿಗಳೆಲ್ಲ ಸೇರೇ ಮಾಡದ್ ಮಾತಾಜಿ. ಅಂದ್ರೆ ಇಲ್ಲ ಇಲ್ಲ, ನಿಮ್ಮಿಂದ ಆ ಥರ ಏನಿಲ್ಲ. ನೀವೆಲ್ಲ ಸೇರಿ ಒಟ್ಟಿಗೆ 16 ಮಾಲೆ ಮಾಡುದಾ? ನಿಮ್ದು 16 ಮಾಲೆ ನೀವು ಮಾಡ್ತೀರಲ್ವಾ? ಅದು ಹೇಳ್ತಾ ಇದ್ದೀನಿ ಮಾತಾಜಿ, ನಿಮ್ಮಿಂದ inspire ಆಗಿ ಎರಡಾದ್ರೂ ಮಾಡ್ತೀನಿ ಮಾತಾಜಿ, ಅಟ್ಲೀಸ್ಟ್. ಎರಡು, ಮತ್ತೆ ಸರಿ, practice ಆಯ್ತು. ಮಾಡ್ತೀನಿ. ಓಕೆ, ತೊಂದ್ರೆ ಇಲ್ಲ. ಎರಡು ಸರಿ, ಹರೇ ಕೃಷ್ಣ. ಮಾಡ್ತೀನಿ ಮಾತಾಜಿ. 2. ನೀವು ನೆಕ್ಸ್ಟ್ ಹೆಸರು ಹೇಳಿ. ಜಯಶ್ರೀ ಮಾತಾಜಿ. ಜಯಶ್ರೀ ಮಾತಾಜಿ. ಜಯಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ, ಹರೇ ಕೃಷ್ಣ ಮಾತಾಜಿ. ನಿಮ್ಮ ಸಂಕಲ್ಪ, ಎಷ್ಟು ಗ್ರಂಥಗಳನ್ನು ವಿತರಣೆ ಮಾಡ್ತೀರಿ ನೆಕ್ಸ್ಟ್ 1.5 ತಿಂಗಳಲ್ಲಿ? ಗುರುಗಳ ಕೇಳ್ತಿದ್ದೀರಿ ಮಾತಾಜಿ. ಭಾಗವತಂ ಸೆಟ್. ಸದ್ಯಕ್ ಭಗವದ್ಗೀತೆ ಅಷ್ಟು ಕೃಪೆ ಸಿಕ್ಕಿದೆ ಮಾತಾಜಿ, ಈಗ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡೋದ್ರಲ್ಲಿ. ಈಗ ನಿಮ್ಗೆ ನಿಮ್ಮ ಹೆಸರು ಅವ್ರು ಹೇಳ್ತಾ ಇದಾರಲ್ಲ, ಆದ್ರೆ ಅದೇ ಕೃಪೆ ಅಂತಾನೆ ತಿಳ್ಕೊಳ್ಳಿ. ಗುರುಗಳ ಕೃಪೆನೇ ಅದು. ಅವರ ಬಾಯಲ್ಲಿ ನಿಮ್ಮ ಹೆಸರೇ ಬಂದಿದೆ ನೋಡಿ. ಹಾ ಮಾತಾಜಿ, ನಾನು ಒಂದ್ ಸೆಟ್ ಆದ್ರೂ ಮಾಡಕ್ ಪ್ರಯತ್ನ ಮಾಡ್ತೀನಿ ಮಾತಾಜಿ. 1 ಸೆಟ್ ಅಲ್ಲ, ಎಲ್ಲರಿಗೂ ಕನಿಷ್ಠ 2 ಸೆಟ್ ಹೇಳಿರೋದು. ಅಂದ್ರೆ ಎಲ್ಲರೂ 2 ಸೆಟ್ ಮಾಡಿದ್ರೆ 1 ಲಕ್ಷವನ್ನು ದಾಟ್ಬೋದು. ಅಂದ್ರೆ ನೋಡಿ, ಎಷ್ಟೊಂದು ವಿಶೇಷವಾದ ಒಂದು ಸೇವೆ. ಅಂದ್ರೆ ಕನಿಷ್ಠ ಎಲ್ಲರೂ 2 ಸೆಟ್ ಮಾಡಿದ್ರೆ ನಮ್ಮ ಭದ್ರಪೂರ್ಣಿಮಾ ಸ್ಕೋರ್ ಅನ್ನು ಕೂಡ ನೀವು ಮೀರಿಸಬಹುದು. ಇದರಿಂದ ಗುರುಗಳಿಗೆ ಎಷ್ಟು ಖುಷಿ ಆಗುತ್ತೆ, ನೀವೇ ಯೋಚನೆ ಮಾಡಿ. ಹಾ ಮಾತಾಜಿ, ನಿಮ್ಮ ನಿಮ್ಮ ಮಾಡ್ತೀನಿ ಮಾತಾಜಿ. 2 ಸೆಟ್ ಮಾಡ್ತೀನಿ ಮಾತಾಜಿ. 2 ಸೆಟ್. ಹಾ, ಹರೇ ಕೃಷ್ಣ. ನೆಕ್ಸ್ಟ್ ಹೆಸರು ಹೇಳಿ. ಉತ್ಕರ್ಷಣಿ ಮಾತಾಜಿ ಅವರು ಅನ್ಮ್ಯೂಟ್ ಆಗಿದ್ದಾರೆ. ಹಾ, ಹೇಳಿ ಮಾತಾಜಿ. ಉತ್ಕರ್ಷಣಿ ಮಾಡಿದ್ದಾರೆ, ಮೊದಲೇ ಸುಮಾರು ಮಾಡಿದ್ದಾರೆ. ಖಂಡಿತವಾಗಿ ಅವ್ರು ಮಾಡ್ತಾರೆ. ಹೇಳಿ ಮಾತಾಜಿ, ಉತ್ಕರ್ಷಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. Yes, Mataji. I will try for some 5 sets, Mataji. ಹರಿ ಹರಿ, ಜೈ ಶ್ರೀಲ ಪ್ರಭುಪಾದ್. 5 ಸೆಟ್ಸ್. ಹಾ, ನೆಕ್ಸ್ಟ್ ಹೆಸರು ನೀವೇ ಹೇಳಿ ಮಾತಾಜಿ. ಹಾಗೇನೆ ಎಲ್ಲರೂ ಕೂಡ ಈ ಒಂದು ಸಂದೇಶವನ್ನು ಕೂಡ ಆದಷ್ಟು ಭಕ್ತಾದಿಗಳಿಗೆ ಮುಟ್ಟಿಸಿ, ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಮತ್ತೊಂದು, ಇದು ಬರೀ ಅವರಿಗೆ ಈ ಒಂದು ಇದಕ್ಕೆ ಮಾತ್ರ ಅಲ್ಲ, ಇದನ್ನು ನೋಡಿ ಅವರು ಎಷ್ಟು ಸಂತೋಷ ಆಗ್ತಾರೆ ಅಂದರೆ ಅವರಿಗೊಂದು ಧೈರ್ಯ ಬರುತ್ತೆ. ಇನ್ನು ಮುಂದೆ ಕೂಡ ನಮ್ಮ ಒಂದು ಶಿಷ್ಯಂದಿರು ಈ ಒಂದು ಗ್ರಂಥ ವಿತರಣೆಯಲ್ಲಿ ವಿಶೇಷವಾಗಿ ಸೇವೆಯನ್ನು ಮಾಡ್ತಾರೆ ಅನ್ನುವ ಧೈರ್ಯ ಕೂಡ ಅವರಿಗೆ ಬರುತ್ತೆ. ಆ ಒಂದು ಸಂತೋಷ ಎಲ್ಲರಿಗೂ ಕೂಡ ಸಿಗಲಿ. ಎಲ್ಲರೂ ಕೂಡ ಶ್ರೀಲ ಪ್ರಭುಪಾದರ ಕೃಪೆಗೆ ಪಾತ್ರರಾಗೋಣ ಅಂತೇಳಿ ಹೇಳಿ, ಎಷ್ಟೊತ್ತು ಬೇಕಾದರೂ ಮಾತಾಡ್ಬೋದು ಶ್ರೀಮದ್ ಭಾಗವತದ ಬಗ್ಗೆ. ಹಾಗಾಗಿ ಈ ಒಂದು ಸಂಕಲ್ಪವನ್ನು ನಿಮ್ಮ ದೇವಸ್ಥಾನಗಳಲ್ಲಿ ಎಲ್ಲರೂ ಕೂಡ ತಗೊಳ್ಳಿ. ನಿಮ್ಮಲ್ಲೇ ಮುಂದುವರಿಸಿ ಇದನ್ನು ಸಂಕಲ್ಪವನ್ನು ತಗೊಂಡು ನೀವು ಮಾಡಿದ ರೀತಿ, ನೀವು ಯಾವ ರೀತಿಯಲ್ಲಿ ಹೇಳಿದ್ರಿ ಆ ಒಂದು ಸಂಕೀರ್ತನ ಕಥೆಯನ್ನು ನಿಮ್ಮಲ್ಲೇ ಹಂಚಿಕೊಳ್ಳಿ. ಅದರಿಂದ ಬೇರೆಯವರಿಗೂ ಕೂಡ ಪ್ರೇರಣೆ ಬರುತ್ತೆ. ಈಗ ನಿಮ್ಮ ಉದಾಹರಣೆಗೆ ದಟ್ಗಳ್ಳಿ ಇಸ್ಕಾನ್ ದೇವಸ್ಥಾನದೇ ಒಂದು ವಾಟ್ಸಪ್ ಗ್ರೂಪ್ ಇರುತ್ತೆ. ಕನ್ನಡದಲ್ಲಿ ನಿಮ್ಮ ಸಂಕೀರ್ತನೆಯ ಕಥೆಯನ್ನು ಹಂಚಿಕೊಳ್ಳಿ. ಹಾಗಾಗಿ ಅದನ್ನು ನೋಡಿ ಬೇರೆಯವರಿಗೂ ಕೂಡ ಪ್ರೇರಣೆ ಸಿಗುತ್ತೆ. ಎಲ್ಲರೂ ಕೂಡ ಅದನ್ನು ಶುರು ಮಾಡಲಿ ಅಂತೇಳಿ ಹೇಳಿ, ಬಹುಶಃ ತುಂಬ ಸಮಯ ಆಯಿತು, ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಬೇರೆ ಏನು ಪ್ರಶ್ನೆ ಇಲ್ಲ ಅಂದರೆ, ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಇದ್ದರೆ ಕೇಳಿಬಿಡಿ. ಹರೇ ಕೃಷ್ಣ. ಹೇಳು. ಮಾನವ ಜನ್ಮದೊಡನೆ ನನ್ನ ಮಗಳ ಒಂದು 2 ಲೈನ್ ಹಾಡು ಹೇಳ್ತಾಳಂತೆ ಪುರಂದರದಾಸರ ಭಜನೆ. ಹೇಳ್ಬಿಡು ಪಟ್ಟ. ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ,
ಹುಚ್ಚಪ್ಪಗಳೀರ ಮಾನವ ಜನ್ಮ ದೊಡ್ಡದು ಕಣ್ಣು ಕೈ ಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೆ ಕಣ್ಣು ಕೈ ಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೆ ಹೆಣ್ಣು ಮಣ್ಣಿಗಾಗಿ ಹರಿನಾಮ ಅಮೃತವ ಹೆಣ್ಣು ಮಣ್ಣಿಗಾಗಿ ಹರಿಯ ನಾಮ ಅಮೃತವ ಉಣ್ಣದೆ ಉಪವಾಸ ಮಾಡುವರೆ ಮಾನವ ಜನ್ಮ ದೊಡ್ಡದು ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳೀರ ಮಾನವ ಜನ್ಮ ದೊಡ್ಡದು. ಹರೇ ಕೃಷ್ಣ. ತುಂಬಾ ಚೆನ್ನಾಗಿ ಹೇಳಿದ್ರು ಮಾತಾಜಿ. ಎಸ್ ಮಾತಾಜಿ, ಇವಾಗ ಯಾವ್ದು ಪ್ರಶ್ನೆಗಳಿಲ್ಲ ಅನ್ಸುತ್ತೆ ಮಾತಾಜಿ, ಸಮಯದ ಒಂದು ಅಭಾವ ನಮ್ಗೆ. ಈ ಒಂದು ನಿಮ್ಮಂತೆ ಸೀರೆ ಅಂತ ಹೇಳ್ತಾರಲ್ಲ ಹಂಗೆ ನಿಮ್ಮಂತೆ ನಿಮ್ ಮಗಳನ್ನು ಕೂಡ ಅದೇ ತರ ಹೇಳ್ತಾ ಇದ್ದಾಳೆ. ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಜಯ ಜಯ. ತಾಯಿಯಂತೆ ಮಗಳು ನೋಲಿನಂತೆ ಸೀರೆ. ಎಸ್ ಹರೇ ಮಾತಾಜಿ, ಕೃಷ್ಣ. ತುಂಬಾ